ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಈ 2025 ಕಡೆ ದಿವಸಕ್ಕೆ ನಾವು ಬಂದಿದ್ದೇವೆ. ಸಾಧಾರಣವಾಗಿ ದೇವರ ಮಕ್ಕಳೆಲ್ಲರೂ ಈ ಸಮಯದಲ್ಲಿ ದೇವರು ಈ ವರ್ಷ ಎಲ್ಲ ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇನ್ನೂ ಇರಿಸಿದ್ದಾರೆ ಅಂತ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಮತ್ತು ಬರುವಂಥ ಹೊಸ ವರ್ಷಕ್ಕಾಗಿ ನಮ್ಮನ್ನು ಯಾವ ರೀತಿ ಸಿದ್ಧಪಡಿಸ್ಕೋಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಅಲ್ವರ. ಯಾಕಂದರೆ ದೇವರು ನಮಗೆ ಎಷ್ಟು ಪ್ರೀತಿ ಮಾಡಿದ್ದಾರೆ, ಸತ್ಯದ ಜ್ಞಾನನ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಮೆಚ್ಚುಗೆಯಾಗಿ ಯಾವ ರೀತಿ ಎಲ್ಲ ಇರಬೇಕು ಅಂತ ದೇವ್ರ ಮಕ್ಕಳು ಆಲೋಚನೆ ಮಾಡ್ತೀವಿ. ಸೊ ಅದಕ್ಕೆ ಅನುಗುಣವಾಗಿ ಇವತ್ತೊಂದು ಪಾಠನ ನಾವು ನೋಡ್ಕೊಳ್ಳೋಣ. ಅದೇನೆಂದರೆ, ದೇವರು ಹಳೆ ಒಡಂಬಡಿಕೆಯಲ್ಲಿ ಕುಷ್ಠರೋಗಿ ಶುದ್ಧನಾಗುವಾಗ ಅವನಿಗೆ ಮಾಡ್ತಿದ್ದಂಥ ಒಂದು ಕಾರ್ಯ, ಅದೇ ರೀತಿ ಯಾಜಕನ ಪ್ರತಿಷ್ಠೆ ಮಾಡುವಾಗ ಕೂಡ ಅವರಿಗೆ ಮಾಡ್ತಿದ್ದಂಥ ಒಂದು ಕಾರ್ಯನ ನಾವು ಗಮನಕ್ಕೆ ತಗೊಳ್ಳೋಣ. ಇದರಲ್ಲಿ ಇವೆರಡಕ್ಕೂ ಸಿಮಿಲಾರಿಟೀಸ್ ಇದೆ, ಒಂದೇ ರೀತಿಯ ಒಂದು ಹೊಂದಾಣಿಕೆ ಇರ್ತದೆ. ಒಂದು ಕುಷ್ಠರೋಗಿ ಶುದ್ಧನಾದಾಗ ಅವನು ಬಂದು ಯಾಜಕನ ಹತ್ರ ತೋರಿಸ್ಕೊಂಡಾಗ ಯಾಜಕನು ಅವನ್ನ ಯಾವ ರೀತಿ ಕ್ಲೀನಾಗಿದ್ದಾನೆ ಅಂತ ಯಾವ ರೀತಿ ಡಿಕ್ಲೇರ್ ಮಾಡಬೇಕು ಅನ್ನೋದು. ಆಮೇಲೆ ಆರೋನನ ಮಕ್ಕಳು ಯಾಜಕರನ್ನ ಸೇವೆ ಮಾಡೋದಕ್ಕೆ ಪ್ರತಿಷ್ಠೆ ಮಾಡುವ ಕೂಡ ಒಂದು ವಿಷಯದಲ್ಲಿ ಕೂಡ ಒಂದು ವಿಧವಾದಂಥ ಆಚರಣೆಯನ್ನು ಮಾಡಲಿಕ್ಕೆ ದೇವರು ಹೇಳ್ತಾರೆ. ಅದನ್ನು ನಾವು ಮೊದಲನೇದಾಗಿ ಕುಷ್ಠರೋಗಿಗಳ ಬಗ್ಗೆ 14ನೇ ಅಧ್ಯಾಯ 1ನೇ ವಚನ ನೋಡ್ಕೊಳ್ಳೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಕುಷ್ಠರೋಗಿ ಶುದ್ಧನಾಗುವ ದಿನದಲ್ಲಿ ಅವನ ವಿಷಯವಾಗಿ ನಡೆಸಬೇಕಾದ ಕ್ರಮ ಹೇಗೆಂದರೆ, ಅವನನ್ನು ಯಾಜಕನಿಗೆ ತೋರಿಸಬೇಕು. ನೋಡಿದ್ರ, ಇದೇಂದ್ರೆ ಕುಷ್ಠರೋಗಿ ಹೀಲ್ ಆಗ್ಬಿಡ್ತಾ ಇದ್ರು ಕೆಲವು ಸಮಯದಲ್ಲಿ ದೇವರಿಂದ ಕೃಪೆಯಿಂದ, ಇಲ್ಲಾಂದರೆ ಅವರು ಯಾವುದೋ ಒಂದು ರೀತಿಯಲ್ಲಿ ಅವರು ಶುದ್ಧರಾಗ್ಬಿಡ್ತಾಯಿದ್ರು. ಆಗ ಅವ್ರನ್ನ ಯಾಜಕನ ಹತ್ರ ತಂದು ಸೆರಿಮೋನಿಯಲ್ಲಿ ಕ್ಲೀನ್ ಮಾಡಬೇಕು. ಅವರು ಫಿಸಿಕಲಿ ಅವರು ಹೀಲ್ ಆಗಿರ್ಬೋದು, ಅಂದರೆ ಶುದ್ಧ ಆಗಿರ್ಬೋದು, ಆದರೆ ದೇವರ ದೃಷ್ಟಿನಲ್ಲಿ ಅವ್ರನ್ನ ಶುದ್ಧರು ಅಂತ ನಿರ್ಣಯಿಸೋದಕ್ಕೆ ಯಾಜಕರ ಹತ್ರ ಕರ್ಕೊಂಬರ್ಬೇಕು. ಆಗ ಅವರ ಪಾಪ ನಿವೃತ್ತಿಗಾಗಿ ಒಂದು ಟಗರನ್ನು ಕೊಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅನ್ನೋದನ್ನ ನಾವು ಕೆಳಗಡೆ 13ನೇ ವಚನ ಮತ್ತು 14ನೇ ವಚನದಲ್ಲಿ ನೋಡ್ಬೋದು. ದೋಷ ಪರಿಹಾರಕ ಯಜ್ಞ ಪಶುವನ್ನು, ಸರ್ವಾಂಗ ಹೋಮ ಪಶುವನ್ನು ವಧಿಸುವ ಸ್ಥಳದಲ್ಲೇ, ಅಂದರೆ ದೇವಸ್ಥಾನದ ಪ್ರಾಕಾರದೊಳಗೆ ಆ ಟಗರು ವಧಿಸಲ್ಪಡಬೇಕು. ನೋಡಿದ್ರ, ಇದನ್ನ ಬಲಿನ ದೇವಸ್ಥಾನದ ಪ್ರಕಾರದಲ್ಲಿ ಕೊಡಬೇಕು ಅಂತಾರೆ. ಆಮೇಲೆ ಯಾಕಂದರೆ ದೋಷ ಪರಿಹಾರಕ ಯಜ್ಞ ದ್ರವ್ಯದಂತೆಯೇ ಪ್ರಾಯಶ್ಚಿತ್ತ ಯಜ್ಞ ದ್ರವ್ಯವು ಯಾಜಕನಿಗೆ ಸಲ್ಲತಕ್ಕದ್ದು, ಅದು ಮಹಾಪರಿಶುದ್ಧವಾದದ್ದು. ನೋಡಿದ್ರ, ಇದನ್ನ ದೋಷ ನಿವಾರಣೆ ಯಜ್ಞ, ಪಾಪ ಹೋಗಲಾಡಿಸುವಂಥ ಒಂದು ಯಜ್ಞ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಯಜ್ಞನ ಅವರು ಸಮರ್ಪಿಸಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು? ಆಗ ಯಾಜಕನು ಆ ಪ್ರಾಯಶ್ಚಿತ್ತ ಯಜ್ಞ ಪಶುವಿನ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಶುದ್ಧ ಮಾಡಿಸಿಕೊಳ್ಳುವವನ ಬಲಗಿವಿಯ ತುದಿಗೂ, ಬಲಗೈಯ ಹೆಬ್ಬೆರಳಿಗೂ, ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಬೇಕು. ನೋಡಿದ್ರ, ಇದೇ ಒಂದು ಅವ್ನು ಮಾಡಬೇಕಾಗಿದೆ. ಸೊ ಆ ಒಂದು ಪ್ರಾಯಶ್ಚಿತ್ತ ಯಜ್ಞ ಕೊಟ್ಟ ಮೇಲೆ ಅದರ ರಕ್ತನ ತಗೊಂಬಂದು ಈ ಯಾಜಕ ಏನು ಮಾಡಬೇಕು, ಕುಷ್ಠರೋಗಿಯ ಆ ಬಲಗಿವಿ ಆ ಎಡ್ಜಿದೆಲ್ಲ ಗ್ಲೋಬ್ ಅಂತೀವಲ್ಲ, ಅಲ್ಲಿ ಟಚ್ ಮಾಡಬೇಕು. ಆಮೇಲೆ ಅದೇ ರಕ್ತದಿಂದ ಅವನ ಹೆಬ್ಬೆಟ್ಟು ಮೇಲೆ ಅವನು ಅದನ್ನು ತಾಕಿಸ್ಬೇಕು. ಆಮೇಲೆ ಅದೇ ರಕ್ತವನ್ನು ಅವನ ಹೆಬ್ಬೆರಳ ಮೇಲೆ ಮುಟ್ಟಬೇಕು. ಇನ್ನೊಂದ್ಸತಿ ಓದಿ ಇದನ್ನು. ಆಗ ಯಾಜಕನು ಆ ಪ್ರಾಯಶ್ಚಿತ್ತ ಯಜ್ಞ ಪಶುವಿನ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಶುದ್ಧ ಮಾಡಿಸಿಕೊಳ್ಳುವವನ ಬಲಗಿವಿಯ ತುದಿಗೂ, ಬಲಗೈಯ ಹೆಬ್ಬೆರಳಿಗೂ, ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಬೇಕು. ನೋಡಿದ್ರೆ 3 ಕಡೆ ಹಚ್ಚಬೇಕು ಅಂದರು. ನೋಡಿ, ಇದಾದ ನಂತರ ಇನ್ನೊಂದು ಪ್ಲೇಸ್ನಲ್ಲಿ, ಅಂದರೆ ಇದಕ್ಕೆ ಮುಂಚಿತವಾಗೇ ನಾವು ನೋಡ್ತೀವಿ, ಅದೇನೆಂದರೆ ಲೇವಿ ಕಂಡ 8ನೇ ಅಧ್ಯಾಯದಲ್ಲಿ 22ರಲ್ಲಿ ನಾವು ನೋಡುವಾಗ ಯಾಜಕರನ್ನ ಸೇವೆಗೆ ಕಾನ್ಸಿಕ್ರೇಟ್ ಅಂದರೆ ಪ್ರತಿಷ್ಠೆ ಮಾಡುವಾಗ ಕೂಡ ಇದನ್ನು ಮಾಡ್ತಾರೆ. ಅದನ್ನು 8, 22, 23 ನೋಡಿ. ಆಮೇಲೆ ಅವನು ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಬೇಕಾದ 2ನೆಯ ಟಗರನ್ನು ತರಿಸಿದನು.
ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು. ನೋಡಿದ್ರೆ ಆ ಟಗರನ್ನು ತಗೊಂಬಂದು ಇವರೆಲ್ಲ ಅವ್ರ ಕೈ ಅದ್ರ ಮೇಲೆ ಇಡ್ತಾರೆ, ಅಂದರೆ ಇವ್ರ ಪಾಪನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಆಮೇಲೆ ಅದನ್ನು ವಧಿಸಿದ ನಂತರ ಮೋಶೆ ಅದರ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಆರೋನನ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೊಟ್ಟಿಗೂ ಹಚ್ಚಿದನು. ನೋಡಿದ್ರ ಅದೇ ರೀತಿಯಲ್ಲಿ ಆ ಯಾಜಕರಿಗೆ ಆ ರಕ್ತನ ತಗೊಂಡು ಮೋಶೆ ಏನು ಮಾಡಬೇಕು, ಅವರ ಬಲಗಿವಿ ಮತ್ತು ಬಲ ಹೆಬ್ಬೆರಳು ಮತ್ತು ಬಲ ಹೆಬ್ಬೆಟ್ಟಿಗೆ ಹಚ್ಚಬೇಕಿತ್ತು. ಸೊ ಈ ಒಂದು ವಿಷಯನ ಮಾತ್ರ ನಾವು ಇವತ್ತು ಗಮನಿಸ್ಕೊಳ್ಳೋಣ. ಇದರಿಂದ ನಮಗೇನಿದೆ ಪಾಠ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೋದರಿ, ಆ ಕಾಲದಲ್ಲಿ ಕುಷ್ಠ ಅಂದರೆ ನಿಮ್ಗೆ ಗೊತ್ತಲ್ಲ, ಭಾಳ ಒಂದು ಭಯಂಕರವಾದಂಥ ಒಂದು ಕಾಯಿಲೆ. ಅದನ್ನು ಯಾರೂ ಸ್ವಸ್ಥ ಮಾಡೋಕ್ಕಾಗೋದಿಲ್ಲ. ಮತ್ತು ಇದು ಹೈಲಿ ಕಂಟೇಜಿಯಸ್ ಆಗಿರೋದ್ರಿಂದ ಆ ಥರ ಯಾರಿಗಾನ ಕುಷ್ಠರೋಗ ಬಂದ್ಬಿಡ್ತಂದರೆ ಅವ್ರಿಗೆ ಭಾಳ ಅವರು ಅಶುದ್ಧರು, ಅವರಿಂದ ಇನ್ನೊಬ್ಬರಿಗೆ ಬರುತ್ತೆ ಅಂತ ಅವ್ರನ್ನ ದೂರ ಇಟ್ಬಿಡೋರು. ಅವರಿಗೆ ಒಂದು ಭಯಂಕರವಾದಂಥ ಒಂದು ಪರಿಸ್ಥಿತಿ ಅದು ಅಲ್ವರ. ಅದನ್ನ ಬಗ್ಗೆ ನಾವು ಲೇವಿಕಾಂಡ 13:43-46 ಓದುವಾಗ ಗೊತ್ತಾಗ್ತದೆ. ಯಾಜಕನು ಅವನನ್ನು ನೋಡಬೇಕು. ಆಗ ಅದರಿಂದುಂಟಾದ ಬಾವು ಕೆಂಪು ಬಿಳಪು ಮಿಶ್ರವಾಗಿ ಚರ್ಮದಲ್ಲಿನ ಕುಷ್ಠದಂತೆ ತೋರಿದರೆ, ನೋಡಿದ್ರ ಅದು ಡಯಾಗ್ನೋಸಿಸ್ ಮಾಡೋವಂಥದ್ದು, ಅದು ಯಾಜಕರು ಮಾಡ್ತಾಯಿದ್ರು ಆ ಕಾಲದಲ್ಲಿ. ಅವನು ಕುಷ್ಠರೋಗಿ, ಅಶುದ್ಧನು. ಅವನ ತಲೆಯ ಮೇಲೆ ಕುಷ್ಠದ ಗುರುತು ಕಾಣಿಸಿದ್ದರಿಂದ ಅವನು ಅಶುದ್ಧನೆಂದು ಯಾಜಕನು ನಿರ್ಣಯಿಸಬೇಕು. ನೋಡಿದ ಯಾಜಕ ಡಿಕ್ಲೇರ್ ಮಾಡಿಬಿಡ್ತಾನೆ. ಕೆಲವೊಂದು ಇದೆಲ್ಲ ಇತ್ತು ಸಿಂಪ್ಟಮ್ಸ್, ಅದು 13-14 ಫುಲ್ ಚಾಪ್ಟರ್. ಅದು ನೋಡಿದ್ರೆ ಭಾಳ ದೊಡ್ಡ ಚಾಪ್ಟರ್ ಅದು. ಅದರಲ್ಲಿ ಯಾವ ರೀತಿನಲ್ಲಿ ಅವ್ನು ಕುಷ್ಠರೋಗಿ ಅಂತ ಅವನ್ನ ಕಂಡುಹಿಡಿಬೇಕು ಅಂತೆಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅವ್ನು ಫೈನಲಿ ಅವ್ನು ಕುಷ್ಠರೋಗಿ ಅಂತ ಅವರು ಅಂದ್ಕೊಂಡ್ಮೇಲೆ ಅವನ್ನ ಅಶುದ್ಧನು ಅಂತ ಡಿಕ್ಲೇರ್ ಮಾಡ್ತಾರೆ. ಇಂಗ್ಲೀಷ್ನಲ್ಲಿ ಈ ಈಸ್ ಅನ್ಕ್ಲೀನ್, ಅಟ್ಟರ್ಲಿ ಅನ್ಕ್ಲೀನ್, ಅಂದರೆ ಸಂಪೂರ್ಣವಾಗಿ ಅವನು ಅಶುದ್ಧ ಅಂತ ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಅವನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯನ್ನು ಕೆದರಿಕೊಂಡು ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಾನು ಅಶುದ್ಧನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ನೋಡಿದ್ರ ಅವನು ಒಳ್ಳೆ ಬಟ್ಟೆ ಹಾಕೊಳ್ಳಂಗಿಲ್ಲ, ಬಟ್ಟೆ ಎಲ್ಲ ಅರ್ಧ ಹಾಕೊಬೇಕು. ಅವ್ನು ಭಿಕ್ಷುಕನ ಥರ ಅವನ್ನೇ ಮಾಡ್ಕೊಬೇಕು. ತಲೆ ಬಾಚಂಗಿಲ್ಲ, ಅವನು ಭಿಕ್ಷುಕರ ಥರ ಅವನು ತಲೆ ಕೆದರ್ಕೊಂಡೇ ಇರಬೇಕು. ಆಮೇಲೆ ಯಾರನ್ನ ಹತ್ರ ಬಂದರೆ ಇವನೇ ಹೇಳ್ಕೊಬೇಕು, ನಾನು ಅಶುದ್ಧ ಅಶುದ್ಧ ಅಂತ ಬಾಯಿ ಮೇಲೆ ಅಡ್ಡ ಇಟ್ಕೊಂಡು. ನೋಡಿದ್ರ ಇದು ಎಂಥದಂದರೆ ಯಾವುದೋ ಒಂದು ಪ್ಲೇಗು, ಕೊರೋನಾನೋ ಮತ್ತು ಬೇರೆ ಯಾವುದೋ ಪ್ಲೇಗ್ ಬಂದ ಹಾಗೆ ಅವನ್ನ ಬೇರೆಯವರಿಂದ ದೂರಪಡಿಸ್ಕೊಬೇಕು. ಆಮೇಲೆ ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾದುದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು. ನೋಡಿದ್ರ ಅವನು ಅಶುದ್ಧನಾಗಿದ್ದಾನೆ. ಆ ಒಂದು ಲೆಪ್ರಸಿ ಕುಷ್ಠರೋಗ ಇರುವ ತನಕ ಅವನು ಯಾರ ಜೊತೆನೂ ಇರಂಗಿಲ್ಲ, ಊರಲ್ಲಿ ಇರಂಗಿಲ್ಲ, ಪಾಳ್ಯದಲ್ಲಿ ಇರಂಗಿಲ್ಲ. ಪಾಳ್ಯದ ಆಚೆಗೆ ಅವನು ಇರಬೇಕು, ಒಬ್ಬಂಟಿಗನಾಗಿ ಇರಬೇಕು. ನೋಡಿದ್ರೆ ಎಂಥ ಒಂದು ದುರ್ಸ್ಥಿತಿ. ಈ ಒಂದು ರೋಗನ ಬೈಬಲ್ನ ನಮ್ಮೆಲ್ಲರಿಗೂ ಗೊತ್ತು, ಅಶುದ್ಧವಾದಂಥ ಒಂದು ವ್ಯಾಧಿ ಅಂತ ಹೇಳ್ತಾರೆ, ಅನ್ಕ್ಲೀನ್ ಅಂತ. ಇದು ಒಂದು ಮನುಷ್ಯನ ಇರುವಂಥ ಒಂದು ಪಾಪದಲ್ಲಿ ಬಿದ್ದಿರುವಂಥ ಮನುಷ್ಯನ ಒಂದು ಪರಿಸ್ಥಿತಿ ಅಂತ. ಯಾವ ರೀತಿ ಕುಷ್ಠರೋಗ ಅಷ್ಟು ಕೆಟ್ಟದಾಗಿದೆಯೋ, ಅದು ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತೋ, ಅದನ್ನು ಸ್ವಸ್ಥತೆ ಮಾಡೋದಕ್ಕೆ ಆಗೋದಿಲ್ವೋ, ಆ ಥರ ಪಾಪ ಮನುಷ್ಯನ ಕೆಡಿಸ್ತಂಥದ್ದು, ಅವನ್ನ ಅಶುದ್ಧಿ ಮಾಡುವಂಥದ್ದು ಆಗಿದೆ. ಅದರಿಂದ ಲೋಕವೇ ಆ ಪಾಪದಲ್ಲಿ ಬಿದ್ದಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಕೂಡ ಆ ಕುಷ್ಠರೋಗಿಗಳಾಗೇ ಇದ್ವಿ. ನಮಗೆ ಪಾಪ ಮಾಡಿ ಪಾಪದಲ್ಲಿ ಜೀವಿತದಲ್ಲಿ ನಾವು ಇದ್ದೇವೆ ಎಂಬುದಾಗಿ ನಾವು ತಿಳ್ಕೊಬೋದು ಅಲ್ವರ. ಅದರಿಂದ ನಾವು ಅಶುದ್ಧವಾಗಿದ್ದೇವೆ ಅನ್ನೋದನ್ನ ಯೆಶಾಯ 64:6 ಒಂದು ವಚನ ಓದಿ. ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನೋಡಿದ್ರ ನಾವೆಲ್ಲರೂ ತರೆಗೆಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ. ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನೋಡಿದ್ರ ನಮ್ಮ ಅಪರಾಧಗಳು ಬಿರುಗಾಳಿ ಥರ ನಮ್ಮ ವಸ್ತ್ರ ಹೊಡ್ಕೊಂಡೋಗಿದೆ. ಮತ್ತು ನಾವೆಲ್ಲರೂ ಅಶುದ್ಧರಾಗಿದ್ದೇವೆ ಅಲ್ವರ. ನಮ್ಮ ನೀತಿ ಕೊಳೆ ಬಟ್ಟೆ ಥರ ಇದೆ ಅನ್ನೋ ಥರ ದೇವರೇ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ನೋಡಿದ್ರೆ ನಾವೆಲ್ಲ ಅಶುದ್ಧ. ಹೆಂಗೆ ಕುಷ್ಠರೋಗಿ ಅಂದರೆ ಅವನು ಅಶುದ್ಧ ನಾವು ಹೇಳ್ತಾರೆ, ಹಂಗೆ ನಾವು ಕುಷ್ಠರೋಗಿಗಳಾಗಿದ್ದೇವೆ ಅಂತ.
ಅದೇ ಏಸಾಯ 6ನೇ ಅಧ್ಯಾಯದಲ್ಲಿ ನಮಗೆಲ್ಲ ಗೊತ್ತಿದೆಯಲ್ಲ, ಅವನಿಗೆ ದೇವರ ಒಂದು ದರ್ಶನ ಆಗುವಾಗ ಅವನೇನಂತ ಹೇಳ್ತಾನೆ, ನಾನು ಅಶುದ್ಧವಾದನು, ಅಶುದ್ಧ ಜನಗಳಿಂದ ಬಂದಂಥ ಅಶುದ್ಧ ತುಟಿಗಳುಳ್ಳವನು ಅಂತ ಅವನ್ನೇ ದೇವ್ರ ಮುಂದೆ ಹೇಳ್ಕೊತಾನೆ. ನಾನು ಹೆಂಗೆ ನಿನ್ನ ವಾಕ್ಯನ ಹೇಳಲಿ ಅಂತ. ಹಾಗೆ ನಾವು ಅಶುದ್ಧರಾಗಿದ್ದೆವು ಅನ್ನೋದು ನಾವು ನೋಡ್ತೀವಿ. ನಾವಿದ್ದಂಥ ಪರಿಸ್ಥಿತಿ ಎಷ್ಟು ಒಂದು ಡಿಸ್ಪರೇಟಾಗಿ ಹೋಪ್ಲೆಸ್ ಆಗಿತ್ತು ಅನ್ನೋದನ್ನ ರೋಮ 7ನೇ ಅಧ್ಯಾಯ 18ನೇ ವಚನ ಮತ್ತು 24ನೇ ವಚನದಲ್ಲಿ ಪೌಲ್ ಹೇಳೋದನ್ನ ನಾವು ನೋಡ್ಬೋದು. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ನೋಡಿದ್ರ, ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನೋಡಿದ್ರೆ, ನನ್ನಲ್ಲಿ ಒಂದು ಒಳ್ಳೇದಿಲ್ಲ ಅಂತಾರೆ. ಒಳ್ಳೇದು ಮಾಡಬೇಕಂತ ಮನಸ್ಸಿದ್ರು ಅದು ಮಾಡೋಕ್ಕಾಗೋದಿಲ್ಲ. ಆ ಥರ ಒಂದು ದುಸ್ಥಿತಿಲಿದ್ದೀನಿ ಅಂದ್ಬಿಟ್ಟು 24ಅಲ್ಲಿ, ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ನೋಡಿದ್ರ, ನಾನು ಇದಂಥ ದುರವಸ್ಥೆಯಲ್ಲಿ ಬಿದ್ದಿದ್ದೇನೆ, ಇಂಥ ಸ್ಥಿತಿಯಿಂದ ನನ್ನನ್ನು ಬಿಡಿಸುವವರು ಯಾರು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನು ಜನರಲ್ಲಿ ಇರ್ತಾನೆ. ಅದೇ ರೀತಿ ನಾವು ಕೂಡ ಇದ್ವಿ. ಅದಕ್ಕಾಗಿಯೇ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮ ಕುಷ್ಠರೋಗವನ್ನು ಹೋಗಲಾಡಿಸೋದಕ್ಕಾಗಿ ದೇವರು ತನ್ನ ಮಗನನ್ನು ಕಳಿಸಿದ್ರು. ಯೇಸು ಭೂಲೋಕದಲ್ಲಿದ್ದಾಗ ಅನೇಕ ಕುಷ್ಠರೋಗಿಗಳನ್ನ ಕೈಯಿಂದ ಮುಟ್ಟಿ ಸ್ವಸ್ಥ ಮಾಡಿದ್ರು. ಒಂದು ಬಾಯಿ ಅಪ್ಪಣೆ ಕೊಟ್ಟು ಅವ್ರನ್ನ ಸ್ವಸ್ಥ ಮಾಡಿದ್ರು ಅಲ್ವಾ. ಅದು ಮಾತ್ರ ಅಲ್ಲ, ಎಲ್ಲರೂ ಪಾಪದ ಕುಷ್ಠ ಎಂಬ ಅಶುದ್ಧತೆಯಲ್ಲಿ ಬಿದ್ದಿದ್ವಿ. ಅಂಥವರನ್ನು ಶುದ್ಧಿ ಮಾಡೋದಕ್ಕಾಗಿ ತಾನು ಶಿಲುಬೆಯಲ್ಲಿ ನಮ್ಮ ಶಾಪವನ್ನು ತಕ್ಕೊಂಡೋಗಿ ಪಾಪಕ್ಕೆ ಆತನು ಹೊಣೆಯಾಗಿ ಪಾಪದ ಸಂಬಳವನ್ನು ಆತನು ತಗೊಂಡಿದ್ರಿಂದ ಆತನ ರಕ್ತದಿಂದ ನಾವು ಶುದ್ಧರಾಗ್ತೀವಿ. ಆತನ ನಂಬಿದ್ರೆ ಸಾಕು, ಆತನ ನಾವು ಅಂಗೀಕರಿಸಿದರೆ ಸಾಕು. ನಮಗಾಗಿ ಆತನು ಬಂದನು, ನಮಗಾಗಿ ಜೀವವನ್ನು ಕೊಟ್ಟ, ನಮಗಾಗಿ ರಕ್ತವನ್ನು ಸುರಿಸಿದ್ದಾನೆ ಅಂತ ನಂಬುವಾಗ ನಮ್ಮ ದೋಷಗಳೆಲ್ಲ, ಕುಷ್ಠರೋಗದ ಅಂತ ಇರುವಂಥ ನಮ್ಮ ಪಾಪಗಳೆಲ್ಲ ತೊಳೆದಾಗ್ತಾರೆ. ಇದನ್ನು ನಾವು 1 ಯೋಹಾನ 1:7 ನೋಡ್ಬೋದು. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಅನೇಕ ವಚನಗಳನ್ನು ನೋಡುವಾಗ ಆತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೆಗೆದುಹಾಕಿ ನಮ್ಮನ್ನು ಶುದ್ಧಿ ಮಾಡ್ತದೆ ಅಂತ. ಅದಕ್ಕೇ ಆ ಕಾಲದಲ್ಲಿ ಯಾಜಕ ಕುಷ್ಠರೋಗನ ಶುದ್ಧಿ ಮಾಡುವ ಒಂದು ಸಂದರ್ಭದಲ್ಲಿ ರಕ್ತ ತೆಗೆದು ಅವನಿಗೆ ಹಚ್ಚುವರು. ಹಾಗೆ ಅದೇ ರೀತಿಯಲ್ಲಿ ಪಾಪಿಗಳಾದಂಥ ನಮ್ಮನ್ನು ಯೇಸು ಸ್ವಾಮಿಯ ರಕ್ತ ಶುದ್ಧ ಮಾಡ್ತದೆ ಅನ್ನೋದನ್ನ ನಾವಿಲ್ಲಿ ಎಷ್ಟು ಚೆನ್ನಾಗಿ ನಾವು ತಿಳ್ಕೊಬೋದು. ಕಂಪ್ಯಾರಿಸನ್ ನೋಡಿ. ಮತ್ತು ಶುದ್ಧ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ನೋಡುವಾಗ ಇದೇ ಒಂದು ಕ್ರಮವನ್ನು ಯಾಜಕರನ್ನು ಸೇವೆ ಒಳ್ಳೆಗೆ ಪ್ರತಿಷ್ಠೆ ಮಾಡುವಾಗ ಕೂಡ ಉಪಯೋಗಿಸ್ತಾರೆ. ಮೋಶೆ ಅಲ್ವಾ ಆರೋನ್ನ ಅವರ ಮಕ್ಕಳನ್ನೆಲ್ಲ ಯಾಜಕರಾಗಿ ನೇಮಿಸೋದು. ಆಗ ಕೂಡ ಇದೇ ಒಂದು ರೀತಿಯಲ್ಲಿ ಆ ರಕ್ತನ ತೆಗೆದು ಅವರ ದೇಹದ 3 ಕಡೆ ಹಚ್ಚುವಂಥದ್ದನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ನಾವೇನು ನೋಡ್ಬೋದು ಅಂದರೆ, ನಾವು ಕುಷ್ಠರಾಗಿದ್ದೆವು, ನಮ್ಮನ್ನು ಆತನ ರಕ್ತದಿಂದ ಶುದ್ಧಿ ಮಾಡಿದ್ನು. ಶುದ್ಧಿ ಮಾಡಿದ ನಂತರ ದೇವರು ನಮ್ಮನ್ನು ಕೂಡ ಆತನ ಸೇವೆ ಮಾಡುವುದಕ್ಕಾಗಿ ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ ಅನ್ನೋದು ಕೂಡ ನಾವು 2ನೇ ವಿಷಯದಲ್ಲಿ ನೋಡ್ಬೋದು. ಮೋಶೆ ಆರೋನನ್ನು ಆ ರಕ್ತವನ್ನು ತೆಗೆದು ಸೇವೆಗಾಗಿ ಅವರನ್ನು ಪ್ರತಿಷ್ಠೆ ಮಾಡ್ದಂಗೆ ದೇವರು ತನ್ನ ಮಗನ ರಕ್ತದಿಂದ ನಮ್ಮನ್ನು ಕೂಡ ಯಾಜಕರಾಗಿ ಮಾಡಿದ್ದಾನೆ. ನಾವು ದೇವರ ಸೇವೆ ಮಾಡುವಂಥ ದೇವರ ಮಕ್ಕಳಾಗುವಂತೆ ನಮ್ಮನ್ನು ಕೂಡ ಮಾಡಿದ್ದಾನೆ ಎಂಬುದು ಕೂಡ ನಾವು ವಾಕ್ಯದಲ್ಲಿ ನಾವು ನೋಡ್ಕೊಬೋದು. ನೋಡಿದ್ರೆ, ಕುಷ್ಠರೋಗಿ ಆಗಿದ್ವಿ, ಅಶುದ್ಧರಾಗಿದ್ವಿ, ಅಂಥವ್ರನ್ನ ಈಗ ಯಾಜಕರು ಮಾಡ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ ನೋಡಿ. ಕುಷ್ಠರೋಗಿ ಆದವರು ಸಾಧಾರಣ ಜನಗಳ ಮಧ್ಯದಲ್ಲಿ ವಾಸ ಮಾಡುವಂತನೂ ಇಲ್ಲ. ಅವರು ಅಂಥ ಪರಿಸ್ಥಿತಿಯಲ್ಲಿ ಇದ್ದಂಥವರು ಈಗ ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಗಳಾಗಿ ಅವರು ಯಾಜಕರ ಸೇವೆ ಮಾಡುವಂಥ ಒಂದು ಉನ್ನತ ಆಶೀರ್ವಾದವನ್ನು ದೇವರು ಯೇಸು ಮುಖಾಂತರ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ಬೋದು ಅಲ್ವರ. ಎಷ್ಟು ಒಂದು ಆಶ್ಚರ್ಯ ನೋಡ್ರಿ. ಇದನ್ನೇ ಪ್ರಕಟಣೆಯಲ್ಲಿ ಹೇಳುವಾಗ 1ನೇ ಅಧ್ಯಾಯ 5 ಮತ್ತು 6 ವಚನಗಳೇ ಎಷ್ಟು ಕ್ಲಿಯರಾಗಿ ನೋಡ್ತೀವಿ. ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ.
ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ನೋಡಿದ್ರೆ, ನಮ್ಮನ್ನು ಪ್ರೀತಿಸಿದವನು ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದಂಥವನು ಹಂಗೆ ಮಾಡಿ, ಆಮೇಲೆ ಅದು ತಿರ್ಗ ಓದಿ ಲಾಸ್ಟ್. ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು. ನೋಡಿದ್ರ, ಪ್ರೀತಿಸಿ ಪಾಪದಿಂದ ಬಿಡಿಸಿ, ಆಮೇಲೆ 6ನೇ ವಚನ, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ನೋಡಿದ್ರ, ನಮ್ಮನ್ನು ರಾಜ್ಯವಾಗಿ ಮತ್ತೆ ತಂದೆಯ ದೇವರಿಗೆ ಯಾಜಕರಾಗಿ ಮಾಡಿದ್ದಾನೆ ಅಂತಾನೆ ಹೇಳ್ಬಿಟ್ರು. ನೋಡಿ ಇನ್ನೊಂದ್ಸತಿ, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿ. ನೋಡಿದ್ರ, ತಂದೆಯ ದೇವರಿಗೆ ಯಾಜಕರಾಗಿ ಮಾಡಿಬಿಟ್ರು, ಕುಷ್ಠರೋಗಿಗಳನ್ನ ಯಾಜಕರು ಮಾಡಿಬಿಟ್ರು. ಎಂಥ ದೇವರ ಮಹಾ ಕೃಪೆ ಇದೆ ನೋಡಿ ಅಲ್ವರ. ನಾವು ಪಾಪಿಗಳಾಗಿದ್ವಿ, ಪಾಪ ಮಾಡಿಕೊಂಡು ಅಶುದ್ಧವಾಗಿದ್ವಿ, ಆದರೆ ಈಗಲೂ ನಮ್ಮನ್ನು ಆತನ ಕುಮಾರನ ರಕ್ತದಿಂದ ಶುದ್ಧ ಮಾಡಿ ನಮ್ಮನ್ನು ಯಾಜಕ ಸೇವೆಗೆ ಪ್ರತಿಷ್ಠೆ ಮಾಡ್ತಾನೆ. ಅದರಿಂದನೇ ಕುಷ್ಠರೋಗಿಗಳನ್ನು ಶುದ್ಧಿ ಮಾಡೋದು, ಯಾಜಕರನ್ನು ಪ್ರತಿಷ್ಠೆ ಮಾಡುವುದು ಒಂದೇ ರೀತಿಯಲ್ಲಿ ಬೈಬಲ್ನಲ್ಲಿ ಕೊಟ್ಟಿರೋದು ನಾವು ನೋಡ್ಬೋದು. ಸೊ ಅದರ ಒಂದು ಇನ್ನು ವಿಶೇಷತ್ವಗಳನ್ನ ನಾವು ನೋಡ್ಕೊಳ್ಳೋಣ. ಯಾಕೆ ಆ ರಕ್ತನ ಆ 3 ಭಾಗಗಳಲ್ಲಿ ಹಾಕ್ತಿದ್ರು ಅಲ್ವರ. ಅದು ಬಲಗಡೆ ಅಂತಾರೆ, ಬಲಗಿವಿ ಮತ್ತು ಬಲ ಹೆಬ್ಬೆರಳು ಮತ್ತು ಬಲ ಹೆಬ್ಬೆಟ್ಟು ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಕೇಸ್ನಲ್ಲೂ ಯಾಕೆ ಅಂದರೆ ಬಲಗಡೆ ಅನ್ನೋದೇ ಒಂದು ಶ್ರೇಷ್ಠವಾದದ್ದು ಅಂತ ಬೈಬಲ್ನಲ್ಲಿ ಫಸ್ಟಿಂದ ಬಂದಿದೆ. ಬಲಗಡೆ ಅಂದರೆ ಒಂದು ಮಹಿಮೆ, ಒಂದು ಬಲ ಮತ್ತು ಉನ್ನತವಾದದ್ದು ಅಂತ ಫಸ್ಟಿಂದನೇ ಬಂದಿದೆ. ದೇವರ ವಿಷಯದಲ್ಲಿ ಹೇಳುವಾಗ ಕೂಡ ದೇವರ ಬಲಗೈ ಅನ್ನೋದು ನಾವು ನೋಡ್ತೀವಿ. ಮತ್ತು ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ಹೋಗಿ ಕೂತುಕೊಂಡನು ಅಂತ ಕೂಡ ನಾವು ನೋಡ್ತೀವಿ. ಯಾಕಂದ್ರೆ ರೈಟ್ ಅನ್ನುವಾಗ ಅದೊಂದು ಶ್ರೇಷ್ಠ, ಒಂದು ದೇವರ ಒಂದು ಕೃಪೆ ಅನ್ನೋದು ಕೂಡ ನೋಡಬೇಕು. ಮತ್ತು 25ರಲ್ಲಿ ಕುರಿಗಳನ್ನು ಮತ್ತು ಮೇಕೆಗಳನ್ನು ಬೇರ್ಪಡಿಸುವಾಗ ಕುರಿಗಳನ್ನು ಬಲಗಡೆಗೆ ಅಂತಂದರು, ಜೀವವನ್ನು ಪಡ್ಕೊಳ್ಳೋಂಥವ್ರು ಬಲಗಡೆ, ಎಡಗಡೆ ಅನ್ನುವಾಗ ಬೇರೆ ರೀತಿ ಆಪೋಸಿಟಾಗಿ ಶಾಪಗ್ರಸ್ತರು ಅಂತ ನಾವು ನೋಡ್ತೀವಿ. ಅದರಿಂದ ಬಲಗೈ, ಬಲ ಗಿವಿ ಮತ್ತು ಬಲ ಬೆರಳು ಮತ್ತು ಬಲ ಹೆಬ್ಬೆಟ್ಟು ಅನ್ನುವಾಗ ಅದರಲ್ಲಿ ಆ ಒಂದು ರೀತಿಯಲ್ಲಿ ಒಂದು ಪರ್ಟಿಕ್ಯುಲರ್ ಶ್ರೇಷ್ಠತೆ ನಾವು ನೋಡ್ಕೊಬೋದು. ಸೊ ಮಾತ್ರ ಅಲ್ಲ, ಇದನ್ನು 3 ಪ್ಲೇಸಸ್ಸಲ್ಲಿ ಹಾಕ್ತಾರೆ. ಅದರಲ್ಲಿ ವಿಶೇಷತ್ವ ಏನಂದರೆ, ಇದು ಎಂಟೈರ್ ಬಾಡಿನ ಜನರಲಿ ಸೈಂಟಿಫಿಕಲಿ 3 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಅಂದರೆ ಎಸ್ಪೆಷಲಿ ಇಂದ ಆಕ್ಯುಪ್ರೆಷರು ಇದರನ್ನೆಲ್ಲ ನಾವು ನೋಡುವಾಗ ನಾವು ಕಲ್ತದ್ದು ಏನಂದರೆ, ಈಗ 3 ಭಾಗವಾಗಿ ಒಂದು ಬಾಡಿನ ಮಾಡ್ತಾರೆ. ಇದು ಮನುಷ್ಯ ಆಗಿರ್ಬೋದು, ಒಂದು ಮೃಗ ಆಗಿರ್ಬೋದು, ಒಂದು ಕ್ರಿಮಿ ಕೀಟ ಆಗಿರ್ಬೋದು, ಎಲ್ಲ ರೀತಿ 3 ಪಾರ್ಟ್ಸ್ ಮಾಡ್ಬೋದು. ಒಂದು ಹೆಡ್, ತಲೆ, ಅಲ್ಲಿ ತಲೆ ಒಂದು ಭಾಗ, ಮತ್ತು ತಲೆಯಿಂದ ಈ ಸೊಂಟದವರೆಗಿರೋದು ಟಾರ್ಸೋ ಅಂತ ಇರ್ತಲ್ಲ, ಇದು 2ನೇದು. ಇಲ್ಲಿ ಇರುವಂಥ ಅವ್ಯಯಗಳೆಲ್ಲ ಮುಖ್ಯವಾದ ಅವ್ಯಯಗಳಿರ್ತದೆ. ಆಮೇಲೆ ನಮ್ಮ ಸೊಂಟದ ಕೆಳಗಡೆ ಕಾಲುಗಳಿರ್ತದಲ್ಲ, ಅದು ಒಂದು ಪಾರ್ಟಾಗಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡೋಂಥದ್ದು ನೋಡ್ತೀವಿ. ಒಂದು ಇರುವೆನ ತಗೊಂಡು ನೋಡ್ರಿ, ಅದರಲ್ಲೂ ಹೆಡ್ ಇರುತ್ತೆ ಮತ್ತು ಟಾರ್ಸೋ ಇರ್ತದೆ, ಮೇನ್ ಬಾಡಿ. ಆಮೇಲೆ ಅಬ್ಡೋಮನ್ ಅಲ್ವಾ, ಕೆಳಗೆ ಸೊಂಟದ ಕೆಳಗೆಲ್ಲ ಅಬ್ಡೋಮನ್ ಅಂತಾರಲ್ಲ, ಅದು ಒಂದು ಪಾರ್ಟಾಗಿ 3 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಅಂದರೆ ಈ ಒಂದು ರಕ್ತವನ್ನು ಕಿವಿ ಮೇಲೆ, ಬೆರಳ ಮೇಲೆ, ಹೆಬ್ಬೆಟ್ ಮೇಲೆ ಹಾಕೋದಂದರೆ ಎಂಟೈರ್ ಬಾಡಿನ ಶುದ್ಧಿ ಮಾಡ್ದಂಗೆ, ಎಂಟೈರ್ ಒಂದು ಸಂಪೂರ್ಣ ಹೊತ್ತಲ್ಲಿ ಆತನನ್ನು ಪ್ರತಿಷ್ಠೆ ಮಾಡ್ದಂಗೆ ಒಂದು ಅರ್ಥ ಬರ್ತದೆ ನೋಡಿ. ನೋಡಿ, ಇವಾಗ ಕಿವಿ ಅಂದರೆ ಮಿಡ್ಲ್ ಪಾರ್ಟ್, ತಲೆಗೆ ಮಿಡ್ಲು, ತಲೆ ಎಲ್ಲ ಸೇರಿಸ್ದಂಗೆ ಕಿವಿ ಅಂತ ಒಂದು ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬೋದು ಅಲ್ವರ. ಕಿವಿ ಅಂದರೆ ಕಣ್ಣು, ಮೂಗು, ಬಾಯಿ ಇವೆಲ್ಲ ಸೇರಿ ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳು ಅನ್ನುವಾಗ ಈ ಸೆಂಟರ್ ಪೋರ್ಷನ್ನು ಅಂತ ಕೂಡ ಟಾರ್ಸ್ ಅಂತ ನಾವು ಹೇಳ್ಬೋದು. ಮತ್ತು ಕಾಲು ಅಂದರೆ ನಮ್ಮ ಸೊಂಟದ ಕೆಳಗಿರುವಂಥ ಅಬ್ಡೋಮನ್ ರೀಜನ್ನು ಮತ್ತು ಕಾಲುಗಳು, ಪಾದ, ಇದೆಲ್ಲ ಅಂತ ನಾವು ಹೇಳ್ಬೋದು. ಅಂದರೆ ಈ ರೀತಿ ಬಾಡಿನ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿ ಅಲ್ಲಲ್ಲಿ ಹಚ್ಚೋದಂದರೆ ಕಂಪ್ಲೀಟ್ನೆಸ್, ಅಂದರೆ ಪರಿಪೂರ್ಣವಾಗಿ ಮಾಡುವಂಥ ಒಂದು ಕೆಲಸವಾಗಿದೆ ಅಂತ ನಮಗೆ ಬರ್ತದೆ. ಇಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ನಾವು ಪರ್ಟಿಕ್ಯುಲರಾಗಿ ನೋಡೋಣ. ಕಿವಿ ಮೇಲೆ, ಬಲಗಿವಿಯ ತುದಿಯಲ್ಲಿ ಆ ಒಂದು ರಕ್ತವನ್ನು ಹಚ್ಚಬೇಕು ಅಂದರು ಅಲ್ವ. ಇವಾಗ ಕಿವಿ ಮೇಲೆ ಅನ್ನುವಾಗಲೇ ನಾವು ಪರ್ಟಿಕ್ಯುಲರಿ ಅದ್ರ ಬಗ್ಗೆ ಮಾತಾಡಿದ್ವಿ ಫ್ಯೂ ವಾರಗಳ ಹಿಂದೆ. ನಾವು ಅದರ ಕ್ಲಾಸ್ನ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀವಿ. ಕಿವಿ ಚುಚ್ಚಿಸಿಕೊಂಡಂಥ ದಾಸನು ಅಂತ, ಅದರಲ್ಲಿ ಕಿವಿ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ, ಯಾಕೆ ಕಿವಿ ಚುಚ್ಚುತ್ತಾ ಇದ್ರು ಅಂತ.
ಸೊ ಸಿಂಪಲ್ಲಾಗಿ ನಾವು ಹೇಳಬೇಕಂದ್ರೆ ಮೊದಲನೆಯದು ನಾವು ನಮ್ಮ ಯಜಮಾನ ನಮ್ಮ ದೇವರ ಮಾತುಗಳನ್ನು ಶಬ್ದವನ್ನು ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಕಿವಿ ಇರಬೇಕು ಅಲ್ವರ. ನಾವು ನೋಡುವುದಾದರೆ ಕಿವಿಯಿಂದನೇ ಎಲ್ಲ ಪ್ರಾರಂಭ ಆಗೋದು ಅಲ್ವರ. ಕಿವಿಯಿಂದ ನಾವು ಕೇಳಿಸ್ಕೊಳ್ಳೋದು ಅಂದರೆ ದೇವರ ವಾಕ್ಯವನ್ನು ಗಮನಿಸುವಂಥದ್ದು, ಕೇಳಿಸ್ಕೊಳ್ಳೋದು. ನಾವು ಕಿವಿಯಿಂದನೇ ಒಂದು ದ್ವಾರ ರೀತಿಯಲ್ಲಿ ಮನುಷ್ಯನಿಗೆ ಒಂದು ದ್ವಾರ ಆ ಒಂದು ಕೇಳಿಸ್ಕೊಳ್ಳೋದ್ರಿಂದ ಬರ್ತದೆ ಅಲ್ವರ. ಈಗ ನೋಡಿ, ಮನುಷ್ಯ ಹಾಳಾಗಿದ್ದೆ ಪ್ರಾರಂಭದಲ್ಲಿ ಏನಿಂದ್ರ ಅಂತ ನೋಡಬೇಕಾದ್ರೆ ಆ ಕಿವಿಯಿಂದ ಅಂತ ಹೇಳ್ಬೋದು ಅಲ್ವಾ. ಆ ಸ್ತ್ರೀ ಸರ್ಪನ ಮಾತುಗಳಿಗೆ ಏನು ಕೊಟ್ಲು? ಕಿವಿ ಕೊಟ್ಲು ಅಲ್ವಾ. ಅದು ಬಂದು ಏನವ್ವ ದೇವರು ಯಾವ ವೃಕ್ಷದ ಫಲವನ್ನು ತಿನ್ನಬೇಡ ಅಂತ ಹೇಳಿದ್ದಾರಾ ಅಂತ ಅವಳು ಕಿವಿನಲ್ಲಿ ಬಂದು ಮಾತಾಡಿ ನೋಡಿ. ಆಗ ಅವಳು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಮತ್ತು ಆ ಹಣ್ಣನ್ನು ನೋಡಲಿಕ್ಕೆ ಪ್ರಾರಂಭಿಸಿದ್ಲು, ಮತ್ತು ಅದರ ಹತ್ರ ಮಾತಾಡೋದು ಇದೆಲ್ಲ ಸ್ಟಾರ್ಟ್ ಆಗಿದೆ. ಯಾವುದು ಒಂದು ಪ್ರಶ್ನೆ ಆ ಕಿವಿಗೆ ಬಿತ್ತಲ್ಲ ಆ ವಾಕ್ಯ ಅಲ್ವರ. ಆ ಸರ್ಪದ ಮಾತನ್ನು ಕೇಳಿಸ್ಕೊಂಡು ಅವಳು ಪಾಪ ಮಾಡಿದ್ಲು. ಅವಳ ಮಾತನ್ನು ಆದಾಮನು ತನ್ನ ಕಿವಿಯಿಂದ ಕೇಳಿಸ್ಕೊಂಡು ಆತನು ತಪ್ಪು ಮಾಡ್ದ. ಎಲ್ಲ ಸ್ಟಾರ್ಟ್ ಆಗಿದೆ ಯಾವುದರಿಂದ? ಕಿವಿಯಿಂದ ಅಂತ ನಾವು ನೋಡ್ಬೋದು ಅಲ್ವರ ಸಹೋದರ ಸಹೋದರಿ. ಸೊ ಹಾಗಾಗಿ ಜನಗಳು ಯಾವಾಗ ಸೈತಾನನ ಮಾತುಗಳಿಗೆ ಕಿವಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ದೇವರ ಶಬ್ದವನ್ನು ಕೇಳಿಸ್ಕೊಡೋದು ನಿಲ್ಲಿಸ್ಬಿಟ್ರು. ದೇವರ ಶಬ್ದ ಕೇಳಿಸ್ಲಿಲ್ಲ, ಯಾಕಂದರೆ ಅವ್ರು ದೇವ್ರ ಮಾತು ಕೇಳಲಿಲ್ವಲ್ಲ. ದೇವರ ಹಣ್ಣು ತಿನ್ನಬೇಡ ಅಂದರು, ತಿಂದಾಗ ಅವ್ರು ದೇವ್ರ ಮಾತಿಗೆ ಕಿವಿ ಮುಚ್ಕೊಂಡ್ರು. ಅಲ್ಲಿಂದ ಸೈತಾನೇ ಅವರನ್ನು ನಡೆಸ್ತಿದ್ದಾನೆ. ಹಾಗೆ ಲೋಕ ಕೂಡ ಎಲ್ಲ ಪಾಪದಲ್ಲಿ ಇರುವಂಥ ಲೋಕದ ಸರ್ವ ಜನಾಂಗಗಳು ಸೈತಾನನ ಸುಳ್ಳಾದಂಥ ಮಾತುಗಳಿಗೆ ಕಿವಿ ಕೊಡ್ತಿದ್ದಾರೆ. ದೇವರ ಮಾತುಗಳು ಅವರ ಕಿವಿಗೆ ಹಾಕ್ಕೊಳ್ಳೋದಿಲ್ಲ. ಅವರಿಗೆ ಕೇಳಿಸಿದಂತೆ ನಾನಾ ವಿಧವಾದಂಥ ರೀತಿಯಲ್ಲಿ ಸೈತಾನನು ಅವರ ಕಿವಿಗಳನ್ನು ತುಂಬಿಸಿದ್ದಾನೆ ಅನ್ನೋದನ್ನ ನಾವು ನೋಡ್ಬೋದು. ಅದರಿಂದ ಭಾಳಷ್ಟು ಜನ ಕಿವಿ ಇದ್ದರೂ ಕೇಳಿಸೋದಿಲ್ಲ, ಅಂದರೆ ದೇವರ ವಾಕ್ಯ ಕೇಳಿಸೋದಿಲ್ಲ. ಇದು ಹೆಂಗೆ ಅಂದರೆ ಭಾಳ ಶಬ್ದ ಆಗ್ತಿರುವಾಗ ಯಾವುದೋ ಸಣ್ಣಗೆ ಯಾರನ್ನ ಮಾತಾಡ್ತಿದ್ರೆ ಕೇಳಿಸುತ್ತಾ? ಇಲ್ಲ. ಹಂಗೆ ಈ ಲೋಕದ ಒಂದು ವಿಚಾರಗಳು ಅಷ್ಟು ಕ್ರೌಡೆಡ್ ಆಗಿಬಿಟ್ಟಿದೆ, ಅವರ ಕಿವಿಗಳು ದೇವರ ವಾಕ್ಯವನ್ನು ಸ್ವರವನ್ನು ಕೇಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಇದನ್ನು ಯೆಶಾಯನಲ್ಲಿ ಬರೆದಂಥ ಒಂದು ಮಾತನ್ನ ಯೇಸು ಸ್ವಾಮಿ ಕೋಟ್ ಮಾಡಿ ಆ ಜನಗಳ ಬಗ್ಗೆ ಹೇಳ್ತಾರೆ ನೋಡಿ. ಮತ್ತಾಯ 13ನೇ ಅಧ್ಯಾಯ 14-15. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿ ಇದ್ದು ಕೇಳಿದರೂ ತಿಳುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ನೋಡಿದ್ರ, ಕಿವಿ ಇದ್ದರೂ ಕೇಳೋದು ತಿಳ್ಕೊಳ್ಳೋದಿಲ್ಲ. ಹಿಂಗೆ ಅಂದರೆ ಇನ್ನೊಂದು ಕೆಲವು ವರ್ಷದಲ್ಲಿ ಹೇಳ್ತಾರೆ, ಕಿವಿ ಇದ್ದು ಕಿವರಾಗಿದ್ದಾರೆ ಅಲ್ವಾ. ಕಿವಿಗಳಿದೆ, ಬೇರೆ ಸೌಂಡ್ ಕೇಳಿಸುತ್ತೆ, ಆದರೆ ದೇವರ ಮಾತು ಕೇಳಿಸದಂತೆ ಅವರು ಕಿವರಾಗಿದ್ದಾರೆ. ಆದ್ದರಿಂದ ದೇವರು ಮೊದಲು ಮಾಡುವಂಥ ಕಾರ್ಯ ಯೇಸು ಸ್ವಾಮಿಯ ರಕ್ತದ ಮುಖಾಂತರ ಅಂದರೆ ನಮ್ಮ ಕಿವಿನ ಟಚ್ ಮಾಡ್ತಾರೆ. ಕಿವಿ ಶುದ್ಧ ಆಗಬೇಕು. ಅಶುದ್ಧವಾದದನ್ನೇ ಕೇಳಿಸ್ಕೊತಿದ್ದೀವಿ. ಲೌಕಿಕ ಮನರಂಜನೆಗಳ ಹಾಡುಗಳಾಗಲಿ, ಮ್ಯೂಸಿಕ್ ಆಗಲಿ, ಜನಗಳ ಕೆಟ್ಟ ಕೆಟ್ಟ ಮಾತುಗಳು, ಅದನ್ನೇ ಕೇಳಿಸ್ಕೊತಿದ್ದೀವಿ. ಮನುಷ್ಯರ ಬೋಧನೆಗಳೇ ಕೇಳಿಸ್ಕೊತಿದ್ದೀವಿ. ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಬೇಕಂದ್ರೆ ಯೇಸು ಸ್ವಾಮಿಯ ರಕ್ತ ನಮ್ಮ ಕಿವಿಯನ್ನು ತಾಕಬೇಕು. ಆ ರೀತಿ ಆದವರೇ ಆತನ ಶಬ್ದವನ್ನು ಕೇಳಿಸ್ಕೊಳ್ಳೋಕ್ಕಾಗ್ತದೆ. ಆ ರೀತಿ ಮಾಡ್ತಾರೆ, ಆ ರೀತಿ ನಮ್ಮ ಕಿವಿಗಳನ್ನು ಕೇಳಿಸ್ಕೊಳ್ಳುವ ಹಾಗೆ ಮಾಡಿದ್ದಾರೆ ಅಂತ ನಾವು ನೆಕ್ಸ್ಟ್ ವಚನದಲ್ಲಿ ನೋಡ್ಕೊಬೋದು. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ನೋಡಿದ್ರೆ ಜನಗಳು ಕಿವಿನ ಮುಚ್ಚಿಕೊಂಡಿದ್ದಾರೆ, ಮಂದಾಗ್ಬಿಟ್ಟಿದ್ದಾರೆ. ಕೇಳಿಸ್ಕೊಂಡು ಅವರು ಸ್ವಸ್ಥತೆಯನ್ನು ಪಡೆಕೊಳ್ಳದ ಹಾಗೆ ಅವ್ರನ್ನ ಸೈತಾನ್ ಮಾಡಿಟ್ಬಿಟ್ಟಿದ್ದಾನೆ ಅಂತ. ಅಂಥವರಿಗೆ ದೇವರು ಕಿವಿನ ಮುಟ್ಟಿ ಅದನ್ನು ಸಿರಿಪಡಿಸ್ತಾರೆ ನೋಡಿ. 16ನೇ ವಚನ. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ. ನೋಡಿದ್ರ, ಆದುದರಿಂದ ನೀವು ಧನ್ಯರು. ನೋಡಿದ್ರ, ನೀವು ಧನ್ಯರು. ಅವ್ರ ಶಿಷ್ಯರಿಗೆ ಹೇಳಿದ್ದು, ನಿಮ್ಮ ಕಿವಿ ಕೇಳುತ್ತದೆ, ನಿಮ್ಮ ಕಣ್ಣು ನೋಡುತ್ತದೆ. ಹಂಗೆ ಮಾಡಿದವ್ದು ಯಾರು? ದೇವರೇ. ದೇವರು ನಮ್ಮ ಕಿವಿಗಳನ್ನು ಕೇಳುವಂತೆ ಮಾಡಿದ್ದಾನೆ. ಆದ್ದರಿಂದ ನಾವು ಧನ್ಯರಾಗಿದ್ದೇವೆ. ಸಹೋದರ ಸಹೋದರಿ, ನಾವೆಲ್ಲ ಇವತ್ತು ಎಷ್ಟು ಧನ್ಯರಾಗಿದ್ದು ದೇವರ ವಾಕ್ಯ ಕೇಳಿಸ್ಕೊತಿದ್ದೇವೆ. ಇದೇ ಸಮಯದಲ್ಲಿ ಈ 31ನೇ ತಾರೀಕು ಡಿಸೆಂಬರು
ಕಡೆಯಲ್ಲಿ ಲೋಕದ ಜನಗಳು ಏನು ಮಾಡ್ತಿರ್ತಾರೆ, ಅದೇ ಸಮಯದಲ್ಲಿ ಟಿ ವಿಗಳು ಹಾಕ್ಕೊಂಡು ಕೇಳಿಸ್ಕೊತಿರ್ತಾರೆ. ಬೇರೆ ಬೇರೆ ಮನೋರಂಜನೆ, ಫೂಲಿಶಾಗಿ ಮಾತಾಡುವಂಥ ಲೌಕಿಕವಾದಂಥ ತಮಾಷೆಗಳು ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ. ಎಷ್ಟೋ ಜನ ದೊಡ್ಡ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಆಡುವಂಥದ್ದು ಇದೇ ಕೇಳಿಸ್ಕೊತಿದ್ದಾರೆ ಹೊರತು ಆ ಒಂದು ಸೌಂಡೇ ಅವರ ಕಿವಿನಲ್ಲಿದೆ. ಆದರೆ ನಮ್ಮ ಕಿವಿಗಳು ಆ ಒಂದು ಕಡೆಯ ನಿಮಿಷಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಬಂದು ಅವರ ಇಂಪಾದ ವಾಕ್ಯವನ್ನು ಕೇಳಿಸ್ಕೊಳ್ಳುವಂತೆ ದೇವರು ನಮ್ಮ ಕಿವಿಗಳನ್ನು ತೆರೆದಿದ್ದಾನೆ ಅಂದರೆ ನಾವು ನಿಜವಾಗ್ಲೂ ಎಷ್ಟು ಭಾಗ್ಯವಂತರಾಗಿದ್ದೇವೆ, ಧನ್ಯರಾಗಿದ್ದೇವೆ ಸಹೋದರ ಸಹೋದರಿ. ಸೊ ಯಾಕಂದರೆ ಕಿವಿಲಿ ವಾಕ್ಯನ ಕೇಳಿಸ್ಕೊಂಡಾಗಲೇ ನಂಬಿಕೆ ಬರ್ತದೆ. ಕೇಳಿಸ್ಕೊತಾ ಇದ್ದರೆ ನಂಬಿಕೆ ಬರ್ತದೆ, ನಿರೀಕ್ಷೆ ಬರ್ತದೆ. ಎಲ್ಲ ಬರಬೇಕಂದ್ರೆ, ನಮ್ಮಲ್ಲಿ ನಂಬಿಕೆ ಉಡಬೇಕಂದ್ರೆ ಕಿವಿಯಿಂದ ಫಸ್ಟ್ ಕೇಳಿಸ್ಕೊಬೇಕು. ಅದರಿಂದ ಕಿವಿ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ರೋಮ 10:17 ಹೇಳ್ತಾರೆ ನೋಡಿ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆ ನಂಬಿಕೆ ಆಧಾರ ಯಾವುದು? ಸಾರಿದ ವಾಕ್ಯ ಕಿವಿ ನಾವು ಕೇಳಿಸ್ಕೊಬೇಕು. ಇಂಗ್ಲೀಷಲ್ಲಿ ಚೆನ್ನಾಗಿ ಹೇಳ್ತಾರೆ, ಫೇತ್ ಕಮತ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್ ಅಂತ. ಇದನ್ನೇ ನ್ಯೂ ಟ್ರಾನ್ಸ್ಲೇಷನ್ನಲ್ಲಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಂಬಿಕೆಯು ಸಂದೇಶವನ್ನು ಕೇಳುವುದರಿಂದ ಬರುತ್ತದೆ ಅಂತ ಹೇಳ್ತಾರೆ ನೋಡಿ. ನಂಬಿಕೆ ಹೆಂಗೆ ಬರ್ತದೆ? ಸಂದೇಶವನ್ನು ಕೇಳುವುದರಿಂದ. ಆ ಕಿವಿನ ದೇವರು ಟಚ್ ಮಾಡಿದ್ರಂದರೆ, ನಾವು ಕೇಳುವಂತೆ ಮಾಡಿದ್ರು, ಅದನ್ನು ನಾವು ಕೇಳಿಸ್ಕೊಂಡು ನಮ್ಮಲ್ಲಿ ನಂಬಿಕೆ ಉಂಟಾಯಿತು. ನಾವು ನಂಬಿದ್ವಿ ಅಂದರೆ ನಾವು ರಕ್ಷಣೆ ಹೊಂದ್ಬೋದು. ಆದ್ದರಿಂದ ಎಷ್ಟು ಚೆನ್ನಾಗಿ ನಾವು ಇಲ್ಲಿ ನೋಡ್ತೀವಿ. ಅಂದರೆ ಭಾಳ ಜನ ಕಿವಿ ಕೊಡೋದಿಲ್ಲ, ಅವರೇ ಮಾತಾಡ್ತಾ ಇರ್ತಾರೆ. ಕೆಲವರು ತುಂಬ ಜ್ಞಾನಿಗಳು ಅಂದ್ಕೊಂಬಿಡ್ತಾರೆ. ಅವರು ನಾವು ಏನನ್ನು ಹೇಳ್ಬೇಕಂದ್ರೆ ಕೇಳಿಸ್ಕೊಡೋದೇ ಇಲ್ಲ. ದೇವರ ವಾಕ್ಯವನ್ನು ಅವ್ರಿಗೆ ಗೊತ್ತಿರೋದನ್ನೇ ಹೇಳ್ತಾ ಇರ್ತಾರೆ. ನಂತರ ಒಬ್ಬರು ಯುವಕ ಕರ್ಕೊಂಬಂದರು, ಅವರು ಹಿಂದೂ ಬ್ಯಾಕ್ಗ್ರೌಂಡಿಂದ ಬಂದಂಥವರು, ಭಾಳ ವರ್ಷಗಳ ಹಿಂದೆ. ಆತನು ಬಂದಾಗ ಆತನೇ ಮಾತಾಡೋರು. ನಾವು ಮಾತಾಡ್ಲಿಕ್ಕೆ ಇದು ಮಾಡಿದ್ರೆ ಒಂದು ವಿಷಯ ಹೇಳಿದ್ರೆ ಆತನು ಇನ್ನೂ 10 ವರ್ಷ ಮಾತಾಡೋರು. ಆಗ ನಾನು ಏನೂ ಅವ್ರಿಗೆ ಹೇಳಲಿಕ್ಕಾಗಿಲ್ಲ. ಆದಮೇಲೆ ಒಂದು ದಿವಸ ಕುಡಿಸ್ಕೊಂಡು ಹೇಳಿದೆ, ನಾನು ಹೇಳೋದನ್ನ ಫುಲ್ಲಾಗಿ ಕೇಳಿಸ್ಕೊಳ್ಳಿ ನೀವು ಅಂತ ಹೇಳಿ ಅವರು ಕ್ವೈಟ್ ಮಾಡಿಸಿ ಆಮೇಲೆ ವಾಕ್ಯಗಳನ್ನು ಒಂದೊಂದೇ ಹೇಳ್ತಾ ಇರುವಾಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿ ಅವರು ಯೇಸು ಸ್ವಾಮಿನ ಅಂಗೀಕರಿಸಿದ್ರು. ಅದರಿಂದ ಫಸ್ಟು ನಾವು ಕೇಳಿಸ್ಕೊಬೇಕು, ಕೇಳಿಸುವಂಥ ಕಿವಿ ಇರಬೇಕು. ಕೆಲವ್ರ ಹತ್ರ ಮಾತಾಡೋದು ಭಾಳ ಕಷ್ಟ ಇದೆ. ಯಾಕಂದರೆ ನಾವು ಮಾತಾಡ್ತೀವಿ, ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಅವ್ರು ಏನೋ ಹೇಳ್ಬಿಟ್ಟಿರ್ತಾರೆ, ನಾವು ಅದನ್ನು ಫಿನಿಷ್ ಮಾಡೋಕ್ಕೂ ಬಿಡೋದಿಲ್ಲ ಅಲ್ಲವ್ರ. ಫೋನ್ ಕಾನ್ವರ್ಸೇಷನ್ನಲ್ಲೆಲ್ಲ ಕೆಲವರು ವಯಸ್ಸಾದವ್ರ ಹತ್ರ ಮಾತಾಡ್ಬೇಕಂದ್ರೆ ಭಾಳ ಕಷ್ಟ ಇದೆ. ಅವ್ರ ಹತ್ರ ಒಂದು ಮಾತು ಫಿನಿಷ್ ಮಾಡೋಕ್ಕೂ ಬಿಡೋದಿಲ್ಲ. ಅದರಿಂದ ಕೇಳುವಂಥವ್ರಾಗಿರಬೇಕು. ಕೇಳುವಂಥ ಕಿವಿ ಉಳ್ಳವರಿದ್ದರೆ ಅನೇಕ ವಿಷಯಗಳನ್ನ ಮಾತಾಡ್ಬೋದು. ಇವತ್ತು ಕೂಡ ನಾನು ಇಷ್ಟು ನಿಮ್ಮೆಲ್ಲ ಮಧ್ಯದಲ್ಲಿ ಮಾತಾಡ್ತೀನಿ, ಇಷ್ಟು ಗಂಟೆ ಸಮಯ ಕೂಡ ಮಾತಾಡ್ತೀನಿ ಅಂದರೆ ನೀವು ಕಿವಿ ಉಳ್ಳವರಾಗಿದ್ದೀರಾ. ನಿಮ್ಮ ಕಿವಿ ಯೇಸು ಸ್ವಾಮಿಯ ರಕ್ತ ಹಚ್ಚಲ್ಪಟ್ಟಿರೋದ್ರಿಂದ, ನಿಮಗೆ ಆ ವಾಕ್ಯದ ಮೇಲೆ ಒಂದು ಆಸೆ ಇರೋದ್ರಿಂದ ನಾನೀಗ ಮಾತನಾಡೋಕ್ಕಾಗುತ್ತದೆ. ಕೇಳುವವರಿಲ್ಲದಿದೆ ಮಾತನಾಡುವುದು ಎಲ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಸಭೆಯಲ್ಲಿ ನಿಜವಾಗ್ಲೂ ಭಾಳ ಸಂತೋಷ ಪಡಬೇಕು. ದೇವರ ವಾಕ್ಯವನ್ನು ಭಾಳ ಪ್ರೀತಿ ಮಾಡುವಂಥವ್ರು ಇದ್ದೀರಾ. ಎಷ್ಟು 1 hour, 1.5 hour, 2 hours ಕೂಡ ನಾನು ಮಾತಾಡಿದ್ದೀನಿ. ಆದರೂ ಆ ವಾಕ್ಯನ ಸಂತೋಷವಾಗಿ ಕೇಳುವಂಥವರಾಗಿರೋದ್ರಿಂದ ಎಷ್ಟು ನೀವು ಧನ್ಯರಾಗಿದ್ದೀರಾ. ವಾಕ್ಯ ಸಿಗ್ತದೆ, ಅದೇ ರೀತಿ ಹೇಳುವಂಥ ಒಂದು ಭಾಗ್ಯ ಕೂಡ ನಮಗೆ ಸಿಕ್ಕುವಂಥದ್ದಾಗಿದೆ. ಅದರಿಂದ ದೇವರ ಮಾತುಗಳಿಗೆ ನಾವು ಕಿವಿ ಕೊಡುವಂಥವರಾಗಿರಬೇಕು. ಅದೇ ಮೊದಲನೇದು ಇಯರ್ ಗೇಟ್ ಅಂತ ನಾವು ನೋಡ್ತೀವಿ. ಅದನ್ನು ಹೇಳೋದು ಭಾಳ ಸಭೆಗಳಲ್ಲಿ ಕೂಡ ಈ ವಿಷಯದಲ್ಲಿ ಕಲ್ತ್ಕೊಳ್ಬೇಕಾಗಿರೋದು ಉಂಟು. ಯಾಕಂದರೆ ಭಾಳ ಜನ ಸಭೆಗಳು ಹೋಗ್ತಾರಲ್ಲ, ಅಲ್ಲಿ ಜಾಸ್ತಿ ಅವರು ಕಿರ್ಚಾಟನೇ ಇರ್ತದೆ. ಅವರು ಪ್ರೈಸ್ ಅಂತ ಹೇಳ್ಬಿಟ್ಟು ಗಂಟೆಗಟ್ಟಲೆ ಹೇಳ್ತಾನೆ ಇರ್ತಾರೆ. ವಾಕ್ಯ ಹೇಳುವಂಥ ಸಂದರ್ಭದಲ್ಲಿ ಟಯರ್ಡ್ ಆಗಿಬಿಡ್ತಾರೆ, ಅವರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ನಾವು ಸಭೆಗೆ ಹೋಗುವುದು ದೇವರ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕಾಗಿ ಅಲ್ವರ. ಆವಾಗ ಕ್ವೈಟಾಗಿರಬೇಕು, ಕೇಳಿಸ್ಕೊಳ್ಳುವಂತೆ ನಾವು ಕಿವಿ ಕೊಡಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಸಂಗಿ 5:1-2. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ನೋಡಿದ್ರ, ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ನೋಡಿದ್ರ, ಕಿವಿ ಕೊಡುವುದು ಲೇಸು. ನೀವೇನೋ ಬಲಿ ಕೊಡೋದು, ಈಗ ಸ್ತೋತ್ರ ಬಲಿ ಅಂದ್ಕೊಂಡು ಕಿರ್ಚಾಡ್ತಾನೇ ಇರ್ತಾರೆ. ಒಬ್ಬರು ಲೀಡ್ ಮಾಡ್ತಾರೆ, ಆಮೇಲೆ ಎಲ್ಲ ಎಷ್ಟೊಂದು ಹಾಡುಗಳು ಆಡಿ ಇನ್ನೊಬ್ರು ಬಂದು ಇನ್ನೂ ತಿರ್ಗಾ ಅವರು ಸ್ಟಾರ್ಟ್ ಮಾಡ್ತಾರೆ. ಬರೀ ಹಾಡು ಸ್ತೋತ್ರ ಬಲಿ ಅಂತೇಳಿ. ಮೂಢರ ಬಲಿ ಕೊಡುವುದಕ್ಕಿಂತ ಕಿವಿ ಕೊಡುವುದೇ ಲೇಸು ಅಂತಾರೆ ಅಲ್ವರ.
ಆಡಿದ್ನೇ ಆಡೋದು, ರಿಪೀಟ್ ಮಾಡೋದು, ಕೋರಸ್ನ ಅದನ್ನೇ ಮಾಡ್ಕೊಂಡಿದ್ದಾರೆ ಹೊರತು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಹೆಚ್ಚಾಗಿ ನಾವು ಸಮಯ ಕೊಡಬೇಕಾಗಿದೆ. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಆಮೇಲೆ ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ನೋಡಿದ್ರ, ನಿನ್ನ ಮಾತು ಕೊಂಚಾಗಿರಲಿ, ಕಿವಿಯಲ್ಲಿ ಕೇಳಿಸ್ಕೊಳ್ಳೋದು ಹೆಚ್ಚಾಗಿರಲಿ. ಅದಕ್ಕೆ ದೇವರು ನಮ್ಗೆ 2 ಕಿವಿ ಕೊಟ್ಟಿದ್ದಾರೆ ಅಲ್ವರ, 1 ಬಾಯಿ ಕೊಟ್ಟಿದ್ದಾರೆ. ಅಂದರೆ ಮಾತಾಡೋದಕ್ಕಿಂತ 2ರಷ್ಟು ಏನು ಮಾಡುವ, ಕೇಳಿಸ್ಕೊ ಅಂತ. ಅದರಿಂದ ನಾವು ಕೇಳಿಸ್ಕೊಳ್ಳೋರಾಗಿರೋ ಅದನ್ನ ಸಭೆಗೆ ಬಂದಾಗ ಕ್ವೈಟ್ ಆಗಿರ್ಬೇಕು. ನಮ್ಮ ಸಭೆಯಲ್ಲಿ ಅದು ಫಾಲೋ ಮಾಡ್ತೀವಿ. ಯಾರೂ ಮಾತಾಡೋದಿಲ್ಲ, ಏನು ಸೌಂಡ್ ಆಗೋದಿಲ್ಲ, ಯಾವ ಥರ ಒಂದು ಶಬ್ದನೂ ಇರೋದಿಲ್ಲ, ಕ್ವೈಟ್ ಆಗಿರ್ತದೆ. ಆಗ ಬಂದು ಕ್ವೈಟಾಗಿ ನಾವು ಆ ವಾರವಾದ ದೇವರು ನಡೆಸಿದ್ದೆಲ್ಲ ನಾವು ಜ್ಞಾಪಕ ಮಾಡಿ ದೇವ್ರಿಗೆ ಸ್ತೋತ್ರ ಮಾಡಲಿಕ್ಕಾಗ್ತದೆ. ದೇವ್ರ ಹತ್ರ ಪ್ರಾರ್ಥನೆಗಾಗಿ ನಮ್ಮನ್ನು ಸಿದ್ಧಪಡಿಸ್ಕೋಬೋದು. ಆಮೇಲೆ ಒಂದು ಇಂಪಾದ ಹಾಡು ಆಡುವಾಗ ನಮ್ಮ ಮನಸ್ಸೆಲ್ಲ ದೇವರ ವಾಕ್ಯದ ಕಡೆಗೆ ತಿರುಗ್ತದೆ. ಪ್ರಾರ್ಥನೆ ಮಾಡುವಾಗ ನಾವು ಅಲರ್ಟಾಗಿರ್ಬೋದು. ಆಮೇಲೆ ವಾಕ್ಯ ಪರಿಚಯ ಆಗುವಾಗ ಕ್ವೈಟ್ನೆಸ್, ನಮ್ಮ ಸಭೆಯಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. ಯಾರೂ ಮಾತಾಡೋದಿಲ್ಲ, ಅಲ್ಲಿ ಮಧ್ಯದಲ್ಲಿ ಒಂದು ಸೌಂಡು ಮಾಡೋದಿಲ್ಲ. ಯಾಕಂದ್ರೆ ಎಲ್ಲ ಗಮನಿಸ್ತಾ ಇರ್ತಾರೆ, ಆ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಕೊಟ್ಟಿರ್ತಾರೆ. ಆದರೆ ಎಷ್ಟು ದೊಡ್ಡ ಆಶೀರ್ವಾದ ಅಲ್ವರ. ವಾಕ್ಯನ ಎಷ್ಟು ವಿಷಯಗಳು ನಾವು ತಿಳ್ಕೊಬೋದು ಆ ರೀತಿ ಇದ್ದವರಾಗಿದ್ದರೆ. ಸಹೋದರ ಸಹೋದರಿ, ಹಂಗೆ ನಾವು ಇರಬೇಕನ್ನೋದನ್ನ ನಾವು ಕಲ್ತ್ಕೊಳ್ಬೇಕು. ಮತ್ತು ಯಾಕೋಬು 1:19 ಏನು ಹೇಳ್ತಾರೆ ನೋಡಿ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ. ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಕೋಪಕ್ಕೆ ನಿಧಾನ ಮಾಡ್ಬೇಕು, ಅದೆಲ್ಲರಿಗೂ ಗೊತ್ತಿರದೆ. ಮಾತಾಡೋದಕ್ಕೂ ನಿಧಾನ ಮಾಡ್ರಿ, ಕೇಳುವುದಕ್ಕೆ ತೀವ್ರವಾಗಿರ್ರಿ. ಬಿ ಕ್ವಿಕ್ ಟು ಹಿಯರ್ ಆ್ಯಂಡ್ ಸ್ಲೋ ಟು ಸ್ಪೀಕ್. ಅಂದಾಗ ಕೇಳಿಸ್ಕೊಳ್ಬೇಕು, ಚೆನ್ನಾಗಿ ಕೇಳಿಸ್ಕೊಬೇಕು. ಒಂದು ಪ್ರಶ್ನೆನ ಫುಲ್ಲಾಗಿ ಕೇಳಿಸ್ಕೊಂಡ್ರೆ ಆನ್ಸರ್ ಮಾಡೋನು ಮೂಢ ಅಂತ ಇದೆ ಬೈಬಲಲ್ಲಿ. ಅದರಿಂದ ಕೆಲವರು ಆರ್ಗ್ಯುಮೆಂಟೇ ಕೇಳಿಸ್ಕೊಳ್ಳೋ ಮಧ್ಯದಲ್ಲಿ ಅವರು ಒಂದು ಕನ್ಕ್ಲೂಷನ್ನ ಕೊಡ್ತಾ ಇರ್ತಾರೆ. ಆ ರೀತಿ ಇರಬಾರ್ದು ಅನ್ನೋದನ್ನ ನಾವು ನೋಡ್ಬೋದು. ಆಮೇಲೆ ನಾವು ಕರ್ತನ ವಾಕ್ಯಕ್ಕೆ ಕಿವಿ ಕೊಡಲಿಲ್ಲ ಅಂದ್ಕೊಳ್ಳಿ, ಆಗ ನಮಗೆ ಆತನು ಕಿವಿ ಕೊಡುವುದಿಲ್ಲ. ನಾವು ಆತನ ವಾಕ್ಯವನ್ನು ಕೇಳೋದಕ್ಕೆ ನಮ್ಮ ಕಿವಿ ಕೊಟ್ಟು ಗಮನಿಸಿ ಕೇಳುವರಾದರೆ ನಮ್ಮ ಪ್ರಾರ್ಥನೆನ ಆತನ ಕೇಳ್ತಾನಂತೆ. ನೋಡಿದ್ರೆ ಎಷ್ಟು ಮುಖ್ಯ ನೋಡಿ. 428:9 ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ನೋಡಿ, ದೇವರಿಗೆ ಅಸಹ್ಯ ಅಂತ ಮಾಡಿದ್ರೆ ಪ್ರಾರ್ಥನೆ ಇಷ್ಟ ಇಲ್ಲ. ನಾನು ಹೇಳುವಾಗ ನೀನು ಕೇಳಿಸ್ಕೊಂಡಿಲ್ಲ, ಧರ್ಮೋಪದೇಶ ಆಗುವಾಗ ನೀನು ಏನೋ ಮಾಡ್ಕೊಂಡಿದ್ಯಾ, ನಾನು ಯಾಕೆ ನೀನು ಪ್ರಾರ್ಥನೆ ಕೇಳಲಿ ಅಂದ್ಬಿಡ್ತಾರೆ. ನೋಡ್ತಾರ, ಅದನ್ನೇ ಜಕರಿಯ 7:11 ಓದುವಾಗ ಕೂಡ ನೋಡ್ಬೋದು. ನಿಮ್ಮ ಪಿತೃಗಳಾದರೂ ಗಮನಿಸಲೊಲ್ಲದೆ ಹೆಗಲು ಕೊಡದೆ ಹೋದರು, ಕೇಳಬಾರದೆಂದು ಕಿವಿ ಮಂದ ಮಾಡಿಕೊಂಡರು. ಕಿವಿ ಮಂದ, ನಿಮ್ಮ ಪಿತೃಗಳು ಹಂಗೆ ಮಾಡ್ಕೊಂಡು ಹಾಳಾದ್ರು ಅಂತಾರೆ ನೋಡಿ. ಆಮೇಲೆ ಧರ್ಮೋಪದೇಶವನ್ನು ಸೇನಾಧೀಶ್ವರ ಯೆಹೋವನು ಪೂರ್ವಕಾಲದ ಪ್ರವಾದಿಗಳ ಮೂಲಕ ತನ್ನ ಆತ್ಮನಿಂದ ಹೇಳಿಸಿದ ಮಾತುಗಳನ್ನು ಕೇಳಬಾರದೆಂದು ತಮ್ಮ ಹೃದಯಗಳನ್ನು ವಜ್ರದಷ್ಟು ಕಠಿಣಪಡಿಸಿಕೊಂಡರು. ಆದ ಕಾರಣ ಸೇನಾಧೀಶ್ವರ ಯೆಹೋವನಿಂದ ಅತಿ ರೌದ್ರವು ಅವರ ಮೇಲೆ ಬಿತ್ತು. ಅವ್ರ ಮೇಲೆ ಅಷ್ಟು ಕೋಪ ಬಂತು. ಯಾಕೆ? ಪ್ರವಾದನೆ ವಚನಗಳನ್ನು ಹೇಳ್ತಿದ್ರೆ ಅವ್ರು ಕಿವಿ ಮುಚ್ಕೊಂಡ್ರು. ಅದರಿಂದ ಸಭೆನೆಲ್ಲ ದೇವರ ವಾಕ್ಯ ಪರಿಚಯ ಆಗುವಾಗ, ಪ್ರಸಂಗ ಆಗುವಾಗ ಕ್ವೈಟಾಗಿ ಕೇಳಿಸ್ಕೊಬೇಕು. ಭಾಳ ಜನ ಅಲ್ಲಿ ಡೈವರ್ಟ್ ಆಗಬಾರ್ದು. ಯಾರೋ ಅಲ್ಲಿ ಮಕ್ಕಳೇನೋ ಇದು ಮಾಡ್ತಾರೆ, ಅವ್ರು ನೋಡ್ಕೊಳ್ಳೋದು, ಅವ್ರನ್ನ ಮಾತಾಡ್ಸೋದು, ಇಲ್ಲಿ ಪಕ್ಕದಲ್ಲಿ ಗುಸು ಗುಸು ಅಂತ ಏನೇನೋ ಮಾತಾಡೋದು ಅಲ್ವರ, ಡೈವರ್ಟ್ ಆಗೋದು ಮಾಡಿದ್ರೆ ಖಂಡಿತ ದೇವರ ರೌದ್ರ ಕೋಪನೇ ಬರ್ತದೆ ನಮಗೆ. ನನಗೆ ಗೊತ್ತಾಯಿತು, ಸಭೆಯಲ್ಲಿ ಹಿಂದೆ ಕೂತಿರೋರು ಸರ್ಮೇನ್ ಆಗುವಾಗ, ಅಂದರೆ ನಾನು ಮಾತಾಡುವಾಗಲ್ಲ, ಇನ್ನೊಂದು ಸಹೋದರ ಮಾತಾಡ್ತಾಯಿದ್ರಂತೆ. ಆಗ ಸ್ವಲ್ಪ ಏನೋ ಡಲ್ ಆಗಿತ್ತು ಅಂದ್ಬಿಟ್ಟು ಅವರು ಫೋನ್ ತೆಗೆದ್ಬಿಟ್ಟು ವಿಡಿಯೋ ಗೇಮ್ ಆಡ್ತಿದ್ದಾರಂತೆ, ಕ್ರಿಕೆಟ್ ಆಡ್ತಿದ್ದಾರಂತೆ. ಅದನ್ನ ಇನ್ನೊಂದು ಸಹೋದರ ನೋಡಿ ಹೇಳಿದ್ರು ನನಗೆ, ಹೀಗೆಲ್ಲ ಮಾಡ್ಬೋದಾ? ಹಾಗಿದ್ರೆ ಹಂಗೆ ಮಾಡಿದ್ರೆ ದೇವ್ರು ನೀವು ಪ್ರಾರ್ಥನೆ ಮಾಡುವಾಗ ಕೇಳಿಸ್ಕೊಡೋದಿಲ್ಲ. ದೇವರ ವಾಕ್ಯ ಅದು ಯಾರೇ ಹೇಳಿದ್ರು ನಾವು ಗಮನವಾಗಿಟ್ಟರೆ ನಮಗೆ ಎಷ್ಟು ಆಶೀರ್ವಾದ ಆಗಿರ್ತದೆ. ಕೆಲವ್ರು ಮಾತಾಡುವಾಗ ಸ್ವಲ್ಪ ಅವರು ಲಾಂಗ್ ಆಗಿರ್ತದೆ, ಬೋರಿಂಗ್ ಆಗಿರ್ಬೋದು, ಆದರೆ ಅವ್ರು ಹೇಳುವಂಥ ದೇವರ ವಾಕ್ಯಕ್ಕೆ ನಾವು ಕಿವಿ ಕೊಡಬೇಕು. ಸೋದರ ಆಗಲೇ ನಾವು ದೇವರು ನಮ್ಮ ಪ್ರಾರ್ಥನೆನ ಕೇಳುವಂಥವರಾಗಿರ್ತಾರೆ. 13ನೇ ವಚನ. ಆಗ ಸೇನಾಧೀಶ್ವರ ಯೆಹೋವನು ಇಂತೆಂದನು, ನಾನು ಕೂಗಿದರೂ ಅವರು ಹೇಗೆ ಕೇಳಲಿಲ್ಲವೋ ಹಾಗೆ ಅವರು ಕೂಗಿದರೂ ನಾನು ಕೇಳುವುದಿಲ್ಲ. ಕೂಗಾಡ್ರಿ, ಕಿರ್ಚಾಡ್ರಿ, ದೇವರು ಕೇಳುವುದಿಲ್ಲ. ಸಹೋದರಿ, ನೆಕ್ಸ್ಟ್
ಕೆಲವು ದಿವಸಗಳ ಹಿಂದೆ ಒಂದು ಸಹೋದರಿ ನನಗೆ ಫೋನ್ ಮಾಡಿ ಭಾಳ ಹತ್ಕೊಂಡು ಕಾಪಾಡ್ರಿ, ನನ್ನ ಮಗುನ ಕಾಪಾಡ್ರಿ ಅಂತ ಭಾಳ ಅವರು ಪ್ರಾರ್ಥನೆ ಮಾಡಿ ಹೇಳಿದ್ರು, ಅಳ್ತಾ ಕೇಳಿದ್ರು. ನಾನು ಪ್ರಾರ್ಥನೆ ಮಾಡಿದೆ, ಆದರೆ ದೇವರು ಕೇಳಲಿಲ್ಲ, ಆ ಮಗು ಸತ್ತೇ ಹೋಯ್ತು. ಯಾಕೆ ಅಂತೀರ? ಅದೇ ಒಂದು ಸಹೋದರಿಗೆ ಎಷ್ಟು ಜನ ವಾಕ್ಯಗಳನ್ನ ಹೇಳಿ ನೀನು ಕೇಳಿಸ್ಕೊ ಅಂತ ಎಷ್ಟು ಒಂದು ಅಡ್ವೈಸ್ ಮಾಡಿದ್ರು, ಆಗ ಕೇಳಿಸ್ಕೊಳ್ಳಿಲ್ಲ ಅವರು ಸಭೆ ಕಡೆಗೆ ಬರೋದೇ ನಿಲ್ಲಿಸ್ಬಿಟ್ರು. ಅವರು ಈ ಥರ ಒಂದು ಅವರ ಕಷ್ಟದ ಕಾಲದಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಿ ಕಾಪಾಡಿ ಅಂದರೆ ನಾವು ಮಾಡಿದ್ರೆ ದೇವ್ರು ಕೇಳಿಸ್ಕೊಳ್ಳಿಲ್ವೇ? ಅದರಿಂದ ಸಹೋದರ ಸಹೋದರಿ, ದೇವರ ವಾಕ್ಯಕ್ಕೆ ನಾವು ಕಿವಿ ಕೊಡಬೇಕು, ಸಭೆಗೆ ರೆಗ್ಯುಲರಾಗಿ ಬರಬೇಕು. ಬಂದಾಗ ಇಲ್ಲಿ ಏನೋ ಮಾಡೋದು, ಎದ್ದು ಹೋಗೋದು, ಆವಾಗಲೇ ಬಾತ್ರೂಮ್ಗೆ ಹೋಗೋದು, ಓಡಾಡೋದು ಮಾಡಬಾರ್ದು, ಇನ್ನೊಬ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು. ವಾಕ್ಯವನ್ನು ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಸಹೋದರ ಸಹೋದರ. ಆಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿಸ್ಕೊತಾನೆ ಅನ್ನೋದು ಎಷ್ಟು ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ತದೆ. ಆದರೆ ಭಾಳ ಜನ ಇವಾಗ ಚರ್ಚ್ಗಳಿಗೆ ಹೋಗ್ತಾರೆ, ಕೇಳಿಸ್ಕೊತಾರೆ. ಅದು ಹೆಂಗೆ ಗೊತ್ತಾ? ಅವ್ರ ಕಿವಿ ಡಿಫೆಕ್ಟಿವ್ ಆಗಿಬಿಟ್ಟಿದೆ. ಕಿವಿ ಚೆನ್ನಾಗಿದ್ರೆ ಚೆನ್ನಾಗಿ ಕೇಳಿಸ್ಕೊಬೋದಲ್ಲ, ಕಿವಿನೇ ವಕ್ರ ಆಗಿಬಿಟ್ರೆ ಹೆಂಗಿರ್ತದೆ ನೋಡಿ. ಕೆಲವ್ರ ಕಿವಿಗಳು ಹಂಗಿದೆಯಂತೆ ನೋಡಿ. 2 ತಿಮೋತಿ 4:3-4. ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ನೋಡಿದ್ರಿ, ಕೆಲವ್ರಿಗೆ ತೀಟೆ ಕಿವಿ ಅಂತೆ. ಹಂಗಂದ್ರೆ ದೇವರ ವಾಕ್ಯ ಸ್ವಚ್ಛವಾದಂಥ ಸತ್ಯನ ಕೇಳಿಸ್ಕೊಳ್ಳೋಕೆ ಅವ್ರ ಕಿವಿ ಇಲ್ಲ. ಬೇರೆ ಬೇರೆ ಕಟ್ಟು ಕಥೆಗಳು ಹೇಳ್ತಿದ್ರೆ ಅವ್ರಿಗೆ ಅನುಕೂಲವಾದಂಥ ಬೋಧಕರನ್ನೇ ಇಟ್ಕೊಂಡ್ಬಿಟ್ಟಿದಾರಂತೆ. ಅವ್ರು ಅಂಥನ್ನೇ ಹೇಳ್ತಾ ಇರ್ತಾರೆ, ಅದು ಶಾರ್ಟಾಗಿ ಅದು ಕಥೆಗಳು ಹೇಳ್ಕೊಂಡು. ಆಮೇಲೆ ದೇವ್ರು ನಿಮ್ಮನ್ನ ಇವಾಗಲೇ ಆಶೀರ್ವಾದ ಮಾಡ್ತಾರೆ, ದೇವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನಾವೊಂದು ಸಂತೋಷಪಡಿಸುವಂಥ ಒಂದು ಬೋಧನೆಗಳನ್ನ ಕೇಳಿಸ್ಕೊಂಡು ಆ ಕಿವಿನ ಹಂಗೆ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ. ತೀಟೆ ಕಿವಿ ಉಳ್ಳ ನಿಜವಾದಂಥ ವಾಕ್ಯಗಳನ್ನ, ಆಳವಾದಂಥ ವಾಕ್ಯಗಳನ್ನ ಸ್ವಚ್ಛವಾಗಿ ಹೇಳ್ತೀವಿ ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ. ಒಂದು 10 ನಿಮಿಷ 15 ನಿಮಿಷ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅವ್ರಿಗೆ ಒಂಥರ ರೆಸ್ಟ್ಲೆಸ್ ಆಗ್ಬಿಡ್ತಾರೆ, ಎದ್ದು ಹೋಗ್ಬಿಡ್ಬೇಕಂತ. ಅದರಿಂದ ಸಭೆಗಳನ್ನ ನೋಡಿ, ಸರ್ವಿಸ್ 1 ಅವರ್ ಇದ್ರೂ ಅದ್ರಲ್ಲಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮೊಣ್ಕಾಳು ಹೊರೋದು, ಹಾಡು ಹೇಳೋದು, ಇದೇ ಹೆಚ್ಚಾಗಿರ್ತದೆ ತಪ್ಪ ವಾಕ್ಯ ಬಂದು ಭಾಳ ಕಮ್ಮಿ ಇರ್ತದೆ ಅಲ್ವರ ತೀಟೆ ಕಿವಿಗೆ. ಅದು ಕೆಲವು ವಾಕ್ಯನೂ ಲಾಂಗ್ ಹೇಳ್ತಾರೆ, ಲಾಂಗ್ ಹೇಳೋದಲ್ಲ ಇಂಥ ಕಥೆನೆ. ಅವರು ಓನ್ ಹೇಳ್ತಾ ಇರ್ತಾರೆ, ನಾನು ಇಂಥ ಕಡೆ ಹೋದೆ, ಇಂಥ ದೆವ್ವನ ಬಿಡಿಸ್ದೆ, ಇಂಥ ಕಡೆ ಹೋಗಿ ಸ್ವಸ್ಥತೆ ಮಾಡಿದೆ, ಇವರಿಗೆ ಕ್ಯಾನ್ಸರ್ ಇಲ್ಲಾಯಿತು, ಏಡ್ಸ್ ಇಲ್ಲಾಯಿತು, ಆ ಥರ ಕಥೆಗಳನ್ನ ಹೇಳ್ತಿರ್ತಾರೆ. ಅದನ್ನು ಕೇಳಿಸ್ಕೊಳ್ತಾರೆ. ವಾಕ್ಯದಲ್ಲಿ ಇರುವಂಥ ಪ್ರವಾದನೆಗಳು ನೆರವೇರಿರೋಂಥದ್ದು ಮರ್ಮಗಳು ಅಲ್ವರ. ದೇವರ ಚಿತ್ತವನ್ನು ಯಾವುದು ಸತ್ಯ ಯಾವುದು ಸುಳ್ಳನ ಒಂದು ವಿಮರ್ಶೆ ಮಾಡುವಂಥದ್ದು ಅದೆಲ್ಲ ಇರೋದಿಲ್ಲ. ಅದರಿಂದ ಆ ಥರ ಕಿವಿಗಳಿರೋರೆ ಲಾಸ್ಟ್ ಡೇಸಲ್ಲಿ ಭಾಳ ಜನ ಆಗ್ಬಿಡ್ತಾರೆ. ಅದರಿಂದ ಎಷ್ಟು ಮುಖ್ಯ, ಆತನ ರಕ್ತ ನಮ್ಮ ಕಿವಿನ ಮೊದಲು ಮುಟ್ಟಬೇಕು. ನಾವು ಸತ್ಯವನ್ನು ಕೇಳಿಸ್ಕೊಳ್ಳುವಂಥ ಕಿವಿಗಳು ಉಳ್ಳವರಾದರೆ ನಾವು ಆಗಲೇ ಎಷ್ಟು ಧನ್ಯರಂತ ನಾವು ನೋಡ್ತೀವಿ. ಅದರಿಂದ ಸಹೋದರ ಸಹೋದರಿ, ಸಭೆಗೆ ಬರುವಾಗ ಮಾತ್ರ ಅಲ್ಲ, ನಮ್ಮ ಕಿವಿ ಯಾವಾಗಲೂ ಓಪನ್ ಆಗಬೇಕು. ನಾವು ಬೆಳಗ್ಗೆ ಎದ್ದು ದೇವರು ಕೇಳಿಸ್ಕೊಬೇಕು ದೇವರ ಹತ್ರ. ದೇವರು ನನ್ನ ಹತ್ರ ಏನು ಮಾತಾಡ್ತಾರೆ, ದೇವರ ವಾಕ್ಯವನ್ನು ಓದುವಾಗ ನಾವು ಅವರ ಧ್ವನಿ ನಮ್ಮ ಹತ್ರ ದೇವರು ಮಾತಾಡ್ತಾರೆ. ವಾಕ್ಯವನ್ನು ಓದುವಾಗ ಗಾಡ್ಲಿ ಪೇರೆಂಟ್ಸ್, ನಮ್ಮಲ್ಲಿ ದೇವರ ಭಯಭಕ್ತಿ ಉಳ್ಳಂಥ ತಂದೆ ತಾಯಿಗಳಿದ್ರೆ ಅವ್ರ ಮೂಲಕ ನಮ್ಮ ಹತ್ರ ಮಾತಾಡ್ತಾರೆ. ದೇವರ ಭಕ್ತರುಗಳ ಮುಖಾಂತರ ನಮಗೆ ಮಾತಾಡ್ತಾರೆ. ಒಬ್ಬರ ಹತ್ರ ಒಬ್ಬರು ಮಾತಾಡುತ್ತಿರುವಾಗ ನಮ್ಮೊಂದಿಗೆ ದೇವರೇ ಮಾತಾಡ್ತಾರೆ. ಆದ್ದರಿಂದ ಆ ಒಂದು ದೇವರ ಸ್ವರಕ್ಕೆ ನಾವು ಯಾವಾಗಲೂ ಕಿವಿ ಓಪನ್ ಆಗಿ ಇಟ್ಕೊಬೇಕಿರೋದು ಅದೇ ಮೊದಲನೆಯ ಒಂದು ವಿಷಯ. ಅದರಿಂದ ನಮ್ಮ ಕಿವಿ ಶುದ್ಧವಾಗಬೇಕು. ಕಿವಿ ದೇವರ ವಾಕ್ಯ ಕೇಳಿಸ್ಕೊಳ್ಳೋದಕ್ಕಾಗಿ ಅದನ್ನು ನಾವು ಪ್ರತಿಷ್ಠಿಸಬೇಕು ಸಹೋದರ ಸಹೋದರಿ. ಮತ್ತು ಎರಡನೇದಾದಂಥ ಒಂದು ಅವಯವದ ಮೇಲೆ ಆ ರಕ್ತನ ಹೋಗಿ ಹಚ್ತಾರೆ. ಅದ್ಯಾವುದಂದರೆ ಹೆಬ್ಬೆರಳು, ತಂಬಂತೀವಿ. ಈ ತಂಬು ಅನ್ನೋದು ಭಾಳ ಮುಖ್ಯ ಅಲ್ವಾ? ಅಂದರೆ ಕೈಯನ್ನು ಸೂಚಿಸ್ತದೆ ಅಲ್ವರ. ಕೈ ಅಂದರೆ ಕೆಲಸ, ನಾವು ಕೈ ಮಾಡುವಂಥದ್ದು. ಇವಾಗ ಹೆಬ್ಬೆರಳು ಎಷ್ಟು ಮುಖ್ಯ ನೋಡಿ. ಅಂದರೆ ನಾವು ಎಲ್ಲದಕ್ಕೂ ಹೆಬ್ಬೆರಳು ಉಪಯೋಗಿಸ್ತೀವಿ. ಒಂದು ಪೆನ್ ಹಿಡಿಬೇಕಂದ್ರೂ ಆ ಹೆಬ್ಬೆರಳು ಮುಖ್ಯ ಅಲ್ವರ. ಶೇಕ್ ಹ್ಯಾಂಡ್ ಮಾಡಬೇಕಂದ್ರೂ ಒಂದು ಆ ಹೆಬ್ಬೆರಳು ನಾವು ಗ್ರಿಪ್ ಮಾಡೋಕ್ಕೆ ಬೇಕಾಗ್ತದೆ. ಮತ್ತು ಒಂದು ವಾಹನ ಓಡಿಸ್ಬೇಕಾದ್ರೆ ಹ್ಯಾಂಡಲ್ ಹಿಡಿಬೇಕಂದ್ರೂ ಆ ಹೆಬ್ಬೆರಳು ಮುಖ್ಯ. ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಂದ್ರೂ ಆವಾಗಲೂ ಆ ಗ್ರಿಪ್ಗೆ ಎಲ್ಲದಕ್ಕೆ ನೋಡಿ ಹೆಬ್ಬೆರಳು ಭಾಳ ಮುಖ್ಯ. ಕೈಗೆ ವಿಶೇಷವಾದಂಥ ಒಂದು ಕೆಲಸ ಅನ್ನುವಾಗ ಇದು ಏನು ಸೂಚಿಸ್ತದೆ ಅಂದರೆ ನಮ್ಮ ಎಲ್ಲ ಆ್ಯಕ್ಷನ್ ಅಂದರೆ ಕಾರ್ಯಗಳು, ನಾವು ಮಾಡುವಂಥ ಕೆಲಸಗಳು ದೇವರಿಗಾಗಿ ಸಮರ್ಪಣೆ ಮಾಡಬೇಕು ಅಲ್ವರ. ಮುಂಚೆ ನಾವು ಕುಷ್ಠರೋಗಿಗಳಾಗಿದ್ದಾಗ ಇದೆಲ್ಲ ಕೆಟ್ಟದಕ್ಕಾಗಿ ನಾವು ಕೆಲಸಗಳು ಮಾಡ್ತೀವಿ. ನಮ್ಮ ಕೈಗಳನ್ನು ನಾವು ಮಾಡುವಂಥದ್ದೆಲ್ಲ ಕೆಟ್ಟದಕ್ಕೆ, ನಮ್ಮ ದುರಾಶೆಯನ್ನು ನೆರವೇರಿಸೋದಕ್ಕಾಗಿ ನಾವು
ಅನೇಕ ಕೆಲಸಗಳನ್ನ ಕಾರ್ಯಗಳು ಮಾಡ್ತಿದ್ವಿ. ಈಗ ನಾವು ಮಾಡುವಂಥ ಕಾರ್ಯಗಳು ದೇವರ ಮಹಿಮೆಗಾಗಿರಬೇಕು. ನಮ್ಮನ್ನು ನಾವು ಪ್ರತಿಷ್ಠೆ ಮಾಡ್ಕೊಬೇಕು. ಅದಕ್ಕೆ ರಕ್ತನ ತೆಗೆದು ಆ ಯಾಜಕನ ಹೆಬ್ಬೆರಳ ಮೇಲೆ ಹಾಕಿದ್ರು. ಅಂದರೆ ಅವ್ನು ಮಾಡುವಂಥ ಕೆಲಸ ದೇವರ ಕೆಲಸವಾಗಿರು. ದೇವರ ಕೆಲಸಕ್ಕಾಗಿ ಅದನ್ನು ಪ್ರತಿಷ್ಠೆ ಮಾಡ್ಕೊಬೇಕಂದ್ರೆ ನಮ್ಮ ಕೈ ಅನ್ನುವಾಗ ನಮ್ಮ ಕೆಲಸಗಳು ಅಂತಾರೆ ನೋಡಿ. ಕೇಳಿಸ್ಕೊಳ್ಳೋದು ಎಷ್ಟು ಮುಖ್ಯ, ಅದೇ ಥರ ಮಾಡುವುದು ಮುಖ್ಯ. ಇದನ್ನು ಇಂಗ್ಲೀಷಲ್ಲಿ ಚೆನ್ನಾಗಿ ಹೇಳ್ತಾರೆ. ಯಾಕೋಬು 1:22 ಓದಿ. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ನೋಡಿದ್ರೆ ಕೇಳುವವರು ಆಗಿರಬೇಕು, ಕೇಳಿಸ್ಕೊಬೇಕು. ಆದರೆ ಕೇಳುವವರೇ ಆಗಿರಬಾರ್ದು ಮಾತ್ರ ಸಾಲದು, ನಡೆಯುವವರು. ಇಲ್ಲಿ ನಡೆಯುವರು ಅನ್ನೋ ಪದ ಉಪಯೋಗಿಸ್ಕೊಂಡು ಇಂಗ್ಲೀಷಲ್ಲಿ ಅಂದರೆ ಬಿ ಯು ಡೂವರ್ಸ್ ಅಂತಾರೆ. ಮಾಡುವಂಥವರಾಗಿರ್ರಿ, ಕೇಳುವಂಥವರಲ್ಲ ಮಾಡುವಂಥವ್ರು. ಮಾಡುವಂಥವ್ರು ಅನ್ನೋದಕ್ಕೆಲ್ಲ ನಡೆಯುವರು ಅಂತ ಕನ್ನಡದಲ್ಲಿ ಹಾಕಿದ್ದಾರೆ ಬಿಡಿ. ಅದೇ ರೀತಿ ನಾವು ರೋಮ 2:13 ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರೂ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಧರ್ಮಶಾಸ್ತ್ರ ಕೇಳಿದ ಮಟ್ಟಕ್ಕೆ ನಾವು ನೀತಿವಂತರಂತ ನಿರ್ಣಯಿಸಲ್ಪಡುವುದಿಲ್ಲ, ಅದನ್ನು ನಾವು ಮಾಡುವಂಥವ್ರು ನೆರವೇರಿಸೋಂಥವಾಗಿರಬೇಕು. ಕೇಳಿಸ್ಕೊಂಡ್ವಿ, ಇದು ದೇವರ ವಾಕ್ಯ, ಹಿಂಗೆ ಮಾಡಿರಿ, ಹಿಂಗೆ ಮಾಡಬೇಡ್ರಿ, ಇದೆಲ್ಲ ವಾಕ್ಯನ ಕೇಳಿಸ್ಕೊಂಡ್ವಿ, ಅದು ಮುಖ್ಯ. ಕೇಳಿಸ್ಕೊಂಡ್ಮೇಲೆ ಅದನ್ನು ನೆರವೇರಿಸುವಂಥವ್ರಾಗಿರಬೇಕು. ಅವರೇ ನೀತಿವಂತರಾಗಿರ್ತಾರೆ ದೇವ್ರ ಮುಂದೆ ಅಂತ ನಾವು ನೋಡಿದ್ವಿ. ಆಮೇಲೆ ಯೇಸು ಒಂದು ಸ್ವಾಮಿ ಒಂದು ಸತಿ ಹೇಳ್ಬಿಡ್ತಾರೆ, ನನ್ನ ಒಡೆಯ ಅಂತೀರಾ, ಅರೆ ನಾನು ಹೇಳೋದನ್ನ ನೀವು ಯಾಕೆ ಮಾಡಲ್ಲ, ಹೇಳೋದನ್ನ ಕೇಳಿಸ್ಕೊತೀರಾ, ಅರೆ ಯಾಕೆ ಮಾಡಲ್ಲ ಅಂತ ನೋಡಿ. ಲೂಕ 6:46 ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ? ಏನ್ರಿ ಸ್ವಾಮಿ ಸ್ವಾಮಿ, ಅಯ್ಯೋ ಕರ್ತರೇ ಅಂತ ತಮಿಳಿನಲ್ಲಿ, ಪ್ರೈಸ್ ಲಾರ್ಡ್ ಅಂತ ಇಂಗ್ಲೀಷ್ನಲ್ಲಿ ಲಾರ್ಡ್ ಅಂತ ಹೇಳಿ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಅಂತ ಹೇಳ್ತಾರೆ ಹೊರತು, ಆದರೆ ನಾನು ಹೇಳುವುದನ್ನು ಯಾಕೆ ನೀವು ಪಾಟಿಸುವುದಿಲ್ಲ, ಯಾಕೆ ನೆರವೇರಿಸುವುದಿಲ್ಲ? ಹಂಗಿದ್ರೆ ಏನು ಪ್ರಯೋಜನ? ಸ್ವಾಮಿ ಓ ಬಾಸ್ ಅಂದಂಗೆ, ಅರೆ ಆ ಬಾಸ್ ಹೇಳೋದೇನೋ ಮಾಡೋದೇ ಇಲ್ಲ. ಇದು ಹೆಂಗೆ ಅಂದರೆ, ಒಂದು ಮನುಷ್ಯ ಅವನ ಮನೇನ ಮರಳ ಮೇಲೆ ಕಟ್ಟದಂಗೆ, ಮರಳ ಮೇಲೆ ಕಟ್ಟಿದರೆ ಆ ಮನೆ ಉಳಿಯಲ್ಲ ಅಲ್ವರ. ಕಷ್ಟ ಕಾಲ ಬಂದಾಗ ಕುಸಿದು ಬಿದ್ದೋಗ್ತದೆ. ಅಂದರೆ ನಾವು ಕಲ್ಲಿನ ಮೇಲೆ ಕಟ್ಟೋ ವಾಕ್ಯನ ಕೇಳಿ ಅದರಂತೆ ನಡೆಯುವಂಥವರಾಗಿರಬೇಕು, ಅದರಂತೆ ನಾವು ನೆರವೇರಿಸುವವರಾಗಿದ್ದರೆ ಆಗ ಎಂಥ ಒಂದು ಬಿರುಗಾಳಿ ಬಂದರೂ ನಾವು ಬಿದ್ದು ಹೋಗೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ ಅಲ್ವರ. ಅದರಿಂದ ಎಷ್ಟೋ ಥಿಂಗ್ಸು ನಾವು ಕೇಳಿಸ್ಕೊಳ್ಳೋದ್ರಿಂದ ತಿಳ್ಕೊಂಡಿದ್ದೀರಾ, ಅದೇ ಪ್ರಕಾರ ನೀವು ಮಾಡ್ರಿ ಅಂತ ಹೇಳಿದ್ರು. ಯೋಹಾನ 13:17 ನೀವು ಇದನ್ನು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ತಿಳ್ಕೊಂಡಿದ್ದೀರಾ, ತಿಳ್ಕೊಳ್ಳೋದು ಮುಖ್ಯ, ಅದಕ್ಕೆ ಕಿವಿ ಕೊಡಬೇಕು. ತಿಳ್ಕೊಂಡ ನಂತರ ಅದರಂತೆ ಮಾಡಿದರೆ ಧನ್ಯರು ಅಲ್ವಾ. ಹಂಗಂದರೆ ನಾವು ಕೇಳಿಸ್ಕೊಂಡು ಅದರಂತೆ ಮಾಡಬೇಕನ್ನುವಾಗ ಇದು ಒಂದು ಕಾಂಟೆಕ್ಸ್ಟ್ ಯಾವ ರೀತಿ ಹೇಳ್ತಾರೆ ಅಂದರೆ, ಒಬ್ಬರಿಗೊಬ್ಬರು ಸೇವೆ ಮಾಡುವಂಥ ವಿಷಯ ಹೇಳುವಾಗ, ನಾನೇ ನಿಮಗೆ ಒಡೆಯನಾಗಿದ್ದು ನಿಮ್ಮ ಸೇವೆ ಮಾಡಿದ್ದೀನಿ, ನೀವು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಅಂತ ಹೇಳ್ತಾರಲ್ಲ, ಆ ಒಂದು ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ. ನೀವು ತಿಳ್ಕೊಂಡಿದ್ದೀರಾ, ಅದರಂತೆ ನೀವು ಮಾಡಿದರೆ ಧನ್ಯರು. ಕೇಳುವುದು ಮಾತ್ರ ಅಲ್ಲ, ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದರಂತೆ ಮಾಡುವಂಥವರು ಕೇಳಿದ್ದನ್ನು ನೆರವೇರಿಸುವವರಾಗಿರಬೇಕು. ಅದೇ ಕೈ ಮೇಲೆ ಇಟ್ಟಂಥ ಆ ಒಂದು ರಕ್ತದ ಬಲ ಅಂತ ನಾವು ತಿಳ್ಕೊಬೋದು. ಸೊ ಕೈಯಿಂದ ಏನಂದರೆ ಏನು ಮಾಡ್ತೀವಿ ಅಂದರೆ, ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ ಅಲ್ವರ. ಕೈ ಕೊಡು ಅಂತೀರಿ, ನೀನೊಂದು ಕೈ ಹಾಕಪ್ಪ ಅಂತೀವಿ. ಅಂದರೆ ಸಹಾಯ ಮಾಡೋವಂಥದ್ದು ಅದು ನಾವು ಮಾಡಬೇಕು. ಯಾಕೋಬ 4:17 ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ನೋಡಿದ್ರ, ಒಳ್ಳೆಯದನ್ನು ಮಾಡೋದು ತಿಳಿದು ಮಾಡದರೆ ಇದ್ರೆ ಅದು ಪಾಪ ಆಗ್ಬಿಡುತ್ತೆ. ನಾವು ಅಂದ್ಕೊತೀವಿ ಒಳ್ಳೇದು ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು ಅಲ್ಲ, ಅದೇನು ಪಾಪ ಅಲ್ಲ ಅಂದ್ಕೊತೀವಿ. ಆದರೆ ಒಳ್ಳೇದು ಮಾಡು ಅಂತ ನಮ್ಗೆ ಗೊತ್ತಿದ್ರು ತಿಳಿದಿದ್ರು ನಾವು ಮಾಡ್ದಿರ ಇದ್ದರೆ ಅದು ಪಾಪ ಆಗ್ಬಿಡ್ತದೆ ಸಹೋದರಿ ಅಲ್ವರ. ಅದರಿಂದ ಎಷ್ಟು ಕ್ಲಿಯರಾಗಿ ನಮ್ಮ ಕಿವಿಗಳು ತಾಕಿರಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಸಹೋದರಿ, ನಮ್ಮ ಕೈಗಳು ಯಾವ ರೀತಿ ದೇವರ ಸೇವೆ ಮಾಡೋದಕ್ಕೆ ಮತ್ತು ಇನ್ನೊಬ್ಬರ ಸಹಾಯ ಮಾಡೋದಕ್ಕೆ ನಾವು ಅದನ್ನು ಪ್ರತಿಷ್ಠಿಸಿಕೊಳ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ ಅಲ್ವರ. ಕೇಳೋದು ಮಾತ್ರ ಅಲ್ಲ, ಅದರಂತೆ ದೇವರ ಚಿತ್ತವನ್ನು ನೆರವೇರಿಸಬೇಕು. ಇದೆಷ್ಟು ಮುಖ್ಯ ನೋಡಿ. ಲೂಕ 11ನೇ ಅಧ್ಯಾಯದಲ್ಲಿ ಎಷ್ಟು ಚೆನ್ನಾಗಿ ನಾವು ನೋಡ್ತೀವಿ. ಯೇಸು ಪ್ರಸಂಗ ಮಾಡ್ತಿದ್ದಾಗ ಒಂದು ಸ್ತ್ರೀ ಎದ್ದು ನಿಂತು ಈ ರೀತಿ ಹೇಳ್ತಾಳೆ. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು
ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ನೋಡಿದ್ರ ಆಗ ಆತನು, ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ನೋಡಿದ್ರ, ನಿನ್ನ ಹೆತ್ತ ಆ ಸ್ತ್ರೀ ಅಂತ ಧನ್ಯಳು ಅಂದರೆ ಆ ಮೇರಿ ಬಗ್ಗೆ ಹೇಳುವಾಗ ಅದಕ್ಕಿಂತ ದೊಡ್ಡ ಭಾಗ್ಯ ಏನಂದರೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ಮಾಡುವವರು ಧನ್ಯರು, ಇನ್ನಷ್ಟು ಧನ್ಯರು ಅಂದರು. ಮೇರಿನ ಎಲ್ಲರೂ ಧನ್ಯ ಸ್ತ್ರೀ ಅಂತ ಹೇಳ್ತಾರೆ. ಅವ್ರಿಗಿನ ಧನ್ಯ ಸ್ತ್ರೀ ಆಗಬೇಕಂದ್ರೆ ನಾವು ಆತನ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಇದೆಲ್ಲ ನಾವು ಕೇಳಿಸ್ಕೊಳ್ತಿದ್ವಿ, ಆತನ ವಾಕ್ಯವನ್ನು ಕೇಳಿಸ್ಕೊಳ್ಳೋರಾಗಿದ್ದೇವೆ. ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋ ಅದು ಒಳ್ಳೆಯದು. ಆಮೇಲೆ ಕೇಳಿಸ್ಕೊಂಡ ನಂತರ ಅದನ್ನು ನೆರವೇರಿಸಬೇಕು. ಅದೇ ಪ್ರಕಾರ ನಾವು ನಡ್ಕೊಳ್ಬೇಕು ಸಹೋದರ ಸಹೋದರಿ. ಹಂಗೆ ಮಾಡಿದ್ರೆ ನಾವು ನಿಜವಾಗ್ಲೂ ಎಷ್ಟು ಧನ್ಯರು. ಮತ್ತು ಹೆಬ್ಬೆಟ್ಟು ಅನ್ನುವಾಗ ಕೆಲಸ, ನಾವು ಮಾಡುವಂಥ ಕೆಲಸಗಳು ಅಲ್ವರ, ನಮಗೆ ದೇವರೊಂದು ಕೆಲಸ ಕೊಟ್ಟಿದ್ದಾನೆ ಅಂದರೆ ಆ ಕೆಲಸವನ್ನು ಪರಿಪೂರ್ಣವಾಗಿ ನಾವು ಮಾಡಬೇಕು. ಯಾವ ಕೆಲಸನೂ ಯಾವುದೋ ಒಂದು ಏನೋದಾನವಾಗಿ ನಾವು ಮಾಡಬಾರ್ದು. ಎಸ್ಪೆಷಲಿ ದೇವರ ಕೆಲಸನ ನಾವು ಮಾಡುವಾಗ ಭಾಳ ಶ್ರದ್ಧೆಯಿಂದ ಪರಿಪೂರ್ಣತೆಯಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ನಮ್ಮ ಕೈ ಪ್ರತಿಷ್ಠೆ ಮಾಡ್ಕೊಳ್ಬೇಕು. ದೇವರಿಗಾಗಿ ಇದು ಹೆಬ್ಬೆರಳು ಅವರ ರಕ್ತದಿಂದ ತಾಕಿದೆ ಅಂದರೆ ಇದು ದೇವರಿಗಾಗಿ ನನ್ನ ಕೈ ಇರೋದು. ನಾನು ಮಾಡುವಂಥ ಯಾವ ಕೆಲಸ ದೇವರು ನಮಗೆ ಕೈಗೆ ಕೊಟ್ಟಂಥ ಕೆಲಸನೆಲ್ಲ ಯಾವ ರೀತಿ ಮಾಡೋ ಅಂದರು ಪ್ರಸಂಗಿನಲ್ಲಿ 9:10, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ನೋಡಿದ್ರ, ನಿನಗೆ ಕೈಗೆ ಸಿಗುವ ಕೆಲಸವನ್ನೆಲ್ಲ ನೀನು ಪೂರ್ಣ ಬಲದಿಂದ ಮಾಡು. ಏನೋ ಅರ್ಧ ಒಂದು ಇಂಟ್ರೆಸ್ಟಿಂದ ಡಬಲ್ ಮೈಂಡಲ್ಲಿ ಮಾಡೋಕ್ಕೋಬೇಡ. ಯಾಕಂದರೆ ಅದು ಸರಿ ಬರೋದಿಲ್ಲ. ಯಾವುದೇ ಕೆಲಸನ ನಾವು ಪೂರ್ಣ ಆಸಕ್ತಿಯಿಂದ ಮಾಡಿದ್ರೇ ಅದು ಸರಿಯಾಗಿ ಮಾಡೋಕ್ಕಾಗೋದು. ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದು ನಾವು ಎಷ್ಟೋ ತಪ್ಪುಗಳನ್ನ ಮಾಡಿಬಿಡ್ತೀವಿ. ಅದೊಂದು ಚಿಕ್ಕ ಕೆಲಸ ಆಗಿರ್ಬೋದು, ಅದೊಂದು ದೊಡ್ಡ ಕೆಲಸ ಆಗಿರ್ಬೋದು. ನಾವು ಮಾಡುವಾಗ ನಾವು ಹೃದಯಪೂರ್ವಕವಾಗಿ ನಾವು ದೇವರ ಮಹಿಮೆಗಾಗಿ ನಮ್ಮನ್ನು ಮಾಡಿಕೊಂಡು ಮಾಡಿದ್ರೆ ಅದು ಕರೆಕ್ಟಾಗಿ ಸರಿಯಾಗಿ ಬರ್ತದೆ ಅಲ್ವರ. ಇಲ್ಲಾಂದರೆ ನಾವು ಏನೋ ಮಾಡಿಕೊಂಡು ಅದು ಮಾಡೋಕ್ಕೋದ್ರೆ ಎಷ್ಟೋ ತಪ್ಪುಗಳು. ಒಂದು ಚಿಕ್ಕ ಕೆಲಸ ಇರ್ಬೋದು. ಕೆಲವರನ್ನು ನೋಡಿದ್ದೀನಲ್ಲ, ಒಂದು ಟೈಟಲ್ನ ಕಳಿಸಿ ಅಂದರೆ ಆ ಟೈಟಲ್ ಅಂದರೆ ಎಷ್ಟಿರ್ತದೆ, 1-2 ಲೈನ್ ಇರ್ತದೆ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಂಥವ್ರು ಇರ್ತಾರೆ. ನೋಡಿದ್ರೆ ಯಾಕೆ ಅಂದರೆ ಆ ಕೇರ್ಫುಲ್ನೆಸ್ ಇಲ್ಲ. ಏನೋ ಒಂದು ಆದಾಗೆ ನೆಗ್ಲೆಕ್ಟ್ ಮಾಡಿ ಫಾಸ್ಟಾಗಿ ಮಾಡೋದು, ಅದು ಲೆಕ್ಕ ಹಾಕ್ದಿರ, ಅದು ಯೋಚನೆ ಮಾಡ್ದಿರ ಮಾಡೋವಂಥದ್ದಾಗಿ. ಮೊನ್ನೆ ಕೂಡ ಒಂದು ಹಂಗೆ ಆಗಿ ನಾವು ತಿರ್ಗಾ ಕರೆಕ್ಟ್ ಮಾಡಿ ತಿರ್ಗಾ ಅದನ್ನು ಪಬ್ಲಿಷ್ ಮಾಡಿದ್ಮೇಲೆ ತಿರ್ಗಾ ಅದನ್ನು ಡಿಲೀಟ್ ಮಾಡಿ ತಿರ್ಗಾ ಎಷ್ಟು ಕೆಲಸ ನೋಡಿ, ಸ್ಮಾಲ್ ಕೆಲಸ. ಏನೋ ಒಂದು ಬುಕ್ ಬರೆದ್ರೆ ಅದರಲ್ಲಿ ಒಂದು ಸೆಂಟೆನ್ಸ್ ರಾಂಗ್ ಅಂದರೆ ಓಕೆ, ಮಾಡಿರೋದೇ ಒಂದು ಸೆಂಟೆನ್ಸು ಅದರಲ್ಲೂ ಮಿಸ್ಟೇಕ್ ಅಂದರೆ ಹೆಂಗೆ? ಅಂದರೆ ನಾವು ಇನ್ನೂ ಏನಾಗಬೇಕು, ನಮ್ಮ ಕೈಗಳನ್ನ ನಾವು ದೇವರಿಗಾಗಿ ಪ್ರತಿಷ್ಠೆ ಮಾಡಿ ನಾವು ಮಾಡೋಂಥ ಕೆಲಸ ಯಾವುದೇ ಆಗಿರಲಿ, ನಮಗೆ ಒಂದು ವಾಕ್ಯ ಓದುವಂಥ ಒಂದು ಕೆಲಸ ಕೊಟ್ಟಿದ್ದಾರೆ, ಅದನ್ನು ಶ್ರದ್ಧೆಯಿಂದ ಇಂಟ್ರೆಸ್ಟಿಂದ ಆಸಕ್ತಿಯಿಂದ ಓದಬೇಕು. ಕೆಲವರು ಓದ್ತಾರೆ ನೋಡಿ, ಫ್ಲ್ಯಾಟಾಗಿ ಓದ್ತಾ ಇರ್ತಾರೆ, ಅದರಲ್ಲೂ ಒಂದು ಫೀಲಿಂಗ್ ಇರೋಲ್ಲ, ಎಮೋಷನ್ ಇರೋಲ್ಲ, ಅದು ತಪ್ಪಾಗಿ ಓದೋದು. ಹಂಗೆ ಮಾಡಬಾರ್ದು. ಒಂದು ಎಮೋಷನ್ ಇರಬೇಕು, ಆ ಉಚ್ಚಾರಣೆಗಳು, ಅದು ವಾಕ್ಯ ಅನ್ನೋದನ್ನ ತಿಳಿದು ಆ ಒಂದು ಆಸಕ್ತಿಯಿಂದ ಮಾಡಿದ್ರೆ ಅದೇ ಬೇರೆ ಥರ ಇರ್ತದೆ ಅಲ್ವರ. ದೇವರ ಕೃಪೆಯಿಂದ ನಮಗೆ ಓದಂಥವರು ಒಳ್ಳೆಯ ಸಿಕ್ಕಿದ್ದಾರೆ, ಒಳ್ಳೆಯ ಆಸಕ್ತಿಯಿಂದ. ಅದು ಯಾವ ಸಮಯ ಆದರೂ ಪರವಾಗಿಲ್ಲ, ಆ ಒಂದು ಆಸಕ್ತಿಯಿಂದ ನೋಡಿ. ಈ ಒಂದು ಸಬ್ಜೆಕ್ಟ್ನ ಮಾಡೋದಕ್ಕೆ 135 ವಚನಗಳನ್ನ ರಾತ್ರಿ 12 ಗಂಟೆ ತನಕ ಓದಿ ಕಳಿಸಿದೆ ನಮ್ಮ ಮಗು. ಅಂದರೆ ಅಷ್ಟು ಒಂದು ಆಸಕ್ತಿ ಇರೋ ಥರ ಮಾಡಬೇಕು. ಯಾವುದೇ ಕೆಲಸ ಆಗಿರೋದು, ಚಿಕ್ಕ ಕೆಲಸ ಆಗಿರಲಿ, ಅದು ದೊಡ್ಡ ಕೆಲಸ ಆಗಿರಲಿ. ಯಾಕಂದ್ರೆ ನೀವು ಹೋಗುವ ಪಾತಾಳದಲ್ಲಿ ಏನು ಮಾಡೋಕ್ಕಾಗಲ್ಲ, ದೇವ್ರ ಸೇವೆ ಮಾಡೋಕ್ಕಾಗಲ್ಲ. ಬದುಕಿರುವಾಗಲೇ ನಾವು ಆ ಕೆಲಸಗಳನ್ನ ಮಾಡಬೇಕು ಅನ್ನೋದು. ದೇವರ ಸೇವೆ ಮಾತ್ರ ಅಲ್ಲ ಸಹೋದರ ಸಹೋದರಿ, ನಾವು ನಮ್ಮನ್ನು ಕಾಪಾಡಿಕೊಳ್ಳೋದು, ನಮ್ಮ ಒಂದು ಜೀವಿತಕ್ಕಾಗಿ ನಮ್ಮ ಮೇಲೆ ಡಿಪೆಂಡ್ ಆಗಿರೋ ನಮ್ಮ ಕುಟುಂಬಸ್ಥರಾಗಿ ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕಾಗಿ ಅಂದರೆ ನಾವು ಕೆಲಸ ಮಾಡಬೇಕು. ನಮ್ಮ ರೆಗ್ಯುಲರ್ ಕೆಲಸ, ನಾವು ಹಣಕ್ಕಾಗಿ ನಾವು ಸಂಬಳಕ್ಕಾಗಿ ಮಾಡ್ತೀವಲ್ಲ, ಬಿಸ್ನೆಸ್ ಆಗಲಿ ಕೆಲಸ ಆಗಲಿ, ಅದನ್ನು ಕೂಡ ಶ್ರದ್ಧೆಯಿಂದ ಮಾಡಬೇಕು ಅಂತಾರೆ. ಕೆಲವ್ರು ಕೆಲಸ ಮಾಡ್ದಿರೋ ನಾನು ದೇವ್ರನ್ನ ತಿಳ್ಕೊಂಬಿಟ್ಟೆ, ದೇವ್ರು ನಮ್ಮನ್ನ ರಕ್ಷಿಸಿದ್ದಾರೆ, ಅದರಿಂದ ಇವಾಗ ಸುಮ್ಮನೆ ತಿನ್ಕೊಂಡು ಆರಾಮಾಗಿರುವಂಥದ್ದಲ್ಲ. ಮೀಟಿಂಗ್ಗಳು ಅಟೆಂಡ್ ಆಗಿಬಿಡೋದು, ಫ್ರೀಯಾಗಿ ಊಟ ಮಾಡ್ಕೊಳ್ಳೋದು, ಏನು ಕೆಲಸ ಮಾಡ್ದಿರ ಆ ಥರ ಇರೋದು ತಪ್ಪು. ಬೈಬಲ್ನಲ್ಲಿ ಎಷ್ಟು ಚೆನ್ನಾಗಿದೆ, ಎಫೆಸ 4:28, ಕಳವು ಮಾಡುವವನು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನೋಡಿದ್ರ, ಕಳ್ತನ ಮಾಡೋದು ನಿಲ್ಲಿಸ್ಬಿಡ್ಬೇಕು. ಕೆಟ್ಟ ಕೆಲಸ ಏನಾದ್ರು ಇನ್ನೊಬ್ರದ್ದು ಕೈ ಹಾಕ್ತಾ ಇದ್ರೆ ಫಸ್ಟ್ ಅದನ್ನ ನಿಲ್ಲಿಸ್ಬೇಕು. ಆ ಕೈ ರಕ್ತದಿಂದ ಪ್ರೋಷಿತರಾಗಬೇಕಂದ್ರೆ ನಾವು ತಪ್ಪು ಮಾಡೋದು, ಕೆಟ್ಟ ಕಾರ್ಯನ ಮೊದಲು ನಿಲ್ಲಿಸ್ಬೇಕು.
ಮತ್ತು ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ತಂದರೆ ಯಾವುದೋ ಒಂದು ಕೆಲಸವನ್ನು ಉದ್ಯೋಗವನ್ನು ಮಾಡಿ ತನ್ನನ್ನು ತಾನೂ ಕಾಪಾಡಿಕೊಳ್ಳೋದು ಮಾತ್ರ ಅಲ್ಲ, ತನ್ನ ಕುಟುಂಬಸ್ಥರವರಿಗೆ ಮತ್ತು ಇಲ್ಲದಿರೋವರಿಗೆ, ಕೆಲವು ಕೆಲಸ ಮಾಡೋಕ್ಕೆ ಶಕ್ತಿ ಇರೋಲ್ಲ, ವಯಸ್ಸಾಗ್ಬಿಟ್ಟಿರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೂ ನಾವು ಏನು ಮಾಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥವ್ರಾಗಿರಬೇಕು ಅಂತ ನೋಡ್ತೀವಿ. 1 ಥೆಸಲೋನಿಕ 4:11-12. ಇದಲ್ಲದೆ ನಾನು ನಿಮಗೆ ಆಜ್ಞೆ ಕೊಟ್ಟ ಪ್ರಕಾರ ನೀವು ಮತ್ತೊಬ್ಬರ ಕಾರ್ಯದಲ್ಲಿ ತಲೆ ಹಾಕದೆ ಸುಮ್ಮಗಿದ್ದು ಸ್ವಂತ ಕಾರ್ಯವನ್ನೇ ನಡೆಸಿಕೊಂಡು ಕೈಯಾರೆ ಕೆಲಸ ಮಾಡುವುದೇ ಮಾನವೆಂದೆಣಿಸಿರಿ. ನೋಡಿದ್ರ, ಮತ್ತವ್ರ ಬಗ್ಗೆ ಮಾತಾಡೋದು ಕೆಲಸ ಇಲ್ದಿರೋ ಕೆಲವರು ಆ ಕಾಲದಲ್ಲಿ ಸ್ತ್ರೀಗಳಿದ್ರು, ಅವ್ರು ಈ ಗುಟ್ಟು ಆ ಗುಟ್ಟು, ಇವ್ರ ಸಮಾಚಾರ ಅವ್ರ ಸಮಾಚಾರ ಮಾತಾಡ್ಕೊಂಡೇ ಕಾಲ ಕಳೀತಾ ಇದ್ರು. ಅದರಿಂದ ಎಷ್ಟೊಂದು ಭಿನ್ನಾಭಿಪ್ರಾಯಗಳು ಸಭೆಯಲ್ಲಿ ಬೇರೆ ಆಗುವಂಥದ್ದು ಎಲ್ಲ ಬರ್ತಾಯಿತ್ತು. ಅದರಿಂದ ನೀವು ಕ್ವೈಟಾಗಿದ್ದು ನಿಮ್ಮ ಕೆಲಸ ನೀವು ಯಾವುದೋ ಒಂದು ಕೆಲಸ ಶ್ರದ್ಧೆಯನ್ನು ಮಾಡಿಕೊಂಡು ಇರ್ರಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಹಂಗೆ ಕ್ವೈಟಾಗಿದ್ದು ನಿಮ್ಮ ಕೆಲಸ ಮಾಡಿರಿ ನಿಮ್ಮ ಕೈಗಳಿಂದ ಅಂತ ಹೇಳ್ತಾರೆ ನೋಡಿ. ಹೀಗಿದ್ದರೆ ನೀವು ಹೊರಗಿನವರ ಎದುರಿನಲ್ಲಿ ಸಜ್ಜನರಾಗಿ ನಡೆದುಕೊಳ್ಳುವಿರಿ ಮತ್ತು ನಿಮಗೆ ಯಾವುದಕ್ಕೂ ಕೊರತೆ ಇರುವುದಿಲ್ಲ. ನೀವು ಕೆಲಸ ಚೆನ್ನಾಗಿ ಮಾಡ್ತೀರಿ, ನಿಮ್ಗೆ ಯಾವ ಕೊರತೆ ಇರೋದಿಲ್ಲ. ಕೆಲವರು ಕೆಲಸನೇ ಮಾಡಲ್ಲ, ಕೆಲಸಕ್ಕೆ ಹೋಗಲ್ಲ, ಯಾವ ಬಿಸ್ನೆಸ್ಸು ಸರಿಯಾಗಿ ಮಾಡಲ್ಲ, ಆಮೇಲೆ ದುಡ್ಡಿಲ್ಲ ಕಾಸಿಲ್ಲ ಅಂದ್ಕೊಂಡು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ಹಂಗೆ ಇಡಬೇಡ್ರಿ. ನಿಮ್ಮ ಕೆಲಸ ಮಾಡೋಕ್ಕೆ ಶಕ್ತಿ ಇದ್ದರೆ ಯಾವ ಕೆಲಸನೂ ಶ್ರದ್ಧೆಯಿಂದ ನೀವು ಮಾಡಿ ಸಂಪಾದಿಸಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮತ್ತು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋಂಥ ಕುಟುಂಬಸ್ಥರನ್ನು ಮತ್ತು ಇಲ್ಲದಂಥವರನ್ನು ಕೂಡ ನೀವು ಅವರಿಗೆ ಕೂಡ ಸಹಾಯ ಮಾಡ್ಬೋದು ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ನಮ್ಮ ಕೈಯಿಂದ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡುವುದಕ್ಕಾಗಿಯೇ ನಮ್ಮನ್ನು ಆರಿಸ್ಕೊಂಡಿದ್ದಾನೆ ಅಂತ ಎಫೆಸ 2:10 ಓದ್ಬೋದು. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗೇ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ, ನೇಮಿಸಿದ್ದಾನೆ. ನಮಗೆ ನೇಮಕವಾದ ಕೆಲಸನ ನಾವು ಮಾಡಲಿಕ್ಕಾಗಿ ದೇವರು ಕರೆದಿದ್ದಾನೆ ಅನ್ನುವಾಗ ನಮ್ಮ ಕೈಗಳು ರಕ್ತದಿಂದ ಪೋಷಿತವಾದ ಮೇಲೆ, ಶುದ್ಧವಾದ ಮೇಲೆ ನಾವು ದೇವರ ಸತ್ಕಾರ್ಯಗಳನ್ನು, ಒಳ್ಳೆ ಕಾರ್ಯಗಳನ್ನು ಮಾಡುವಂಥದ್ರಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು ಅನ್ನೋದು ನಾವು ನೋಡ್ತೀವಿ. ಮತ್ತು ನೆಕ್ಸ್ಟ್ ಕೈ ಅನ್ನೋದ್ರೆ ಕೊಡುವಂಥದ್ದು ಅಲ್ವರ. ಈಗ ದೇವರಿಗೆ ಕೊಡುವಂಥದ್ದು, ದೇವರ ಮಕ್ಕಳಿಗೆ ಕೊಡುವಂಥದ್ದು, ಮತ್ತು ದರಿದ್ರಲ್ಲಿ ಇರೋರಿಗೆ ದಾನ ಮಾಡುವಂಥದ್ದು, ಅದು ಕೂಡ ಕೈ ಅಂತ ಬರ್ತದೆ ನೋಡಿ. ಬೆರಳು ಪೋಷಿತವಾಗುವುದು ಬಗ್ಗೆ ನಾವು ನೋಡುವಾಗ ಇದನ್ನು ನಾವು ವಾಕ್ಯದಲ್ಲಿ ನೋಡುವಾಗ ಆ ಲೇವಿ ಕಾಂಡದಲ್ಲಿ ಆರೋನ್ನ ಈ ಕಿವಿ ಮೇಲೆ, ಹೆಬ್ಬೆರಳ ಮೇಲೆ, ಹೆಬ್ಬೆಟ್ಟ ಮೇಲೆ ರಕ್ತ ಎಲ್ಲ ಇಡ್ತಾರಲ್ಲ, ಅದಾದ ನಂತರ ಇನ್ನೊಂದು ಮಾಡ್ತಾರೆ ಅಲ್ಲಿ. ಆ ಪ್ರೋಸೆಸ್ ಏನಂದರೆ, ಆ ಯಜ್ಞದ ಪಶು ಇರುತ್ತಲ್ಲ ಅದರ ಮುಖ್ಯವಾದಂಥ ಅವ್ಯಗಳನ್ನ, ಲಿವರು ಇದೆಲ್ಲ ಒಳಗಡೆ ಇರೋಂಥ ಫ್ಯಾಟು ಅಂದರೆ ಆ ಕೊಬ್ಬು ಇದೆಲ್ಲ ತೆಗೆದು, ಅದು ಶ್ರೇಷ್ಠವಾದದ್ದು, ಮತ್ತು ಸ್ವಲ್ಪ ಧಾನ್ಯಗಳೆಲ್ಲ ತೆಗೆದು ಆರೋನು ಮತ್ತು ಆರೋನ್ ಮಕ್ಕಳ ಕೈಗೆ ಕೊಡ್ತಾರೆ ಅವ್ರನ್ನ ಪ್ರತಿಷ್ಠೆ ಮಾಡುವಾಗ. ಆಗ ಅವ್ರು ಏನು ಮಾಡ್ತಿದ್ರು ನೋಡಿ, ಲೇವಿಕಾಂಡ 8:25. ಅವನು ಆ ಟಗರಿನ ಕೊಬ್ಬನ್ನು, ಅಂದರೆ ಬಾಲದ ಕೊಬ್ಬು, ಕರುಳುಗಳ ಮೇಲಣ ಎಲ್ಲ ಕೊಬ್ಬು, ಕಾಳಿಜದ ಹತ್ತಿರವಿರುವ ಕೊಬ್ಬು, 2 ಹುರುಳಿಕಾಯಿಗಳು, ಅವುಗಳ ಮೇಲಿದ್ದ ಕೊಬ್ಬು, ಇವುಗಳನ್ನು, ಬಲದೊಡೆಯನ್ನು, ಯೆಹೋವನ ಸನ್ನಿಧಿಯಲ್ಲಿ ಪುಟ್ಟಿಯಲ್ಲಿ ಇಟ್ಟಿದ್ದ ಹುಳಿ ಇಲ್ಲದ ಭಕ್ಷ್ಯಗಳಲ್ಲಿ 1 ರೊಟ್ಟಿಯನ್ನು, ಎಣ್ಣೆ ಮಿಶ್ರವಾದ 1 ಹೋಳಿಗೆಯನ್ನು, 1 ಕಡುಬನ್ನು ತೆಗೆದುಕೊಂಡು ಈ ಭಕ್ಷ್ಯಗಳಲ್ಲಿ ಆ ಕೊಬ್ಬಿನ ಮತ್ತು ಬಲದೊಡೆಯ ಮೇಲೆ ಇಟ್ಟು. ನೋಡಿ ಇದೆಲ್ಲ ನೋಡಿ, ಆ ಒಂದು ರೊಟ್ಟಿ ಆಗಲಿ, ಆ ಬಲದೊಡೆ ಅಂದರೆ ಮೇನ್ ಪಾರ್ಟ್, ಆ ಒಂದು ಯಜ್ಞದ ಕುರಿದು ಟಗರದು ತೆಗೆದು ಏನು ಮಾಡ್ತಾರಂತೆ, ಎಲ್ಲವುಗಳನ್ನು ಆರೋನನ ಮತ್ತು ಅವನ ಮಕ್ಕಳ ಕೈಗಳಿಗೆ ಕೊಟ್ಟು ನೈವೇದ್ಯವೆಂದು ಸೂಚಿಸುವುದಕ್ಕೆ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಿದನು. ನೋಡಿದ್ರ, ಎಲ್ಲ ಮುಖ್ಯವಾದ ತೆಗೆದು ಇವ್ರ ಕೈಗಳಲ್ಲಿ ಕೊಡ್ತಾರೆ. ನೀವು ಕೈಲಿ ಇಟ್ಕೊಂಡು ನೈವೇದ್ಯ ಮಾಡಿರಿ ಅಂದರೆ ಅದಕ್ಕೆ ಯೆಹೋವನಿಗೆ ಅದು ಸಮರ್ಪಿಸಿ ನೈವೇದ್ಯ ಅಂದರೆ ಹಿಂಗೆ ವೇವ್ ಮಾಡೋರು ಹಿಂಗೆ ಹಂಗೆ ಮಾಡಿ ಆಮೇಲೆ ಏನು ಮಾಡ್ತಾರೆ, 28ನೇ ವಚನ. ಆಮೇಲೆ ಮೋಶೆ ಅವುಗಳನ್ನು ಅವರ ಕೈಯಿಂದ ತೆಗೆದುಕೊಂಡು ಯಜ್ಞ ವೇದಿಯಲ್ಲಿ ಸರ್ವಾಂಗ ಹೋಮ ದ್ರವ್ಯದ ಮೇಲಿಟ್ಟು ಹೋಮ ಮಾಡಿದನು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುಗಂಧಕರವಾದ ಪಟ್ಟಾಭಿಷೇಕ ಯಜ್ಞವಾಗಿತ್ತು. ನೋಡಿದ್ರೆ ಇದರಲ್ಲಿ ಏನು ಪಾಠ ನಾವು ತಿಳ್ಕೊಳ್ಳೋದು, ಅದನ್ನೆಲ್ಲ ಆ ಒಂದು ಪಶುವಿನ ಮುಖ್ಯವಾದಂಥ ಕೊಬ್ಬು ಅಂಶಗಳನ್ನು ತೊಡೆ ಇದೆ ಮತ್ತು ಆ ರೊಟ್ಟಿ ಎಲ್ಲ ತೆಗೆದು ಇವ್ರ ಕೈಗಳಿಗೆ ಕೊಡ್ತಾರೆ. ಕೊಟ್ಟು ಮತ್ತೆ ಅವ್ರ ಕೈಯಿಂದ ತಕ್ಕೊಂಡು ಮೋಶೆ
ಆ ಬಲಿಪೀಠದ ಮೇಲೆ ಹಾಕ್ಬಿಡ್ತಾರೆ. ಆ ಬೆಂಕಿನಲ್ಲಿ ಅದು ಯೆಹೋವನಿಗೆ ಹೋಮವಾಗಿ ಹೋಗ್ತದೆ. ಅಂದರೆ ಏನರ್ಥ? ನಮಗೆ ದೇವರೇ ಅನೇಕ ಸ್ವಾಸ್ಥ್ಯಗಳನ್ನು ಕೊಡ್ತಾರೆ ಅಲ್ವರ. ದೇವರು ನಮಗೆ ಕೊಟ್ಟಂಥದ್ದನ್ನು ನಾವೇ ಪುನಃ ದೇವರಿಗೆ ಕೊಡುವಂಥದ್ದು. ದೇವರು ನಮಗೆ ಕೊಟ್ಟಿರೋಂಥದ್ದು ಎಲ್ಲ ದೇವರೇ ಕೊಟ್ಟಿರೋದಲ್ವ ನಮಗೆ. ನಮಗೆ ಸಂಬಳ ಕೊಡ್ತಾರೆ ಕೈ ತುಂಬ, ದೇವರೇ ಕೊಟ್ಟಿರೋದು. ನಮ್ಗೆ ಯಾವುದೋ ಒಂದು ಕೈ ಕೆಲಸ ಕೊಟ್ಟಿದ್ದಾರೆ, ಅದು ದೇವರು ಕೊಟ್ಟಿರೋದು. ನಮಗೆ ಬರುವಂಥ ಎಲ್ಲ ಕೃಪೆಗಳು ಆಶೀರ್ವಾದಗಳು ಜ್ಯೋತಿರ್ಮಯವಾದಂಥ ತಂದೆಯಿಂದ ನಮಗೆ ನಮ್ಮ ಕೈಗೆ ಬರ್ತದೆ. ಆಗ ನಾವೇನು ಮಾಡಬೇಕು? ನಾವೇ ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ಳೋದ? ಅಲ್ಲಿ ನೋಡಿ ಪಾಯಿಂಟ್ ಬರ್ತದೆ. ದೇವರು ನಮಗೆ ಕೊಟ್ಟದ್ದನ್ನೇ ನಾವು ಪುನಃ ದೇವರಿಗೆ ಸಲ್ಲಿಸತಕ್ಕದ್ದು. ಅದನ್ನು ಮೋಶೆ ಇವ್ರ ಕೈ ಕೊಟ್ಟು ಇವ್ರ ಕೈಯಿಂದ ಈಸ್ಕೊಂಡು ಅಲ್ಲಿ ಹೋಮಕ್ಕೆ ಮಾಡಿ ಅಗ್ನಿನಲ್ಲಿ ದೇವರಿಗೆ ಕೊಟ್ಬಿಡ್ತಾನೆ. ಅಂದರೆ ಅದೇ ನಾವು ಮಾಡಬೇಕಾಗಿದ್ದು. ಸಹೋದರ ಸಹೋದರಿ, ನಮ್ಮನ್ನು ಪರಿಶುದ್ಧ ಮಾಡಿದ್ದಾರೆ. ಕುಷ್ಠರೋಗಿಗಳಾಗಿದ್ವಿ, ಈಗ ನಮ್ಮನ್ನು ಪರಿಶುದ್ಧ ಮಾಡಿ ನಮ್ಮನ್ನು ಯಾಜಕ ಸೇವರಾಗಿ ಕರೆದಿದ್ದಾರೆ. ಆ ಯಾಜಕ ಸೇವೆಯಲ್ಲಿ ನಾವು ಬಲಿಗಳು ಅರ್ಪಿಸ್ಬೇಕಂದ್ರೆ ಯಾವ ಬಲಿ? ನಮ್ಮನ್ನೇ ನಾವು ದಹನ ಬಲಿಯಾಗಿ ಕೊಡಬೇಕು. ನಮ್ಮ ಜೀವವೇ ಒಂದು ಸಜೀವ ಬಲಿಯಾಗಿರಬೇಕು. ಇದನ್ನು ನಾವು ರೋಮ 12ನೇ ಅಧ್ಯಾಯ 1ನೇ ವಚನದಲ್ಲಿ ಓದ್ಬೋದು. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡಿದ್ರ, ನೀವು ದೇವರ ಕನಿಕರನ್ನು ಹೊಂದಿದ್ದೀರಾ. ದೇವರಿಗೆ ಮೀಸಲಾಗಿ ಪರಿಶುದ್ಧವಾದಂಥ ಒಂದು ಯಜ್ಞವಾಗಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಡಿ. ಅಂದರೆ ಫಸ್ಟು ದೇವರಿಗೆ ಮೀಸಲಾಗಿರಬೇಕು. ಅಂದರೆ ಅದು ಪರಿಶುದ್ಧವಾಗಿರಬೇಕು. ಅದು ಹೆಂಗೆ ಪರಿಶುದ್ಧ ಆಗೋದು? ದೇವರ ಕುಮಾರನ ರಕ್ತದಿಂದ ನಾವು ಆತನ ನಂಬುವಾಗ ನಾವು ಕುಷ್ಠರೋಗಿಗಳು ಪರಿಶುದ್ಧವಾಗ್ತೀವಿ. ಪರಿಶುದ್ಧ ಆದ ನಂತರ ಏನು ಮಾಡಬೇಕು? ನಮ್ಮನ್ನು ನಾವೇ ದೇವರ ಸೇವೆಗೆ ಸಜೀವ ಯಜ್ಞವಾಗಿ ಸಮರ್ಪಿಸ್ಕೋಬೇಕು. ಅದನ್ನೇ ಇಲ್ಲೂ ನಾವು ನೋಡೋದು ಅಲ್ವಾ. ಫಸ್ಟು ಕುಷ್ಠರೋಗಿನ ಶುದ್ಧ ಮಾಡಿದ್ರು, ಆಮೇಲೆ ಅವನ್ನ ಯಾಜಕರಾಗಿ ಮಾಡಿ ಅವರನ್ನು ಸೇವೆ ಮಾಡುವಂತೆ. ಆ ಸೇವೆ ಅಂದರೆ, ಯಾಜಕರ ಸೇವೆ ಅಂದರೆ ಏನು? ಅವರಿಗೆ ಕೈಯಲ್ಲಿ ಇರುವಂಥದ್ದು ದೇವರು ಕೊಟ್ಟಿರೋಂಥದ್ದನ್ನ ದೇವರ ಮಹಿಮೆಗಾಗಿ ಅವರು ಉಪಯೋಗಿಸ್ಕೊಳ್ಬೇಕು. ಅದರಿಂದ ಸೋದರ ನಾವೆಲ್ಲರೂ ಈಗ ಯಾಜಕರಾಗಿದ್ದೇವೆ, ದೇವರ ಮಕ್ಕಳೆಲ್ಲ. ನಾವು ಒಂದು ಯಜ್ಞವನ್ನು ಕೊಡುವಂಥ ಒಂದು ಯಾಜಕರ ಹಾಗೆ ಮಾಡಿದ್ದಾರೆ ಅಂತ ನಾವು 1ನೇ ಪೇತ್ರಲ್ಲೂ ಕೂಡ ನಾವು ಎಷ್ಟು ಕ್ಲಿಯರಾಗಿ ನಾವು ಓದ್ಕೊಳ್ಬೋದು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡಿದ್ರ, ಅದರಿಂದ ನಾವು ಯಜ್ಞ ಕೊಡುವಂತೆ ನಮ್ಮನ್ನು ಯಾಜಕರಾಗಿ ಮಾಡಿದ್ದಾರೆ. ಅಂದರೆ ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸ್ಕೊಳ್ಬೇಕು. ಸಹೋದರಿ ಮಾತ್ರ ಅಲ್ಲ, ನಾವು ದೇವರಿಗೆ ಕೊಡುವಾಗ ದೇವರು ನಮಗೆ ಕೊಡ್ತಾರೆ ಅಲ್ವರ. ಅದು ನಾವು ಸಂಪೂರ್ಣವಾಗಿ ನಾವು ಎಲ್ಲನೇ ಎತ್ತು ಕೊಡೋದಕ್ಕಾಗಲ್ಲ. ದೇವ್ರಿಗೆ ಗೊತ್ತು ನಾವು ಬದುಕಬೇಕಂತ. ಅದರಲ್ಲಿ ಒಂದು ಶ್ರೇಷ್ಠ ಭಾಗಗಳನ್ನ ಕೊಡಬೇಕು ಅಲ್ವ. ಮುಖ್ಯವಾದಂಥ ಭಾಗಗಳನ್ನ ಆ ಒಂದು ಬಲಿನಲ್ಲಿ ದೇವ್ರು ಕೊಡಬೇಕು. ಮಿಕ್ಕಿದ್ದು ಅವರು ಉಪಯೋಗಿಸ್ಕೊಬೋದು ಅಲ್ವರ. ಅದರಿಂದ ನಾವು ಫಸ್ಟ್ ಏನು ಕೊಡ್ತೀವಿ ಅಂದರೆ ದೇವರಿಗೆ ಒಂದು ದಶಮ ಭಾಗ ಅನ್ನೋದು ದೇವರಿಗೊಂದು ಭಾಗ, ಫಸ್ಟ್ ಪೋರ್ಷನ್. ಅದು ಹಳೆ ಒಡಂಬಡಿಕೆಯಲ್ಲಿ ಅದ್ರ ಬಗ್ಗೆ ಅನೇಕ ಪ್ಲೇಸಸ್ಸಲ್ಲಿ ದೇವರು ಆಜ್ಞೆ ಆಗಿ ಕೊಟ್ಟರು. ಆಮೇಲೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅದು ಒಂದು ಆಜ್ಞೆ ಅಲ್ಲ, ಅದು ಒಂದು ಅವಕಾಶ. ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾದರಿ ಕೊಟ್ಟರು. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಅವನವನ್ನು ದೇವರು ಎಷ್ಟು ಹೊಡಿಸಿದ್ದಾರೋ ಅವನ ಇನ್ಕಮ್ ಆದಾಯದ ಮೇರೆಗೆ ಅವನು ಕೊಡಬೇಕು. ಅವನ ಆದಾಯ ಈಗ 1 ಲಕ್ಷ ರೂಪಾಯಿ ಇದೆ ಅಂದರೆ 1,000 ರೂಪಾಯಿ ಕೊಟ್ಟರೆ ಅದಕ್ಕೂ ಇದಕ್ಕೂ ಸರಿ ಆಗಲ್ಲ. ಅವನು 1 ಲಕ್ಷ ಕೊಟ್ಟಿರುವಾಗ ಅವನು 1,000 ಸರಿ ಆಗಲ್ಲ. ಅವ್ನಿಗೆ 10,000 ಕೊಟ್ಟಿದ್ರೆ ಆಗ 1,000 ಒಂದು ಪ್ರಪೋರ್ಷನೇಟ್ ಆಗಿರುತ್ತೆ. ಅಂದರೆ ಅವ್ನು ಎಷ್ಟು ದೇವ್ರು ಕೊಟ್ಟಿದ್ದಾರೋ ಅದಕ್ಕೆ ಪ್ರಪೋರ್ಷನೇಟಾಗಿ ದೇವ್ರು ಕೊಡಬೇಕಾದ್ರೆ ಏನು ಪ್ರಪೋರ್ಷನ್ ಕೊಡೋದು ಅನ್ನುವಾಗ ಹಳೆ ಒಡಂಬಡಿಕೆಯಲ್ಲಿ ದಶ ಭಾಗ ಅನ್ನೋದು ದೇವರ ಒಂದು ಫಿಕ್ಸ್ ಮಾಡಿದ್ದಾರೆ. ಇದು ನ್ಯಾಯ ಪ್ರಮಾಣದ ಕೆಳಗಿರೋಂಥವ್ರ ಮಟ್ಟ ಅಲ್ಲ. ಅಬ್ರಾಹ್ಮ ನ್ಯಾಯ ಪ್ರಮಾಣಕ್ಕೆ ಮುಂಚೆನೇ ಅವ್ರು ಡಿಸೈಡ್ ಮಾಡಿದ್ರು. ಯಾಕೋಬ ಹಳೆ ಒಡಂಬಡಿಕೆಯಲ್ಲಿ ಆಗಲೇ ಅವರು ಡಿಸೈಡ್ ಮಾಡಿದರು. ಅದನ್ನೇ ದೇವರು ಅನೇಕ ಸಂದರ್ಭದಲ್ಲಿ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ ಕೂಡ. ಅದರಿಂದ ಆ ಕಾಲದಲ್ಲೇ ಆಲಯ ಇತ್ತು, ಆಲಯ ನಡಬೇಕಿತ್ತು. ಯಾಜಕರು ಅವರು ಸೇವೆ ಮಾಡ್ಕೊಂಡಿರುವಾಗ ಅವ್ರು ಬೇರೆ ಕೆಲಸ ಬಿಟ್ಟು ಅವ್ರು ಮಾಡ್ತಿದ್ರು. ಅದಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಾಗಿ ಸೇವೆನ ಆಲಯದ ಸಂಸ್ಕಾರಗಳನ್ನು ನಡೆಸೋದಕ್ಕಾಗಿ ಜನಗಳು ಸಪೋರ್ಟ್ ಮಾಡಬೇಕಾಯ್ತು. ಅದೇ ರೀತಿ ಇವಾಗಲೂ ಆಲಯಗಳಿದೆ, ಇವಾಗಲೂ ಸೇವೆ ಮಾಡಲೇಬೇಕಲ್ಲ, ಇವಾಗಲೂ ಸೇವಕರಿದ್ದಾರಲ್ಲ.
ಅವರನ್ನು ಯಾರು ಸಪೋರ್ಟ್ ಮಾಡೋಂಥದ್ದು? ದೇವರ ಕೆಲಸಕ್ಕಾಗಿ. ಅದೇ ಥರ ನಾವು ಈಗ ದೇವರಿಗಾಗಿ ಒಂದು ಅಂಶನ ಕೊಡಬೇಕಾಗ್ತದೆ. ಅದರಿಂದ ಸಹೋದರ ಸಹೋದರಿ, ಯೇಸು ಸ್ವಾಮಿ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ. ಲೂಕ 6ನೇ ಅಧ್ಯಾಯ 38ನೇ ವಚನ, ಕೊಡಿರಿ ಆಗ ನಿಮಗೂ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಎಷ್ಟು ಸಿಂಪಲ್. ಕೊಡಿರಿ ಆಗ ನಿಮಗೆ ಕೊಡಲ್ಪಡು. ಯೇಸು ಸ್ವಾಮಿ ಎಲ್ಲ ನಾವು ಕೊಡಬೇಡ್ರಿ ಅಂತ ಹೇಳಿದಾರ? ಕೆಲವರಾಗೆ ನಾವು ದರ್ಶನ ಭಾಗ ಕೊಡಬೇಕಾಗಿಲ್ಲ, ಹೊಸ ಒಡಂಬಡಿಕೆಯಲ್ಲಿ ನಾವು ಅದು ಕೊಡಬೇಕಂತಿಲ್ಲ ಅನ್ನೋದು ಏನೂ ಕೊಡೋದಿಲ್ಲ ಅಂಥವ್ರು. ಹಾಗಿದ್ರೆ ಯೇಸು ಸ್ವಾಮಿ ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ಯಾವ ಒಂದು ಪ್ರೊಪೋರ್ಷನೇಟಾಗಿ ನೀವು ಕೊಡ್ತೀರೋ ಆ ಪ್ರೊಪೋರ್ಷನೇಟಲ್ಲಿ ನಿಮಗೆ ಕೊಡಲ್ಪಡೋದು. ಅಂದರೆ ಅದು ಪ್ರೊಪೋರ್ಷನ್ ಮುಖ್ಯ ನೋಡಿ. ಮಾತ್ರ ಅಲ್ಲ, ದೇವರಿಗೆ ಕೊಡುವಂಥದ್ದು ಅಂತ ಮಾರ್ಕು 12:17 ಕೂಡ ಹೇಳಿದ್ದಾರೆ. ಯೇಸು, ಕೈಸರನದ್ದು ಕೈಸರನಿಗೆ ಕೊಡಿರಿ, ದೇವರದ್ದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ನೋಡಿದ್ರ? ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ನೋಡಿ, ಟ್ಯಾಕ್ಸ್ ಕಟ್ಟಬೇಕಾದಾಗ ಕೈಸರಿಗೆ ಕೊಡೋದು ಕೈಸರ್ ಕೊಡ್ರಿ, ದೇವರಿಗೆ ಕೊಡೋದು ದೇವ್ರಿಗೆ ಕೊಡ್ರಿ ಅಂದರು. ಆಗ ದೇವ್ರಿಗೆ ಕೊಡ್ಬೇಕಂತಿದೆಯಲ್ಲ, ದೇವರೆಲ್ಲ ಮಾಡೋದು ದೇವ್ರಿಗೇನು ಅಗತ್ಯ ಇಲ್ಲ, ನಾನೇನು ಕೊಡಬೇಕಾಗಿಲ್ಲ ಅನ್ನೋ ಥರನ ಇಲ್ಲ. ದೇವರಿಗೆ ಕೊಡುವುದು ನಮಗೆ ಅಗತ್ಯ, ದೇವರಿಗೆ ಅಗತ್ಯ ಇಲ್ಲ. ಮತ್ತು ದೇವರ ಸೇವೆಗೆ ನೇಮಿಸಿರುವಂಥವ್ರಿಗೋಸ್ಕರ ನಾವು ಕೊಡಬೇಕು. ದೇವರ ಸೇವೆ ನಡಿಬೇಕಂದ್ರೆ ಅವರ ನಾಮ ಮಹಿಮೆಗಾಗಿ, ಮಿನಿಸ್ಟ್ರಿಗಾಗಿ ನಾವು ಕೊಡಬೇಕಾಗ್ತದೆ. ಏನೂ ಕೊಡದಿರ ಇದ್ರೆ ದೇವರು ನಮ್ಗೆ ಕೊಟ್ಟರು ಅಂದ್ಬಿಟ್ಟು ಎಲ್ಲ ನಾವೇ ಇದು ಮಾಡ್ಕೊಂಡಿದ್ರೆ ಅದು ಹೇಗಾಗ್ತದೆ ಅಲ್ವರ? ದೇವರಿಗೆ ಸಲ್ಲಿಸತಕ್ಕದ್ದು ದೇವ್ರಿಗೆ ಕೊಡ್ರಿ, ಕೈಸರಿಗೆ ಕೊಡುವಂಥದ್ದು ಕೈಸರಿಗೆ ಕೊಡ್ರಿ, ಬಡವರಿಗೆ ಕೊಡುವಂಥದ್ದು ಬಡವರಿಗೆ ಕೊಡ್ರಿ. ಚಾರಿಟಿ ವರ್ಕ್ ಬೇರೆ, ಮಿನಿಸ್ಟ್ರಿ ವರ್ಕ್ ಬೇರೆ, ಆ ಥರ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಒಂದು ಕಾರ್ಯಗಳನ್ನ ಕೊಡಬೇಕಾಗ್ತದೆ ಸಹೋದರ ಸಹೋದರಿ ಅಲ್ವರ? ಈ ವರ್ಷ ಈಗ ಕಡೆ ನಾವು ದಿನಸಕ್ಕೆ ಬಂದಿದ್ದೀವಿ. ಪ್ರತಿ ಮಂತು ದೇವರು ನಮಗೆ ಒಂದು ಆದಾಯ ಕೊಟ್ಟರಲ್ಲ, ಅದರಲ್ಲಿ ಎಷ್ಟು ಪ್ರೊಪೋರ್ಷನೇಟಾಗಿ ನಾವು ದೇವರಿಗೆ ಕೊಟ್ಟಿದ್ದೀವಿ ಅಂತ ಆಲೋಚನೆ ಮಾಡಿ ಅಲ್ವಾ? ನಮ್ಮ ಬೆರಳು ನಾವು ಅದು ರಕ್ತದಿಂದ ಪ್ರೋಷಿತ ಆದಮೇಲೆ ನಾವು ಅದು ದೇವರ ಮಹಿಮೆಗಾಗಿ ಕೊಡಬೇಕಲ್ಲ, ಎಷ್ಟು ಕೊಟ್ಟಿದ್ದೀವಿ ಯೋಚನೆ ಮಾಡಿ. ಅದು 1 ತಿಂಗಳಂದರೆ ಸ್ವಲ್ಪ ಇರ್ಬೋದು, ಆದರೆ 12 ತಿಂಗಳು ಸೇರಿಸಿದಾಗ ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಬರ್ತದೆ ಅಲ್ವರ? ಆ ಥರ ಎಷ್ಟು ನಾವು ಶ್ರದ್ಧೆಯಾಗಿ ಕೊಟ್ಟಿದ್ದೇವೆ ಅಲ್ವರ? ಅದರಿಂದ ಒಂಚೂರು ಕೊಡದಿರ ನಾವು ನಮಗಾಗೇ ನಾವು ಉಪಯೋಗಿಸ್ಕೊಂಡಿದ್ದೀವ? ಯೋಚನೆ ಮಾಡಿರಿ. ಇದೆಲ್ಲ ದೇವರ ಹತ್ರ ಲೆಕ್ಕ ಉಂಟು. ಆದ್ದರಿಂದ ಕೆಲವ್ರು ಹೇಳ್ತಾರೆ, ಇಲ್ಲ ನಾನು ರೆಗ್ಯುಲರಾಗಿ ಕೆಡೋರು ನಮಗೆ ಗೊತ್ತಾಗ್ತದೆ. ಆದರೆ ಕೆಲವರು ಇಲ್ಲ ನಾನು ಬರೆಯೋದಿಲ್ಲ, ಕವರಲ್ಲಿ ಹಾಕೋದಿಲ್ಲ, ಹಾಗೆ ಹಾಕಿಬಿಡ್ತೀನಿ. ಹಾಗಾದರೆ ಯಾಕೆ ಹಂಗೆ ಮಾಡ್ತೀರಾ ಅನ್ನುವಾಗ, ಇಲ್ಲ ಬೈಬಲ್ನಲ್ಲಿ ಇದೆಯಲ್ಲ, ಬಲಗೈ ಕೊಡೋದು ಎಡಗೈ ಗೊತ್ತಾಗಬಾರ್ದು ಅಂತ. ಆದರೆ ಸಹೋದರ ಸಹೋದರಿ, ಇದು ನಾವು ಮತ್ತೇನಲ್ಲಿ 6ನೇ ಅಧ್ಯಾಯದಲ್ಲಿ 3ರಿಂದ 4ವರೆಗೂ ಓದುವಾಗ ಏನು ಗೊತ್ತಾಗತ್ತಂದರೆ, ಇದು ದಾನ ಮಾಡುವಾಗ, ನೀನು ಬಡವರಿಗೆ ಕೊಡುವಾಗ, ಆಗ ಫರಿಸಾಯರು ಮಾಡಿದಂತೆ ಅವರು ತುತ್ತೂರಿ ಊದಿಸ್ಬಿಡ್ತಿದ್ರು. ಎಲ್ಲರೂ ನೋಡುವಾಗ ಅವರು ದಾನ ಮಾಡೋರು. ಅದು ದಾನ ಮಾಡೋ ವಿಷಯದಲ್ಲಿ ನೀನು ಬಲಗೈ ಕೊಡೋದು ಎಡಗೈ ಕೊಡ್ದಂಗೆ ಕೊಡು, ಎಲ್ಲರಿಗೂ ಹೇಳ್ಕೊಂಡು ಮಾಡಬೇಡ ಅಂತ ಹೇಳಿದ್ರು ಸ್ವಾಮಿ. ಇಲ್ಲಿ ಈಗ ಕೂಡ ಹಂಗೆ ಮಾಡ್ತಾರೆ. ಇಲ್ಲಿ ಕೂಡ ರಜನಿಕಾಂತದ್ದು ಒಂದು ಇದಾಕೊಂಡ್ಬಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ಅವರು ಬರ್ತ್ಡೇ ಬಂದಾಗ ಏನೋ ಒಂದು ಕೇಕ್ ಕಟ್ ಮಾಡಿ ಒಂದು ನೋಟ್ಬುಕ್ಕು ಪೆನ್ಸಿಲ್ ಕೊಡುತ್ತಾರೆ. ಅವ್ರು ಕೊಯ್ಟಾಗಿ ಕೊಡೋದಿಲ್ಲ. ಅವರು ಹುಡುಗರನ್ನ ಮಕ್ಕಳನ್ನ ಕಳಿಸಿ ಜೋರಾಗಿ ಸೌಂಡ್ ಮಾಡಿಸ್ತಾರೆ ಅವ್ರ ಹತ್ರ. ಆಮೇಲೆ ಪಟಾಕಿಗಳು ಹೊಡಿತಾರೆ. ಅವಾಗ ಎಲ್ಲರೂ ನೋಡುವಾಗ ಇವರು ದಾನ ಮಾಡೋಗೆ, ಹಾಗೆ ಎಲ್ಲರಿಗೂ ಗೊತ್ತಾಗಬೇಕು ಇವ್ರು ಕೊಡೋವಂಥದ್ದು. ಹಂಗೆ ಮಾಡಬೇಡ್ರಿ. ಬಲಗೈ ಕೊಡೋದಂದರೆ ಅದು ದಾನ ಮಾಡುವಂಥ ವಿಷಯದಲ್ಲಿ, ದೇವರು ಕೊಡೋ ವಿಷಯದಲ್ಲಿ ಅದರಲ್ಲಿ ಏನಿದೆ ಮುಚ್ಚುಮರೆ ಅಲ್ವರ? ಆ್ಯಕ್ಚುಲಿ ನಾವು ಯಾವುದೋ ಒಂದು ಸಂಸ್ಥೆಯಲ್ಲಿ ಇದ್ಮೇಲೆ ಅದು ಸಂಸ್ಥೆನ ಸಪೋರ್ಟ್ ಮಾಡೋಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಇದು ನಮಗೆ ದೇವರು ಕೊಟ್ಟಂಥ ಒಂದು ಕರ್ತವ್ಯವಾಗಿರ್ತದೆ. ಇದು ದಾನ ಮಾಡ್ದಂಗಿದೆ, ದರಿದ್ರರಿಗೆ ಕೊಡೋ ಥರ ಚಾರಿಟಿ ಅಲ್ಲ. ಇದು ನಮಗೊಂದು ಕಮಿಟ್ಮೆಂಟ್ ಇದೆ, ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವರ? ದೇವರ ಹಳೆ ಒಡಂಬಡಿಕೆ ಒಂದು ಲಾಗೆ ಮಾಡಿಬಿಟ್ಟಿದ್ರು. ಅದು ಹೊಸ ಒಡಂಬಡಿಕೆಯಲ್ಲಿ ಒಂದು ಡೆಫಿನೆಟ್ ಇದೆ ಹಾಕಿಲ್ಲ ಅಷ್ಟೇ. 10ರಲ್ಲಿ 1 ಕೊಡಲೇಬೇಕಂತಲ್ಲ, 10ರಲ್ಲಿ 2 ಕೊಡ್ಬೋದು, 10ರಲ್ಲಿ 10 ಕೊಡ್ಬೋದು ಸಾಧ್ಯವಾದರೆ. ಆ ಥರ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಹೊರತು ನಾವು ಏನೂ ಕೊಡ್ದಿರೋ ನಮಗೆ ಇರಬೇಕು ಅನ್ನೋದಲ್ಲ ಸಹೋದರ ಸಹೋದರಿ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನಾವು ಹೇಳುವಾಗ ಕೆಲವರು ಹಳೆ ಒಡಂಬಡಿಕೆಯಲ್ಲಿ ಇದೆ, ಅದು ಹೊಸ ಒಡಂಬಡಿಕೆಯಲ್ಲಿ ಇದೆ ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ಇರೋಂಥ ವಾಗ್ದಾನಗಳೆಲ್ಲ ನಾವು ಉಪಯೋಗಿಸ್ಕೊತೀವಲ್ವ? ದೇವರು ಬರೆದಿರೋಂಥ ಎಲ್ಲ ವಾಕ್ಯಗಳು ನಮಗೆ ಅಂತ ತಗೊತೀವಿ. ಕೀರ್ತನೆಯಲ್ಲಿ ಬರೆದಿರೋಂಥ ಪ್ರಾರ್ಥನೆಗಳನ್ನ ನಾವು ಮಾಡ್ತಾ ಇರ್ತೀವಿ. ಎಷ್ಟು ಪ್ರವಾದನೆಗಳು ದೇವರು ನಮಗಾಗಿ ನೆರವೇರಿಸೋಂತ ನಾವು ಕೇಳ್ಕೊತೀವಿ. ಆದರೆ ದೇವರಿಗೆ ಕೊಡುವಂಥ ವಿಷಯ ಬಂದಾಗ ಮಾತ್ರ ಹಳೆ ಒಡಂಬಡಿಕೆ ಅದು ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅಂತ ಹೆಂಗೆ ಹೇಳ್ತೀವಿ ಅಲ್ವರ? ಎಲ್ಲ ಹಳೆ ಒಡಂಬಡಿಕೆ ಅಂದರೆ ಅವಾಗ ಕೀರ್ತನೆ ಓದಬೇಡ್ರಿ,
ಅಳವಡಿಕೆ ಮಾಡ್ಕಿರೋಂಥ ಯಾವ ವಾಗ್ದಾನಗಳು ನಮಗಲ್ಲ ಅಂತ ಅನ್ಕೊಂಬಿಡ್ರಿ. ಹಾಗೆ ಅದು ಮಾತ್ರ ಬೇಕು ಬ್ಲೆಸ್ಸಿಂಗು. ದೇವರಿಗೆ ಕೊಡುವ ವಿಷಯದಲ್ಲಿ ಅದು ಅಳವಡಿಕೆ ಮಾಡ್ಕೊಳ್ಳಿದೆ ಮಾತ್ರ, ಅದರಿಂದ ನಾನು ಮಾಡಬೇಕಾಗಿಲ್ಲ ಅಂತ ಹೆಂಗೆ ಹೇಳೋದು? ದೇವರ ಈ ವಿಷಯದಲ್ಲಿ ಮಲಾಕಿನಲ್ಲಿ ಹೇಳ್ತಾರೆ, ನೀವು ಈ ವಿಷಯದಲ್ಲಿ ಕೊಟ್ಟು ನೋಡ್ರಿ, ಪ್ರೂವ್ ಮಾಡಿರಿ ನಾನು ನಿನ್ನ ಆಶೀರ್ವದಿಸ್ತೀನ ಇಲ್ವಾ ಅಂತ. ಯೋಚನೆ ಮಾಡಿ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಎಷ್ಟು ಮುಖ್ಯ. ದೇವರು ಎಷ್ಟು ನಾನಾ ವಿಧದಲ್ಲಿ ನಮ್ಮನ್ನು ಎಷ್ಟೋ ರೀತಿ ನಮ್ಮನ್ನು ಕಾಪಾಡ್ತಾರೆ ಅಲ್ವರ. ಇಲ್ಲಾಂದರೆ ನಾವು ಸಂಪಾದನೆ ಮಾಡಿದ್ದು ಒಂದೇ ಕ್ಷಣದಲ್ಲಿ ಎಲ್ಲ ಹೋಗ್ಬಿಡ್ಬೋದು, ಯಾರಿಗೂ ಇಲ್ದಂಗೆ ವೇಸ್ಟ್ ಆಗಿಬಿಡ್ಬೋದು. ಆದರೆ ದೇವರು ನಮ್ಮನ್ನು ಕಾಪಾಡ್ತಾರೆ, ಹೋಗುವಾಗ ಬರುವಾಗ ಕಾಪಾಡ್ತಾರೆ, ನಮಗೆ ಸಮಾಧಾನ ಕೊಡ್ತಾರೆ, ಇದೆಲ್ಲ ಮಾಡ್ತಾ ಬರ್ತಾರೆ. ಇನ್ನೂ ಹೆಚ್ಚಾಗಿ ನಾವು ಮಾಡ್ತೀನಿ, ಕೊಟ್ಟರೆ ನಿಮಗೆ ಕೊಡಲ್ಪಡುವುದು. ಹೆಂಗೆ ಕೊಡ್ತಾರೆ ದೇವರು? ಅಮ್ಮಕಿ ಕುಳುಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಈ ವಿಷಯದಲ್ಲಿ ನಾವು ಅನೇಕರು ಯೋಚನೆ ಮಾಡಬೇಕಾಗಿದೆ. ನಮ್ಮ ಕೈಗಳು ದೇವರಿಗೆ ಕೊಡುವಂಥ ಕೈಗಳಾಗಿರಬೇಕು. ಮತ್ತು ಬಡವರಿಗೆ, ಕಷ್ಟದಲ್ಲಿ ಇರೋರಿಗೆ ನಾವು ಕೊಡಬೇಕು. ಅದನ್ನು ಕೂಡ ದೇವರು ಎಷ್ಟು ಚೆನ್ನಾಗಿ ಒಂದು ಮಾತು ಹೇಳ್ತಾರೆ ನೋಡಿ, ಧರ್ಮೋಪದೇಶ ಕಾಂಡ 15:7-8. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದ ಯಾವ ಊರಲ್ಲಿಯಾದರೂ ಸ್ವದೇಶದವನಾದ ಬಡವನು ಇದ್ದರೆ, ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೆ ಇರಬಾರದು. ನೋಡಿದ್ರೆ, ಸಹಾಯ ಮಾಡದೇ ಇರಬಾರ್ದು. ಅದು ನಿಮ್ಮ ಸಹೋದರ, ನಿಮ್ಮ ದೇಶಸ್ಥನು. ಅಂದರೆ ಫಸ್ಟು ಬೈಬಲ್ನಲ್ಲಿ ಸಭೆಯಲ್ಲಿ ಇರೋಂಥವ್ರಿಗೆ, ವಿಶ್ವಾಸಿಗಳಿಗೆ, ಆಮೇಲೆ ಲೋಕದಲ್ಲಿ ಎಲ್ಲರಿಗೂ ಮಾಡಬೇಕಂತೆ. ಫಸ್ಟ್ ಪ್ರಿಫರೆನ್ಸು ವಿಶ್ವಾಸಿಗಳಿಗೆ ಕೊಡುವಾಗ ಹೆಂಗೆ ಅಂತ ಹೇಳ್ತಾರೆ ನೋಡಿ, ನೀವು ಕೈ ತೆರೆದು ಅವನ ಅವಸರಕ್ಕೆ ಬೇಕಾದದ್ದನ್ನು ಕೊಟ್ಟು ಸಹಾಯ ಮಾಡಬೇಕು. ನೋಡಿದ್ರ, ನೀವು ಕೈ ತೆಗೆದು ಅವನ ಅವಸರತೆಗೆ ಬೇಕಾದಷ್ಟು ಸಹಾಯ ಮಾಡ್ಬೇಕಂತಾರೆ. ಕೆಲವ್ರು ಕೈಯೇ ಬಿಚ್ಚೋದಿಲ್ಲ, ಏನೇ ಸುಮ್ಮನೆ ಮಾತಾಡ್ಕೊಂಡು ಚೆನ್ನಾಗಿದ್ರೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಮಾಡ್ತಾರೆ, ಕೈ ತೆಗಿಬೇಕು, ಬಿಚ್ಚಿ ಇಂಗ್ಲೀಷ್ನಲ್ಲಿ ಓಪನ್ ಇಟ್ ವೈಡ್ ಅಂತಾರೆ. ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ನಾವು ಹೇರಾಳವಾಗಿ ಮಾಡಬೇಕು, ಧಾರಾಳವಾಗಿ ಮಾಡಬೇಕು. ಹಾಗೆ ಬಡವರಿಗೆ ಸಹಾಯ ಮಾಡಿದವನು ದೇವರಿಗೆ, ಯೆಹೋವನಿಗೆ ಸಾಲ ಕೊಟ್ಟಂತೆ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ ನೋಡಿ, 4:19-17. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ನೋಡಿದ್ರ, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ನೋಡಿದ್ರ ಸಹೋದರಿ, ಬಡವರಿಗೆ ಸಹಾಯ ಮಾಡಿದವರು ಯೆಹೋವನಿಗೆ ಸಾಲ ಕೊಟ್ಟಂಗೆ. ಯೆಹೋವನಿಗೆ ಸಾಲ ಕೊಟ್ಟರೆ ನಮ್ಗೆ ತಿರ್ಗಾ ಬರ್ತದ ಅನ್ನೋದು ಯೋಚನೆ ಬೇಡ, ನಮಗೆ ತಿರ್ಗಾ ಬಂದೇ ಬರುತ್ತೆ. ಅದು ಅಷ್ಟೇ ಬರೋಲ್ಲ, ದೇವರು ಎಷ್ಟು ಅದಕ್ಕೆ 10ರಷ್ಟು 100ರಷ್ಟು 1000ರಷ್ಟು ಸೇರಿಸಿ ನಮಗೆ ವಾಪಸ್ ಕೊಡ್ತಾನೆ ಖಂಡಿತ. ಆ ಒಂದು ನಂಬಿಕೆ ನಮಗಿದ್ರೆ ನೋಡಿ, ದಶಮಭಾಗ ಕೊಡೋದ್ರಲ್ಲಿ ನಂಬಿಕೆ ಇರಬೇಕು. ನಮಗೆ ನಂಬಿಕೆಯಿಂದ ನಾವು ಕೊಟ್ಟರೆ ದೇವರು ಖಂಡಿತ ನಮ್ಮನ್ನು ಕಾಪಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನ ನಾವು ಈ ವರ್ಷದ ಸಂವತ್ಸರದ ಅಂತ್ಯದಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಮತ್ತು ಕೈಗಳನ್ನ ನಾವು ಇನ್ನೇನಕ್ಕೆ ಉಪಯೋಗಿಸ್ತೀವಿ ಅಂದರೆ ಪ್ರಾರ್ಥನೆ ಮಾಡೋಕ್ಕೆ ಉಪಯೋಗಿಸ್ತೀವಿ ಅಲ್ವಾ. ದೇವರ ಹತ್ರ ಹೋಗಿ ಕೈಗಳನ್ನ ಚಾಚಿ ಪ್ರಾರ್ಥನೆ ಮಾಡ್ತೀವಿ, ಕೈಗಳನ್ನ ಉದ್ಧರಿಸಿ ನಾವು ಪ್ರಾರ್ಥನೆ ಮಾಡ್ತೀವಿ. ಅದು ಮಾಡಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಕೀರ್ತನೆ 134:2. ಮಹಾಪರಿಶುದ್ಧ ಸ್ಥಳದ ಕಡೆಗೆ ಕೈ ಎತ್ತಿ ಯೆಹೋವನನ್ನು ಕೊಂಡಾಡಿರಿ. ಕೈ ಅಂದರೆ ಪ್ರಾರ್ಥನೆ ಮಾಡಬೇಕು. ಈ ವರ್ಷದಲ್ಲಿ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ವಿ, ಎಷ್ಟು ಸಮಯ ಪ್ರಾರ್ಥನೆ ಕೊಟ್ವಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ವಾ? ಇಲ್ಲ ಪ್ರಾರ್ಥನೆಗೂ ನಮಗೂ ಸಂಬಂಧವಿಲ್ಲದಂತೆ ಬದುಕಿದ್ವಾ? ಎಮರ್ಜೆನ್ಸಿ ಬಂದಾಗ ಮಾತ್ರ ದೇವರ ಹತ್ರ ಹೋಗಿ ನಾವು ಪ್ರಾರ್ಥನೆ ಮಾಡ್ತೀವ? ಇಲ್ಲ ದಿನ ಪೂರ ಪ್ರತಿ ನಿಮಿಷ ನಾವು ದೇವರೊಂದಿಗೆ ಮಾತನಾಡ್ಕೊಂಡಿದ್ದೀವ? ಯೋಚನೆ ಮಾಡಿ ಸಹೋದರಿ, ಕೈ ಎತ್ತುವಿಕೆ 1 ತಿಮೋಥಿ 2:8. ಹೀಗಿರಲಾಗಿ ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಎಲ್ಲ ಕಡೆ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡ್ರಿ. ಅಲ್ಲ, ಕೈಯನ್ನು ಎತ್ತೋದು ಅಂದರೆ, ಕೈ ಅಂದರೆ ಹೆಬ್ಬೆರಡ ಮೇಲೆ ರಕ್ತ ಹಾಕಿದ್ರೆ ಅಂದರೆ ಪ್ರಾರ್ಥನೆ ಕೂಡ ಸಲ್ಲಿಸ್ತದೆ, ಇನ್ನೊಬ್ಬರಿಗೆ ಕೊಡುವಂಥ ವಿಷಯ. ಮತ್ತು ಕೆಲಸ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ವರ, ಎಷ್ಟು ಕೈಯಲ್ಲಿ ನಾವು ಮಾಡುವಂಥದ್ದಾಗಿದೆ. ಆದರೆ ಕೈ ಫಸ್ಟು ಶುದ್ಧವಾಗಬೇಕು. ಅದೇ ಕುಷ್ಠರೋಗಿ ಕೈಯಿಂದ ಏನೇನು ಕೊಟ್ಟರೆ ಇಸ್ಕೊತೀರಾ? ಕುಷ್ಠರೋಗಿ ಅನ್ನೋ ಒಂದು ಹಣ್ಣು ಹಂಪಲ ನಿಮ್ಮ ಕೈ ಕೊಡ್ತಾನೆ, ತಿಂತೀರಾ? ಇಲ್ಲ. ಹಾಗೆ ನಮ್ಮ ಪಾಪ ಕಾರ್ಯಗಳನ್ನು ಮಾಡಿಕೊಂಡೇ ದೇವರಿಗೆ ನಾನು ಕೊಡ್ತೀನಿ ಅಂದರೆ ದೇವರು ಒಪ್ಪುವುದಲ್ಲ. ನಾವು ಕೈಗಳನ್ನ ಶುದ್ಧಿ ಮಾಡಿಕೊಂಡು ಯೇಸು ಸ್ವಾಮಿಯ ರಕ್ತದಿಂದ ನಾವು ಆ ಪಾಪ ಕಾರ್ಯಗಳನ್ನು ಬಿಟ್ಟು ತೊಳೆಕೊಂಡು ಆಮೇಲೆ ನಮ್ಮ ಕೈ ಕೆಲಸನ ದೇವರಿಗೆ ಸಮರ್ಪಿಸಿದರೆ ದೇವರು ಅಂಗೀಕರಿಸ್ತಾರೆ. ಯಾಕೋಬ 4:8. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ,
ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ಸಹೋದರ ಅದು ನಾವು ಈ ವರ್ಷದ ಕಡೆಯಲ್ಲಿ ಮಾಡಬೇಕಾಗಿದೆ. ನಮ್ಮ ಕಾರ್ಯಗಳ ಯಾವುದಾದ್ರೂ ಪಾಪ ಕಾರ್ಯ ಇದೆ, ಅಶುದ್ಧವಾದ ಇದಿದೆಯಾ, ಅದನ್ನು ತೊಳ್ಕೊಳ್ಬೇಕು. ಕರ್ತನಾದ ಯೇಸು ಸ್ವಾಮಿ ರಕ್ತ ನಮ್ಮ ಹೆಬ್ಬೆರಳನ್ನ ತಾಕಬೇಕು. ಅದರಿಂದ ನಾವು ಮನಸ್ಸಾಂತರಪಟ್ಟು ಆತನ ರಕ್ತದಲ್ಲಿ ನಂಬಿಕೆ ಇಟ್ಟುಕೊಂಡು ಬಂದರೆ ನಮ್ಮ ಪಾಪಗಳನ್ನು ಆತನು ಕ್ಷಮಿಸ್ತಾನೆ, ನಮ್ಮ ಪಾಪಗಳನ್ನು ತೊಳೆದು ಹೋಗಲಾಡಿಸ್ತಾನೆ. ಮಾತ್ರ ಅಲ್ಲ, ಆಗ ನಾವು ನಮ್ಮ ಕೈಗಳನ್ನು ದೇವರ ಸೇವೆಗಾಗಿ ಉಪಯೋಗಿಸತಕ್ಕದ್ದಾಗಿದೆ. ಎರಡಾಯಿತು. ಮೂರನೇ ವಿಷಯ ಬೇಗ ಮುಗಿಸ್ತೀನಿ. ಹೆಬ್ಬೆಟ್ಟನ್ನು ಬಲ ಹೆಬ್ಬೆಟ್ಟ ಮೇಲೆ ರಕ್ತನ ಹಾಕ್ತಿದ್ರು. ಹೆಬ್ಬೆಟ್ಟು ಅಂದರೆ ಏನು ಅನ್ನುವಾಗ, ಈ ಹೆಬ್ಬೆಟ್ಟು ಅನ್ನೋದೇ ನಡೆಯುವುದಕ್ಕೆ, ಬ್ಯಾಲೆನ್ಸ್ ಆಗೋದಕ್ಕೆ, ಡೈರೆಕ್ಷನ್ಗೆ ಅದು ಭಾಳ ಸಹಾಯ. ಒಂದು ಸ್ಟೇರಿಂಗ್ ಥರ ರೀ. ಹೆಬ್ಬೆಟ್ಟು ಇಲ್ಲಾಂದರೆ ಕರೆಕ್ಟಾಗಿ ನಿಂತ್ಕೊಳಕ್ಕಾಗಲ್ಲ, ಬ್ಯಾಲೆನ್ಸ್ ಬರೋದಿಲ್ಲ. ನೋಡಿ, ಸ್ವಲ್ಪ ಹಿಂಗೋದಾಗ ಹೆಬ್ಬೆಟ್ಟು ಹಿಂಗೆ ಹಿಂಗೆ ಬೆರಳು, ಎಲ್ಲ ಬೆರಳುಗಳು, ಅದರಲ್ಲಿ ಹೆಬ್ಬೆಟ್ಟು ಭಾಳ ಮುಖ್ಯವಾಗಿ ನಮಗೆ ಬೇಕಾಗ್ತದೆ ಅಲ್ವರ. ನಾನು ನಮ್ಮ ಫ್ರೆಂಡ್ ಒಬ್ಬ ಇದ್ದ ಚಿಕನ್ನಲ್ಲಿದ್ದಾಗ, ಅವನು ಹಿಮಾಲಯ ಮೌಂಟೇನ್ಸ್ಗೆಲ್ಲ ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತೀನಿ, ಅಲ್ಲೆಲ್ಲ ಮಂಜು ಜಾಸ್ತಿ ಇಲ್ಲ. ಅವ್ನಿಗೆ ಹಂಗಾಗ್ಬಿಟ್ಟು ಕಾಲು ಫ್ರಾಸ್ಟ್ ಆಗ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ರು. ಕಾಲಂದರೆ ಹೆಬ್ಬೆಟ್ಲು, ಆ ಬೆರಳು. ಆಗ ಅವನು ಮನುಷ್ಯ ಸಾಲಿಡ್ ಆಗಿದ್ದ, ಆದರೆ ಕರೆಕ್ಟಾಗಿ ನಿಂತ್ಕೊಳ್ಳೋಕೆ ಅವ್ನು ಕಷ್ಟಪಡ್ತಿದ್ದ. ನಡಿವಾಗಲೂ ಹುಷಾರಾಗಿ ನಡಿಬೇಕು, ಯಾಕೆಂದ್ರೆ ಅವ್ನಿಗೆ ಬ್ಯಾಲೆನ್ಸ್ ತಪ್ಪೋಗ್ತಾಯಿತ್ತು. ಹೆಬ್ಬೆಟ್ಟು ಅನ್ನೋದು ಎಷ್ಟು ಮುಖ್ಯ ನೋಡಿ. ಅಂದರೆ ನಡೆಯುವಂಥದ್ದು ಕಾಲನ್ನು ಸೂಚಿಸ್ತದೆ. ಹೆಬ್ಬೆಟ್ಟು ಅನ್ನುವಾಗ ನಮ್ಮ ನಡತೆ ಹೆಂಗಿರಬೇಕು, ನಡೆಯೋದು ಭಾಳ ಮುಖ್ಯ ಅಂತ ಹೇಳ್ತಾ ಇರ್ತಾರಲ್ಲ. ಇವಾಗೆಲ್ಲ ಡಾಕ್ಟರ್ಸ್ಗಳು ಭಾಳ ರಿಸರ್ಚ್ ಮಾಡಿ ಹೇಳುವಂಥದ್ದು ಏನಂದರೆ, ಒಂದು ದಿನಕ್ಕೆ 10,000 ಸ್ಟೆಪ್ಸ್ ನಾವು ತಗೊಂಡ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಊಟ ಆದ ನಂತರ ನಡೀರಿ, ಮತ್ತು ಪ್ರತಿಯೊಂದು ಅವಕಾಶ ಇದ್ದಾಗ ನೀವು ನಡ್ಕೊಂಡು ಹೋಗುವಂಥದ್ದು ಮಾಡಿದ್ರೆ ನಿಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಆ ನಡವಳಿಕೆ ಆರೋಗ್ಯಕ್ಕೆ ಒಳ್ಳೆಯದು ಸರಿ. ಆದರೆ ನಾವು ಆತ್ಮೀಕವಾದ ನಡವಳಿಕೆ ಅಂದರೆ ನಾವು ಕೇಳಿಸ್ಕೊಂಡದು ಮುಖ್ಯ, ಮತ್ತು ಅದರ ಪ್ರಕಾರ ನಾವು ಕೆಲಸ ಮಾಡೋದು ಮುಖ್ಯ. ಮಾತ್ರ ಅಲ್ಲ, ನಮ್ಮ ನಡವಳಿಕೆ ಅಂದರೆ ನಮ್ಮ ಕಾಂಡಕ್ಟ್. ನೋಡಿದ್ರ, ಕೇಳಿಸ್ಕೊಳ್ಳೋದು ನಮ್ಮ ನಾಲೆಡ್ಜ್, ನಮ್ಮ ಜ್ಞಾನಕ್ಕಾಗಿ. ಕೈ ಅಂದರೆ ನಾವು ಮಾಡುವಂಥ ಕೆಲಸ, ನಮ್ಮ ವರ್ಕು. ಕಾಲು ಹೆಬ್ಬೆಟ್ಟು ಅಂದರೆ ನಮ್ಮ ಕಾಂಡಕ್ಟ್, ಅಂದರೆ ನಮ್ಮ ನಡವಳಿಕೆ, ಅದು ಯಾವ ರೀತಿ ಇರಬೇಕು ಅಲ್ವಾ. ದೇವರು ಅಬ್ರಾಮ್ಗೆ ಈ ರೀತಿ ಹೇಳ್ತಾರೆ, 17:1. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ನನಗೆ ನಡ್ಕೊಂಡು ಅಂದರು ಅಂದರೆ ನನ್ನ ಮುಂದೆ ನಡ್ಕೊಂಡು ಅನ್ನುವ ವಾಕ್ ಬಿಫೋರ್ ಮೀ ಆ್ಯಂಡ್ ಬಿ ದೋ ಪರ್ಫೆಕ್ಟ್. ನೀನು ದೋಷವಿಲ್ಲದಂತೆ ನೀನು ನಡೆದು ಅನ್ನುವಾಗ ಅರ್ಥ ಏನು ಅಂದರೆ, ನಡುವುದಂದರೆ ಅವರು ಹೇಳಿದ ಪ್ರಕಾರ ಅವರಿಗೆ ಮಹಿಮೆ ತರುವ ರೀತಿಯಲ್ಲಿ, ಅವರಿಗೆ ಇಷ್ಟವಾದಂಥ ರೀತಿಯಲ್ಲಿ ಜೀವಿಸುವಂಥದ್ದು ಅಲ್ವಾ. ಈಗ ಯೇಸು ಹಿಂಬಾಲಿಸ್ಬೇಕು, ಯೇಸು ನಡೆದಂಥ ಹಾದಿಯಲ್ಲಿ ನಾವು ನಡಿಬೇಕು ಅಂದರೆ ಏನರ್ಥ? ಅವ್ರ ಥರ ನಾವು ಜೀವಿಸಬೇಕು ಅಂತ ಅಲ್ವಾ. ಫಾಲೋಯಿಂಗ್ ಇನ್ ದ ಫುಟ್ ಸ್ಟೆಪ್ಸ್ ಆಫ್ ಜೀಸಸ್, ಅವರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕು ಅಂದರೆ ಅರ್ಥ ಏನು? ಅವರ ಇದ್ದ ಹಾಗೆ, ಅವರು ಜೀವಿಸಿದ ಹಾಗೆ, ಅವರು ನಡ್ಕೊಂಡ ರೀತಿಯಲ್ಲಿ ನಾನು ನಡ್ಕೊಳ್ಬೇಕು ಅನ್ನೋದು ಕಾಂಡಕ್ಟ್ ಭಾಳ ಮುಖ್ಯ. ದೇವರ ವಾಕ್ಯ ಚೆನ್ನಾಗಿ ಕೇಳಿಸಿ ಭಾಳ ಜ್ಞಾನವುಳ್ಳವರಾಗಿರ್ಬೋದು, ದೇವ್ರಿಗಾಗಿ ಅನೇಕ ಕೆಲಸಗಳನ್ನ, ಸೇವೆಗಳನ್ನ ಮಾಡ್ತಾ ಇರ್ಬೋದು. ಆದರೆ ನಮ್ಮ ನಡವಳಿಕೆ ಸರಿ ಇಲ್ಲ ಅಂದರೆ ಏನು ಪ್ರಯೋಜನ ಅಲ್ವರ. ಅದು ಭಾಳ ಮುಖ್ಯವಾಗಿದೆ. ನಮ್ಮ ಪರ್ಸ್ನಲ್ ಲೈಫು, ನಮ್ಮ ಪ್ರೈವೇಟ್ ಲೈಫು ಕೂಡ ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದಾಗಿರಬೇಕು. ಸಹೋದರ ಸಹೋದರಿ, ಅದೇ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ದೇವರು ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ನಾವು ನೋಡ್ತೀವಿ. ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋಂಥದ್ದು ಏನು ಅನ್ನುವಾಗ 1 ಥೆಸಲೋನಿಕ 4:1 ನಾವು ಓದ್ಕೊಂಬಂದರೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಡೆ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೀರಷ್ಟೇ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕೋ ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೋಡಿ, ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು ಅನ್ನೋದನ್ನ ನಮ್ಮಲ್ಲಿ ನೋಡಿ ನೀವು ಕಲಿತು ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಮೇಲೆ ನೀವು ಹಾಗೆಯೇ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇವೆ. ಅದನ್ನೇ ನಾನು ಈಗ ಮಾಡ್ತಿರೋದು. ನೀವು ನಡ್ಕೊತಿದ್ದೀರಾ, ಅದನ್ನು ಇನ್ನೂ ಹೆಚ್ಚಾಗಿ ನೀವು ಮಾಡಬೇಕೆಂದು ಪ್ರಬೋಧಿಸುತ್ತಿದ್ದೇನೆ. ಆ ಬೋಧನೆ ಮಾಡೋದು ಅದಕ್ಕಾಗಿ ನಾವು ಮಾಡ್ತಿದ್ದೀವಿ, ನಡೀತಿದ್ದೀವಿ. ಆದರೆ ಇನ್ನೂ ಹೆಚ್ಚಾಗಿ ನಡಿಬೇಕು. ಒಂದು ವೇಳೆ ನಾವು ನಮ್ಮ ಕಾಲುಗಳು ತಪ್ಪಿ, ದಾರಿ ತಪ್ಪಿ ರಾಂಗ್ ಪ್ಲೇಸ್ಗೆ ಹೋಗಿದ್ದರೆ ಅದನ್ನು ಸರಿಪಡಿಸ್ಕೋಬೇಕು. ಈಗ ಸೋದರ ಸೋದರಿ, ಹೋಗಬೇಡ್ದ ಕಡೆ ನಮ್ಮ ಕಾಲು ಹೋಗಿದೆಯಾ? ಅಶುದ್ಧವಾದಂಥ ಸ್ಥಳದಲ್ಲಿ ಹೋಗಿದೆಯಾ ಅಲ್ವರ? ಅನೀತಿವಂತರ ಜೊತೆ ನಡೆದಿದೆಯಾ? ದೇವರನ್ನು ಪರಿಹಾಸ ಮಾಡುವಂಥವ್ರ ಜೊತೆ ನಾವು ನಡ್ಕೊತಿದ್ವಾ?
ಅದನ್ನು ನಾವು ಪರೀಕ್ಷಿಸ್ಕೊಬೇಕು. ಯಾಕಂದರೆ ಕೀರ್ತನೆ 1ನಲ್ಲಿ ಹೇಳ್ತೀವಲ್ಲ, ಪಾಪಿಗಳ ಆಲೋಚನೆ ಪ್ರಕಾರ ನಡೆಯದೆ ನಾವು ಆ ಥರ ಏನಾದರೂ ಲೌಕಿಕವರಾಗಿ ನಾವು ಇಹಲೋಕವನ್ನು ಪ್ರೀತಿಸಿ ಹೋಗಿದ್ದೇವಾ? ಹೆಂಗೆ ನಡೀತಿದೆ ಭಾಳ ಮುಖ್ಯ. ನಾವು ಸಂಕಟವಾದಂಥ ಆ ಒಂದು ಮಾರ್ಗದನ್ನು ಬಿಟ್ಟು ಒಂದು ವೇಳೆ ನಾವು ವಿಶಾಲವಾದ ಮಾರ್ಗಕ್ಕೆ ಹೋಗ್ಬಿಟ್ಟಿದ್ದೀವಾ, ಇಹಲೋಕ ಜನಗಳ ರೀತಿಯಲ್ಲಿ ನಡ್ಕೊತಿದ್ದೀವ ಅನ್ನೋದನ್ನ ನಾವು ಈ ವರ್ಷದ ಕಡೆಯಲ್ಲಿ ನಾವು ಆಲೋಚನೆ ಮಾಡತಕ್ಕದಾಗಿದೆ ಸಹೋದರ ಸಹೋದರಿ. ಯಾಕಂದರೆ ದೇವರ ಚಿತ್ತ ನಮ್ಮ ಬಗ್ಗೆ ಏನಂದರೆ ನಾವು ಪರಿಶುದ್ಧರಾಗಿರ್ಬೇಕನ್ನೋದೇ ಆತನ ಚಿತ್ತವಾಗಿದೆ. ನೋಡಿ 3ನೇ ವಚನ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ, ಆದದರಿಂದ ಹಾದರಕ್ಕೆ ದೂರವಾಗಿರಬೇಕು. ನೋಡಿದ್ರ ನೀವು ಶುದ್ಧರಾಗಿರ್ಬೇಕನ್ನೋದೇ ದೇವರ ಚಿತ್ತವಾಗಿದೆ. ಅದಕ್ಕಾಗೇ ನಮಗೆ ಈ ವಾಕ್ಯನ ಕೊಟ್ಟಿರೋದು, ಆತ್ಮನ ಕೊಟ್ಟಿರೋದು, ನಮಗೆಲ್ಲ ಕೃಪೆಯನ್ನು ಕೊಟ್ಟು ನಮ್ಮನ್ನು ಪ್ರತಿಷ್ಠೆಪಡಿಸಿರೋದು. ಆದರೆ ನಾವು ಅಶುದ್ಧ ಕಾರ್ಯಗಳನ್ನ ಮಾಡಿಕೊಂಡೆ ಅದಕ್ಕೆ ದೂರವಾಗಿರಂದ್ರೆ ವ್ಯಭಿಚಾರ ಕಾರ್ಯಗಳು, ಸೆಕ್ಷುವಲ್ ಸಿನ್ಸ್ ಅಂತಾರೆ, ದೈಹಿಕವಾದಂಥ ಮಾನಸಿಕವಾದಂಥ ಪಾಪ ಕಾರ್ಯಗಳಿಗೆ ದೂರವಾಗಿರ್ರಿ. ಬೇರೆ ಪಾಪಗಳು ನೀವು ಶರೀರಕ್ಕೆ ಹೊರಗಡೆ ಮಾಡ್ತೀರ, ಆದರೆ ಈ ಪಾಪನ ಶರೀರದಲ್ಲಿ ಮಾಡ್ತೀವ. ಈಗ ನಿಮ್ಮ ಶರೀರ ನಿಮ್ಮದಲ್ಲ, ದೇವರಿಗಾಗಿ ನೀವು ಮೀಸಲಾಗಿ ಸಜೀವ ಯಜ್ಞವಾಗಿ ಕೊಟ್ಟಿದ್ದೀರಾ. ಕೊಟ್ಟ ಮೇಲೆ ನೀವು ಯಾವ ರೀತಿಯಲ್ಲಿ ಬದುಕ್ತಿದ್ದೀರಾ ಅನ್ನೋದು ಭಾಳ ಮುಖ್ಯ. ನಮ್ಮ ದೇಹದಲ್ಲಿ ನಾವು ಶುದ್ಧರಾಗಿರಬೇಕು. ಈ ವಿಷಯದಲ್ಲಿ ಭಾಳ ಶುದ್ಧ. ಈ ಲೋಕದಲ್ಲಿ ನೋಡುವಾಗ ಇದಕ್ಕೆ ವ್ಯಾಲ್ಯೂನೇ ಇಲ್ಲ. ಎಲ್ಲರೂ ಈ ಥರ ಪಾಪಗಳನ್ನ ಮಾಡೋದು ಕಾಮನ್ ಅಂದ್ಕೊಂಡಿದ್ದಾರೆ. ಕಾಮನ್ನಾಗಿ ಮಾತಾಡೋದು, ಒಬ್ರೊಬ್ಬರ ಹತ್ರ ಜೊತೆಯಲ್ಲಿ ಓಡಾಡೋದು ಅಲ್ವರ. ಮತ್ತು ಈಗ ಆನ್ಲೈನ್ ಬಂದಿರೋದ್ರಿಂದ ಟೆಕ್ಸ್ಚುವಲ್ ಆಗಿ ಮಾಡೋವಂಥದ್ದು ಅನೇಕ ಈಸಿ ಆಗಿಬಿಟ್ಟಿದೆ. ಈಗ ಎಷ್ಟೊಂದು ಜನಗಳು ಇವಾಗ ಇದೆಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡುವಂಥದ್ದು ಆಗ್ಬಿಟ್ಟಿದೆ, ಎಲ್ಲರಿಗೂ ಈಸಿ ಅವೈಲೇಬಲ್ ಆಗಿಬಿಟ್ಟಿದೆ. ಆದರೆ ಈ ಕೆಟ್ಟ ಜನಗಳ ಮಧ್ಯದಲ್ಲಿ ನಾವು ಯಾವ ರೀತಿ ಇರಬೇಕು, ಪರಿಶುದ್ಧರಾಗಿರಬೇಕು ಈ ವಿಷಯದಲ್ಲಿ ಅನ್ನುವಾಗ ನೀವು ನಡ್ಕೊಳ್ಳುವ ರೀತಿ ಯಾವ ರೀತಿಯಾಗಿದೆ ಅಂತ ಕೆಳಗೆ ಹೇಳ್ಕೊಳ್ಳುವಾಗ ನೀವು ಒಬ್ಬರನ್ನೊಬ್ಬನು ಯಾವ ರೀತಿಯಲ್ಲೂ ನೀವೇನು ಮಾಡಬೇಡ್ರಿ, ಮೋಸ ಮಾಡಿ, ಡಿಫ್ರಾಡ್ ನಾಟ್ ಒನ್ ಅನ್ನೋದರ ಅಂತಾರೆ. ಒಬ್ಬರನ್ನೊಬ್ಬರು ಏನು ಮಾಡಬೇಡ್ರಿ, ಏಮಾರಿಸೋದಕ್ಕೆ ಹೋಗಬೇಡಿ, ಅಡ್ವಾಂಟೇಜ್ ತೊಗೊಬೇಡ್ರಿ. ಯಾಕಂದರೆ ಈ ಥರ ಕಾರ್ಯಗಳು ಸಭೆಯಲ್ಲಿ ಹೆಚ್ಚಾಗಿ ನಡೀತಿತ್ತಂತೆ ಪೌಲ್ ಕಾಲದಲ್ಲಿ. ಯಾಕಂದರೆ ಸಭೆಯಲ್ಲಿ ಎಲ್ಲ ಒಟ್ಟಿಗಿದ್ದೀವಿ, ಇಲ್ಲಿ ಪ್ರೀತಿಯಾಗಿರಬೇಕು ಅಂದ್ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ರಾಂಗ್ ವೇನಲ್ಲಿ ನಾವು ಹೋಗ್ಬಿಡ್ಬೋದು. ಆದ್ದರಿಂದ ಆ ವಿಷಯದಲ್ಲಿ ಭಾಳ ನಾವು ಜಾಗರೂಕತೆಯಿಂದ ಇರಬೇಕು ಅನ್ನೋದೇ ಇಲ್ಲಿ ನಮ್ಗೆ ಹೇಳಿದೆ. ಯಾಕಂದರೆ ಆ 7ನೇ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಅಶುದ್ಧಕ್ಕೆ ನಮ್ಮನ್ನ ಕರೆದಿಲ್ಲ, ಶುದ್ಧರಾಗಿರೋದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಅದರಿಂದ ನಮ್ಮ ಹೆಬ್ಬೆಟ್ಟು ಅದು ಶುದ್ಧವಾಗಿದೆಯಾ, ನಾವು ನಡಿಬೇಕಾದ ಮಾರ್ಗದಲ್ಲಿ ನಡೀತಿದ್ದೇವ, ಯೇಸು ಸ್ವಾಮಿನ ಹಿಂಬಾಲಿಸಿದ್ವಿ, ದೇವರಿಗೆ ಪ್ರಿಯರಾಗಿ ನಾವು ನಡ್ಕೊಳ್ತಿದ್ದೀವ ಅನ್ನೋದೇ ಈ ಒಂದು ಪ್ರಶ್ನೆನ ನಾವು ಕೇಳ್ಕೊಬೇಕು ಸಹೋದರ. ಈ ಒಂದು ವರ್ಷ ಆಯಿತು ಅಲ್ವರ, ಹೆಂಗಿದೆ ಅನ್ನೋದನ್ನ ನಾವು ಯೋಚನೆ ಮಾಡಿರಿ. ದೇವರ ಸನ್ನಿಧ್ಯದಲ್ಲಿ ಯೋಚನೆ ಮಾಡಿ ನಾವೊಂದು ವೇಳೆ ತಪ್ಪಾಗಿ ಮಾಡಿದರೆ ಅದಕ್ಕಾಗಿ ಯೇಸು ಸ್ವಾಮಿಯ ರಕ್ತವನ್ನು ನಾವು ನಂಬಿ ಆತನ ಮುಖಾಂತರ ನಾವು ದೇವರ ಕ್ಷಮಾಪಣೆ ಹೊಂದಿಕೊಂಡು ಪರಿಶುದ್ಧರಾಗಿ ಮತ್ತೆ ಬರುವಂಥ ಈ ಸಂವತ್ಸರದಲ್ಲಿ ನಮ್ಮ ಹೆಬ್ಬಟ್ಟು, ನಮ್ಮ ಹೆಬ್ಬೆರಳು ಮತ್ತು ನಮ್ಮ ಬಲಗಿವಿ ದೇವರಿಗಾಗಿ ಪ್ರತಿಷ್ಠೆ ಮಾಡಿಕೊಂಡು ನಾವು ಇನ್ನೂ ಉನ್ನತರಾಗಿ ನಾವು ಜೀವಿಸಲಿಕ್ಕೆ ಆಗಲಿ ಅಂತ ನಾವು ಹೇಳ್ಕೊಂಡು ಕಡೆಯದಾಗಿ ಕೊಲೊಸ್ಸೆ 10ನೇ ವಚನ ಈ 3 ವಿಷಯಗಳು ಹೇಳಿರೋದನ್ನ ನಾವು ನೋಡಿ ಮುಕ್ತಾಯ ಮಾಡ್ಕೊಳ್ಳೋಣ. ಕೊಲೊಸ್ಸೆ 1:10. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೇನೆ. ಅದರಿಂದ ಸಹೋದರ ಸಹೋದರಿ, ನಾವು ಒಬ್ಬರನ್ನೊಬ್ಬರು ವಿಶ್ ಮಾಡ್ಕೊತೀವಿ, ಒಬ್ರಿಗೊಬ್ರು ಹ್ಯಾಪಿಯಾಗಿರ್ರಿ ಈ ವರ್ಷ, ಹ್ಯಾಪಿ ನ್ಯೂ ಇಯರ್ ಅಂತ. ಅದು ತಪ್ಪಲ್ಲ, ಅದು ಒಳ್ಳೆಯದೇ. ಆದರೆ ನಾವು ಒಬ್ರಿಗೊಬ್ರು ವಿಶ್ ಮಾಡೋದು, ನಮಗೆ ನಾವು ವಿಶ್ ಮಾಡ್ಕೊಳ್ಳೋದು ಏನಾಗಿರ್ಬೇಕಂದ್ರೆ ಈ 3 ವಿಷಯದಲ್ಲಿ ನಾವು ದೇವರಿಗೆ ಮೆಚ್ಚಿಯಾಗಿರಬೇಕು. ಅದನ್ನು ಇನ್ನೊಂದು ಸತಿ ಹೇಳ್ರಿ, 3 ವಿಷಯ ಹೇಳ್ತಾರೆ, ಕಿವಿ, ಬೆರಳು ಮತ್ತು ಹೆಬ್ಬೆಟ್ಟು ಅಂದವಲ್ಲ, ಅದು 3 ಬರ್ತದಿಲ್ಲ. ಇನ್ನೊಂದು ಸತಿ ಓದಿ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ನೋಡ್ರ, ತಿಳುವಳಿಕೆಯಿಂದ ತುಂಬಿಕೊಂಡು ಅದು ಹೆಂಗೆ ಬರ್ತದೆ? ಕಿವಿಯಿಂದ ಕೇಳಿಸ್ಕೊಂಡು ನಾವು ಕರ್ತನ ಜ್ಞಾನದಲ್ಲಿ ತುಂಬಿದವರಾಗಿರ್ರಿ ಅಂದರು. ಆಮೇಲೆ ಆತನಿಗೆ ಯೋಗ್ಯರಾಗಿ ನಡೆದು. ನೋಡಿದ್ರೆ, ಆತನಿಗೆ ಯೋಗ್ಯವಾಗಿ ನಡೆದು ಅಂದರು. ನಡಿಗೆ ಬಗ್ಗೆ ಹೇಳಿದ್ವಲ್ಲ, ಯೋಗ್ಯತೆಯಿಂದ ನಡೆದು
ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ. ನೋಡಿದ್ರೆ ಮೇಯ್ನು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸ್ಬೇಕು, ನಮ್ಮನ್ನು ನಾವು ಸಂತೋಷಪಡಿಸೋದಲ್ಲ. ಆಮೇಲೆ ಕೈ ಬಗ್ಗೆನೂ ಹೇಳ್ತಾರೆ ನೋಡಿ, ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ. ನೋಡಿದ್ರ ಸಕಲ ಸತ್ಕಾರ್ಯದಲ್ಲಿ ನೀವು ಹೆಚ್ಚುತ್ತಾ ಬರಬೇಕು. ಅದೇ ಕಾರ್ಯ, ಕೈಯಲ್ಲಿ ನಾವು ಮಾಡುವಂಥ ಕೆಲಸಗಳು, ಅನೇಕ ಕೆಲಸಗಳನ್ನ ದೇವರಿಗಾಗಿ ನಾವು ಮಾಡಬೇಕಾಗಿದೆ. ಅದರಿಂದ ಸಹೋದರ ಸಹೋದರಿ, ಈ ವರ್ಷದ ಕಡೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಬಂದು ನಮ್ಮ ಪರಿಪೂರ್ಣ ಶುದ್ಧತೆಗಾಗಿ ಬೇಡಿಕೊಳ್ಳೋಣ. ಆತನ ರಕ್ತ ನಮ್ಮಲ್ಲಿರುವಂಥ ಎಲ್ಲ ಕುಷ್ಠವನ್ನು ತೆಗೆದುಹಾಕಿ ಹೋಗಲಾಡಿಸಿ ನಮ್ಮನ್ನು ಪರಿಶುದ್ಧ ಮಾಡುವಂತೆ, ಮಾತ್ರ ಅಲ್ಲ ಆತನ ರಕ್ತದ ಮುಖಾಂತರ ನಮ್ಮನ್ನು ನಾವು ಪ್ರತಿಷ್ಠೆ ಮಾಡಿಸ್ಕೊಂಡು ಆತನಿಗೆ ಮೆಚ್ಚುಗೆಯಾಗಿ ಜೀವಿಸ್ಲಿಕ್ಕಾಗುವಂತೆ ದೇವರು ತಾನೇ ಈ ಹೊಸ ಸಂವತ್ಸರದಲ್ಲಿ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ ಅಂತ ಕೋರಿಕೊಂತ ನಾನು ಇದನ್ನು ಮುಕ್ತಾಯ ಮಾಡ್ತೀನಿ. ಆಮೇನ್.